ಈ ಒಂದು ಸೆಷನ್ ಅಲ್ಲಿ ನನಗೆ ತಮ್ಮೊಂದಿಗೆ ನನ್ನ ಅನುಭವಗಳನ್ನಾಗ್ಲಿ ಒಂದಷ್ಟು ವಿಷಯವನ್ನ ಹಂಚಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟ ಮಹಾವತಾರ್ ಫೌಂಡೇಶನ್ ವೇದಿಕೆಗೆ ಇಂಥ ಒಂದು ಅತ್ಯದ್ಭುತ ಆಧ್ಯಾತ್ಮಿಕ ವೇದಿಕೆಯನ್ನ ಸೃಷ್ಟಿಸಿದಂತಹ ರಂಗನಾಥ್ ಸರ್ ಅವರಿಗೂ ಕೂಡ ನಾನು ಅನಂತ ಕೋಟಿ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಒಂದಲ್ಲ ಸುಮಾರು 4 ಭಾಷೆಗಳಲ್ಲಿ ಇಂಗ್ಲಿಷು, ಹಿಂದಿ, ತೆಲುಗು, ಕನ್ನಡ ಭಾಷಿಕರಿಗೆ ನಿರಂತರವಾಗಿ ಧ್ಯಾನ ಮತ್ತು ಜ್ಞಾನವನ್ನು ಕೊಡ್ತಾ ಒಂದು ವೇದಿಕೆ ಅದ್ಭುತವಾಗಿ ಮುನ್ನಡೀತಾ ಇದೆ ಮಹಾವತಾರ್ ಫೌಂಡೇಶನ್. ಆನ್ಲೈನ್ ಈಗ ಅಲ್ಲೂ ಒಂದೂವರೆ 2 ತಿಂಗಳಿಂದ ಮತ್ತೆ ಇನ್ನೊಂದು ವೇದಿಕೆ ಸ್ಟಾರ್ಟ್ ಆಗಿದೆ ಮ್ಯಾಮ್, ತಮಿಳು. ತಮಿಳು ಸರ್ ಹೇಳಿದ್ರು ನನಗೆ ರಂಗನಾಥ್ ಸರ್. ಈಗ ತಮಿಳು ಕೂಡ ಸ್ಟಾರ್ಟ್ ಆಗಿದೆ. ಅಷ್ಟೇ ಅಲ್ಲದೆ ಆನ್ಲೈನ್ ಅಲ್ಲಿ ಮತ್ತು ಆಫ್ಲೈನ್ ನಲ್ಲಿ ನಿರಂತರವಾಗಿ ಇದು ಆನ್ಲೈನ್ ನಲ್ಲಿ ಜ್ಞಾನ ಕೊಡ್ತಾರೆ, ಆಫ್ಲೈನ್ ನಲ್ಲಿ ಅಲ್ಲಲ್ಲಿ ಕಾರ್ಯಾಗಾರಗಳನ್ನ ಯೋಜನೆ ಮಾಡ್ತಾ ಅದ್ಭುತವಾಗಿ ಧ್ಯಾನ ಜ್ಞಾನ ಪ್ರಚಾರ ಮಾಡ್ತಾ ಇರುವಂತಹ ಮಹಾವತಾರ್ ಫೌಂಡೇಶನ್ಗೆ ಮತ್ತೊಮ್ಮೆ ಶುಭ ಹಾರೈಸ್ತಾ ನನಗೆ ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಗಳನ್ನ ತಿಳಿಸ್ತಾ ಇವತ್ತು ನನ್ನ ವಿಷಯ ನನ್ನ ಪಾಲಿಗೆ ಸ್ವ ಅಧ್ಯಾಯ. ನಿಮಗೆ ಗೊತ್ತಿರುವಂತದ್ದು PSSM ಅಂದ್ರೆ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂವ್ಮೆಂಟ್ ಅಂದ್ರೆ 18 ತತ್ವಗಳು, ಆದರ್ಶ ತತ್ವಗಳು ಅಂತೀವಿ ನಾವು, 18 ಪ್ರಿನ್ಸಿಪಲ್ಸ್. ಅದು ಹೇಗಿದಾವೆ ಅಂದ್ರೆ ಅದರಲ್ಲಿ ಮೊದಲನೇದ್ದು ಧ್ಯಾನ. ನಾವಿಷ್ಟೊತ್ತು ಧ್ಯಾನ ಮಾಡಿದೀವಿ, ಒಂದು ಸುಮಧುರವಾದ ಸಂಗೀತದ ಜೊತೆ ಧ್ಯಾನ ಮಾಡಿದ್ವಿ. ಧ್ಯಾನ ಎಷ್ಟು ಮುಖ್ಯನೋ ಎರಡನೇದ್ದೇ ಧ್ಯಾನ ಮಾಡಿಸಿರಿ ಇತರರಿಗೂ ಕೂಡ ಹೇಳಿಕೊಡ್ಬೇಕು ಅನ್ನೋದು ಒಂದಾದ್ರೆ, ಎರಡನೇದ್ದು ಸ್ವಾಧ್ಯಾಯ, ಸರಿಯಾದ ಆಧ್ಯಾತ್ಮಿಕ ಪುಸ್ತಕಗಳನ್ನ ಓದ್ಬೇಕು. ಮೊದಲನೇದ್ದು ಸರಿಯಾದ ಧ್ಯಾನ ಮಾಡೋದು. ಅಂದ್ರೆ ಸರಿಯಾದ ಧ್ಯಾನ ಅಂದ್ರೆ ಶ್ವಾಸವನ್ನೇ ಗಮನಿಸೋದು. ಧ್ಯಾನದಲ್ಲಿ ಹಲವಾರು ಪದ್ಧತಿಗಳದಾವ. ಅದರಲ್ಲಿ ನಮ್ಮ ಸಹಜವಾದ ಉಸಿರಾಟವನ್ನು, ಉಚ್ಛ್ವಾಸ ನಿಶ್ವಾಸವನ್ನು ಗಮನಿಸುವ ಆನಾಪಾನ ಸತಿ ಧ್ಯಾನವೇ ಅತ್ಯಂತ ಶ್ರೇಷ್ಠ, ಸರಳ, ಅತ್ಯುತ್ತಮ ಫಲಿತಾಂಶ, ಶೀಘ್ರ ಫಲಿತಾಂಶ. ಹಾಗೆ ಎರಡನೇದ್ದು ಸರಿಯಾದ ಆಧ್ಯಾತ್ಮಿಕ ಪುಸ್ತಕಗಳನ್ನ ಓದುವಂಥದ್ದು. ಮೇಡಮ್ ಆಗ್ಲೇ ಹೇಳಿದ್ರು 18 ಪ್ರಿನ್ಸಿಪಲ್ಸ್ ನಲ್ಲಿ ಮೌನವೂ ಒಂದಾಗಿದೆ. ಸಾಧ್ಯವಾದಷ್ಟು ಕಾಲ ನಾವು ಸಮಯವನ್ನ ಮೌನದಲ್ಲಿ ಕಳೀಬೇಕು. ಯಾಕೆಂದ್ರೆ ನಿಮ್ಗೆ ಗೊತ್ತು, ಉದಾಹರಣೆ ರಮಣ ಮಹರ್ಷಿಗಳು ತಮ್ಮ ಇಡೀ ಜೀವನವನ್ನ ಹೆಚ್ಚು ಮೌನದಲ್ಲೇ ಕಳೆದಿರೋದು. ಮೆಹರ್ ಬಾಬಾ ಸುಮಾರು 40 ವರ್ಷಗಳ ಕಾಲ ಮೌನದಲ್ಲೇ ಇದ್ರು. ಮಹಾತ್ಮ ಗಾಂಧೀಜಿ ಪ್ರತಿ ಸೋಮವಾರ ಮೌನದಲ್ಲಿ ಇರ್ತಿದ್ರು. ಹೀಗೆ ಆಧ್ಯಾತ್ಮಿಕ ಜೀವಿಗಳು ಮೌನದಲ್ಲಿದ್ದಾಗ ನಾವು ಸಹಜವಾಗಿ ನಮ್ಮ ಆತ್ಮದೊಂದಿಗೆ ಅನುಸಂಧಾನ ಆಗ್ತೀವಿ. ಅನಾವಶ್ಯಕ ಮಾತು ಬರಲ್ಲ, ನಮ್ಮ ಮಾತಿಗೆ ಶಕ್ತಿ ಬರುತ್ತೆ, ನಮ್ಮ ಮಾತು ಮಂತ್ರ ಆಗುತ್ತೆ. ಯಾಕಂದ್ರೆ ಮಾತಿನ ಮೂಲಕ ಕೂಡ ನಮ್ಮ ಎನರ್ಜಿ ಫ್ಲೋ ಆಗ್ತಾ ಇರುತ್ತೆ. ಸೊ ಅದಕ್ಕೆ ಅದು ಕೂಡ ಒಂದು ಇದು. ನಾನಿನ್ನು ಸ್ವಾಧ್ಯಾಯಕ್ಕೆ ಬರೋದಾದ್ರೆ, ಸ್ವ ಅಧ್ಯಾಯ ನೋಡಿ, ಇದು 2 ಭಾಗಗಳು. ಒಂದು ಸ್ವ ಅಂದ್ರೆ ನಮ್ಮನ್ನ ನಾವು ಅಧ್ಯಯನ ಮಾಡಿಕೊಳ್ಳುವುದು ಅಂತ ಅರ್ಥ. ತಮಗೆ ಗೊತ್ತಿರುವಂತದ್ದು ಮೊದಲನೇದು ಧ್ಯಾನ ಅಂದ್ರೆ ಅಂತರಂಗದ ಪ್ರಯಾಣ, ಆಂತರಿಕ ಪ್ರಯಾಣ ಅಂತೀವಿ. ಹೊರಗಡೆ ಸಾಕಷ್ಟು ಪ್ರಯಾಣ ಮಾಡಿದೀವಿ, ಒಳಗಡೆ ಪ್ರಯಾಣ ಮಾಡ್ತಾ ಇದೀವಿ. ನಮ್ಮನ್ನ ನಾವು ತಿಳಿದುಕೊಳ್ಳುವುದು ಇಲ್ಲಿ 2 ರೀತಿಗಳಲ್ಲಿ ತಿಳ್ಕೊತೀವಿ ನಮ್ಮನ್ನ ನಾವು. ಒಂದು ಭೌತಿಕವಾಗಿ ನಾವು ಹೇಗಿದ್ದೀವಿ, ನಮ್ಮ ಭಾವನೆಗಳು, ನಮ್ಮ ಆಲೋಚನೆಗಳು, ಇದನ್ನ ನಮ್ಮ ಗುಣ ಸ್ವಭಾವಗಳು ನಮಗೆ ಅರ್ಥ ಆಗ್ತಾ ಹೋಗ್ತವೆ, ಅದು ಒಂದು. ಇನ್ನೊಂದು ಆಂತರಿಕವಾಗಿ ಇನ್ನಷ್ಟು ತಿಳ್ಕೊಳ್ಳೋದಾದ್ರೆ, ನಾನು ಯಾರು, ನಾನು ಎಲ್ಲಿಂದ ಬಂದಿದ್ದೀನಿ, ನನ್ನ ಮೂಲ ಏನು, ನೆಕ್ಸ್ಟ್ ನಾನು ಎಲ್ಲಿಗೆ ಹೋಗ್ತೀನಿ ಅನ್ನೋದೊಂದು. ನನಗೆ ಎಷ್ಟೋ ಸಲ ನನಗೆ ಭಯಂಕರ ಕೋಪ, ಆ ಕಾರಣಕ್ಕೆ ನಾನು ಧ್ಯಾನನ ಹಚ್ಕೊಂಡದ್ದು. ಕೋಪ ಕಳ್ಕೊಳ್ಳೋದಕ್ಕೆ ಮೆಡಿಸಿನ್ ಇಲ್ಲ, ಮೆಡಿಟೇಷನ್ ಇಂದ ಕೋಪ ಕಳ್ಕೋಬಹುದು ಅಂತ ಬುದ್ಧನ ಒಂದು ಮಾತು ಪ್ರೇರಣೆ ಆಗಿತ್ತು. ಹೌದಾ, ನೋಡೋಣ ಅಂತ. ಆದ್ರೆ ನಾನು ಧ್ಯಾನ ಮಾಡ್ತಾ ಮಾಡ್ತಾ ಗೊತ್ತಾಯ್ತು, ನನ್ನೊಳಗಡೆ ಅಹಂಕಾರ ಇದೆ, ನನ್ನೊಳಗಡೆ ದ್ವೇಷ ಇದೆ ಅಂತೇಳಿ. ಬುದ್ಧ ಕೂಡ ನೇರವಾಗಿ ಒಪ್ಪಕೊಂಡ, ಧ್ಯಾನದಿಂದ ನೀವೇನ್ ಗಳಿಸಿದೀರಿ ಅಂದ್ರೆ, ನಾನೇನು ಗಳಿಸ್ಲಿಲ್ಲ, ಧ್ಯಾನದಿಂದ ಕಳ್ಕೊಂಡಿದೀನಿ ಅಂತ. ಕಳ್ಕೊಂಡ್ರ? ಏನ್ ಕಳ್ಕೊಂಡ್ರಿ ಅಂದ್ರೆ, ನಾನು ಕೋಪ ಕಳ್ಕೊಂಡೆ, ಭಯ ಕಳ್ಕೊಂಡೆ, ದುಃಖ ಕಳ್ಕೊಂಡೆ, ದುರಾಸೆ ಕಳ್ಕೊಂಡೆ, ಅಹಂಕಾರ ಕಳ್ಕೊಂಡೆ, ದ್ವೇಷ ಅಂತ. ನಮಗ್ ಅರಿವಿಲ್ಲದೆ ಅವು ನಮ್ಮೊಳಗಡೆ ಮನೆ ಮಾಡಿರ್ತವೆ. ಆದ್ರೆ ನಾವು ಧ್ಯಾನ ಮಾಡ್ತಾ ಮಾಡ್ತಾ ಅದು ಪರಿಶುದ್ಧ ಆಗ್ತಾ ಹೋಗ್ತೀವಿ. ನಮ್ಗೆ ಗೊತ್ತಾಗುತ್ತೆ ನಾನು ಎಲ್ಲಿ ಅಹಂಕಾರದಿಂದ ವರ್ತಿಸಿದೆ, ಯಾರೊಂದಿಗೆ ನಾನು ದ್ವೇಷದಿಂದ ವರ್ತಿಸ್ತಾ ಇದ್ದೀನಿ, ನನಗೆ ಯಾವ ವಿಷಯಗಳಲ್ಲಿ ಭಯ ಇದೆ, ಯಾವ ವಿಷಯಗಳಲ್ಲಿ ದುಃಖ ಇದೆ. ನಮಗ್ ಅರಿವಿಲ್ಲದೆ ನಾವು ಧ್ಯಾನ ಮತ್ತು ಈ ರೀತಿಯ ಸಜ್ಜನ ಸಾಂಗತ್ಯ ಜ್ಞಾನವನ್ನ ಪಡಿತಾ ಹೋದ್ರೆ ಆಟೋಮೆಟಿಕ್ ನಾವು ದುಃಖ ರಾಹಿತ್ಯ ಸ್ಥಿತಿಗೆ ಬರ್ತೀವಿ, ಅಹಂಕಾರಗಳನ್ನ ಗೆಲ್ತೀವಿ. ಹಾಗಾದ್ರೆ ಸ್ವಾಧ್ಯಾಯ ಅಂದ್ರೆ ಒಂದು ನಮ್ಮನ್ನು ನಾವು ಅಧ್ಯಯನ ಮಾಡಿಕೊಳ್ಳೋದು, ಇನ್ನೊಂದು ಸರಿಯಾದ ಆಧ್ಯಾತ್ಮಿಕ ಪುಸ್ತಕಗಳನ್ನ ಓದುವಂಥದ್ದು. ನಿಮ್ಗೆ ಗೊತ್ತಿರ್ಲಿ, ತಾವೆಲ್ಲರೂ ಓದಿದವರೇ ಇರ್ತೀರಿ ಹಲವಾರು ಪುಸ್ತಕಗಳು. ನಾನು ಅದಕ್ಕೆ ಆದಷ್ಟು ಬೇಗ ಮುಗಿಸಿ ತಮ್ಮ ಜೊತೆಗೆ ಹಂಚ್ಕೋತೀನಿ. ನೀವು ಯಾವ್ಯಾವ ಪುಸ್ತಕ ಓದಿದಿರಿ, ಅದರಿಂದ ಏನ್ ಕಂಡುಕೊಂಡಿದ್ದೀರಿ ಅಂತ ನನಗೆ ಹೇಳ್ಬೇಕು. ನೀವು ಎಲ್ರು ಹ್ಯಾಂಡ್ ರೈಸ್ ಮಾಡಿ. ಇಲ್ಲಿ ಏನು ಅಂದ್ರೆ, ನಾನು ಕೂಡ ಆಗ್ಲೇ ಮೇಡಮ್ ಹೇಳಿದ್ರು, ರಾಜ್ಯಶಾಸ್ತ್ರ ಉಪನ್ಯಾಸಕ್ಕೆ ಆಗಿರೋದ್ರಿಂದ ಸಾಕಷ್ಟು CET ಗಳಿಗೆ
ಎಕ್ಸಾಮ್ ಬಂತಂದ್ರೆ ಆಯ್ತು, ಓದೋದೇ ಓದೋದು. ಆದ್ರೆ ಯಾವಾಗ ಒಂದು ಸ್ಟೇಜ್ ಬಂತು, ನಾನು ಇನ್ನ ಲೆಕ್ಚರರ್ ಆಗಿದ್ದೀನಿ, ಪ್ರತಿ ತಿಂಗಳು ಆರಾಮಾಗಿ ಸಂಬಳ, ಅದೇ ಸಿಲೆಬಸ್ ಎಷ್ಟಿರ್ತದ ಓದೋದು, ಒಂದು ಹಂತದಲ್ಲಿ ಓದು ನಿಂತಿತ್ತಂತಾನೇ ಹೇಳ್ಬೋದು ನಾನು, ಏನ್ ಓದೋದು ಅಂತೇಳಿ. ಆದ್ರೆ ಯಾವಾಗ ಧ್ಯಾನಕ್ಕೆ ಬಂದು ನನಗೆ ಅವಾಗ ತಿಳಿತು, ನಾವು ಓದಿರೋದು ಸಾಶ್ವೆಷ್ಟು ಕೂಡ ಅಲ್ಲ, ನಾವು ತಿಳ್ಕೊಂಡಿರೋದು ಜ್ಞಾನ ಮಹಾಸಾಗರದಷ್ಟಿದೆ. ನಾವೇನೋ ಮಾಸ್ಟರ್ ಆಫ್ ಆರ್ಟ್ಸ್ ಅಂದ್ರೆ ಏನೋ ಪಂಡಿತರು ಅಂತ ಅನ್ಕೋತೀವಿ, ಆದ್ರೆ ಅದೇನು ಅಲ್ಲ ಅಂತೇಳಿ. ವಿಶೇಷವಾಗಿ ಧ್ಯಾನ ಮಾಡ್ತಾ ಮಾಡ್ತಾ ಪತ್ರಿಜಿ ಅವರ ಉಪನ್ಯಾಸಗಳನ್ನ ಕೇಳ್ತಾ ಕೇಳ್ತಾ ಅವರ ಪುಸ್ತಕಗಳನ್ನ ಓದ್ಬೇಕು ಅಂತ ಅನ್ಸಿತ್ತು. ನಿಮಗೆ ಗೊತ್ತಾ, ಪತ್ರಿಜಿ ಅವರು ಮಹಾನ್ ಸ್ವಾಧ್ಯಾಯ ಯೋಗಿ. ಕೇವಲ 8 ವರ್ಷ ಇದ್ದಾಗ ಅವರು ಗಾಂಧೀಜಿಯವರ ಆತ್ಮಚರಿತ್ರೆ ಮೈ ಎಕ್ಸ್ಪಿರಿಮೆಂಟ್ ವಿತ್ ಟ್ರತ್ ಅಂತೇಳಿ, ಎಷ್ಟು ಜನ ಓದಿದ್ರೆ ನಿಮ್ಗೆ ಗೊತ್ತಿರ್ಲಿ, ನಾನು ಕೊನೆಗೆ ಕೇಳ್ತೀನಿ. ನಾನು ಪ್ರಥಮ ಸಂಬಳದಲ್ಲಿ 1998ರಲ್ಲಿ ಖರೀದಿ ಮಾಡಿದ ಪುಸ್ತಕ ಅಂದ್ರೆ ಮೈ ಎಕ್ಸ್ಪಿರಿಮೆಂಟ್ಸ್ ವಿತ್ ಟ್ರತ್, ಸತ್ಯ ಅನ್ವೇಷಣೆ, ನನ್ನ ಸತ್ಯ ಅನ್ವೇಷಣೆ ಕನ್ನಡದಲ್ಲಿ. ಅಂದ್ರೆ ಗಾಂಧೀಜಿ ಒಬ್ಬ ಮಹಾನ್ ನಾಯಕ, ಸತ್ಯ ಅಹಿಂಸೆಗಳ ಪ್ರತಿಪಾದಕ, ನಡೆದಾಡುವ, ನಾವು ಅಂದ್ವಿ ಸೆಕೆಂಡ್ ಏಸು ಆನ್ ದಿಸ್ ಅರ್ತ್ ಅಂತ ಹೇಳ್ತಾರೆ. ಯೇಸು ಕೂಡ ಅಹಿಂಸೆಯನ್ನ ಪ್ರತಿಪಾದಿಸಿದ್ರು. ಅದಾದ ನಂತರ ಬಂದ ಗಾಂಧೀಜಿಯವರು 19ನೇ ಶತಮಾನದಲ್ಲಿ. ಅದಾದ ನಂತರ ಪತ್ರಿಜಿ ಅವರು ಓದಿರೋದು 1000 ಪಡಗಾಲು, ವೇಯ್ ಪಡಗಾಲು ಅಂತೇಳಿ ವಿಶ್ವನಾಥ್ ಅವರ 1000 ಹೆಡೆಗಳು ಪುಸ್ತಕ. ಅದಾದ್ಮೇಲೆ ವಿಲಿಯಂ ಶೇಕ್ಸ್ಪಿಯರ್, ಮಿಲ್ಟನ್, ಟಾಲ್ಸ್ಟೈ, ಹೀಗೆ ಹಲವಾರು ಮಹನೀಯರ ಪುಸ್ತಕಗಳನ್ನ ಓದ್ತಾ ಇದ್ರಂತೆ ಸರ್. ಆದ್ರೆ ಯಾವಾಗ ಎನ್ಲೈಟ್ಮೆಂಟ್ ಆಯ್ತು 1978ರಲ್ಲಿ ಅವರ ಅಧ್ಯಯನ ಇನ್ನೂ ಜಾಸ್ತಿ ಆಯ್ತು. ಹಾಗೆ ಅವರು ಎಷ್ಟು, ನಿಮಗೆ ಗೊತ್ತಾ, ಹೇಳಿದ್ದಾರೆ ಒಂದು ಸ್ಪೀಚ್ ನಲ್ಲಿ, ನಾನು 10 ವರ್ಷದಲ್ಲಿ 1,00,000ಕ್ಕಿಂತ ಹೆಚ್ಚು ಪುಸ್ತಕ ಓದಿದ್ದೀನಿ. ಹೆಂಗಿರ್ಬೋದು ನನಗೆ 1,00,000 ಪುಸ್ತಕ, ನಿಜಾನೇ. ನಾನು ಅಷ್ಟು ಬೇಡಪ್ಪ, ಕೊನೆ ಪಕ್ಷ ಒಂದು 100 ಪುಸ್ತಕ ಆದ್ರೂ ಓದ್ಬೇಕು ನಾವು. 100 ಬುಕ್ಸ್, ಒಂದು 100 ಇಲ್ಲ, ಕೊನೆ ಪಕ್ಷ ಒಂದು 10 ಬುಕ್ ಆದ್ರೂ, ಇನ್ನೂ ಅದನ್ನೂ ಆಗಲ್ಲ ಅಂದ್ರೆ ಒಂದು ಬುಕ್ಕಾರ ಓದ್ಬೇಕು, ಅದು ತುಳಸಿದಳ. ಯಾಕಂದ್ರೆ ನನಗೆ ಯಾವಾಗ್ಲೂ ನೋಡ್ರಿ, 1,00,000 ಪುಸ್ತಕ ಓದಿದ ಮಹಾ ಸ್ವಾಧ್ಯಾಯ ಯೋಗಿ ಬರೆದಂತ ಪುಸ್ತಕಗಳು ಹೇಗಿರ್ಬೋದು? ಪತ್ರಿಜಿ ಸರ್ ಅವರು ಈ ದೇಶ ವಿದೇಶದ ಎಲ್ಲ ಆಧ್ಯಾತ್ಮಿಕ ಚಿಂತಕರು, ಆಧ್ಯಾತ್ಮಿಕ ವಿಜ್ಞಾನಿಗಳು, ಸ್ಪಿರಿಚುವಲ್ ಸೈನ್ಸ್ ಅನ್ನ ಓದಿ ಅವರೆಲ್ಲರ ಬಗ್ಗೆ ಸಂಗ್ರಹ ಮಾಡಿದ್ರು ಜ್ಞಾನವನ್ನ. ಸಾಕ್ರಟಿಸು, ಪ್ಲೇಟೋ, ಕನ್ಫ್ಯೂಷಿಯಸ್, ನಿಮ್ಗೆ ಗೊತ್ತಿಲ್ಲ, ಈ ಚೀನಾದ ಎಲ್ಲ ತತ್ವಜ್ಞಾನಿಗಳು, ಟಿಬೆಟ್ ಯೋಗಿಗಳು, ಅಮೆರಿಕ ಎಲ್ಲಾ ದೇಶದ ಯೋಗಿಗಳ ಬಗ್ಗೆ ಓದಿದ್ರು ಅವರು. ಅದಕ್ಕೆ ಅವರು ತುಳಸಿದಳ ಓದಿದ್ರೆ ನಮ್ಗೆ ಎಲ್ಲರದು ಒಂದೊಂದು ಪುಟಗಳು ಬರ್ತಾವ. ಅದರಲ್ಲಿ ಒಂದು ಬುದ್ಧಂದಿರ್ತದೆ, ಒಂದು ತಿರುವಳ್ಳವರ್ ಇರ್ತದೆ, ಒಂದು ಪತಂಜಲಿ ಅವ್ರದ್ದು ಇರ್ತದೆ, ಒಂದು ಪುಟ ಜೀಸಸ್ ಇರ್ತದೆ, ಒಂದು ಪುಟ ವೇಮನದ್ ಇರ್ತದೆ, ಒಂದು ಪುಟ ವೀರಬ್ರಹ್ಮೇಂದ್ರ ಸ್ವಾಮಿದ್ ಇರ್ತದೆ, ಎಲ್ಲಾ ಯೋಗಿಗಳು, ಒಂದು ಪುಟ ಕಬೀರರ್ದಿದೆ. ಅಂದ್ರೆ ಅರ್ಥ ಮಾಡ್ಕೊಳ್ರಿ, ಹೆಂಗೆ ಓದಿರ್ಬೋದು ಮಹಾತ್ಮ. ನನಗೆ ಅದಕ್ಕೆ ಏನ್ ಅನ್ಸಿತ್ತು, ನಾವ್ ಯಾವಾಗ್ಲೂ ಸ್ಟೀವ್ ಜಾಬ್ ಒಂದ್ ಹೇಳ್ತಾನೆ, ಏನಂದ್ರೆ ಅಲ್ಲ ಸ್ಟೀವ್ ಜಾಬ್ ಅಲ್ಲ, ಪ್ರಪಂಚದ ಅತ್ಯಂತ ಶ್ರೀಮಂತ ವ್ಯಕ್ತಿ ಅವನ, ಯಾರದನಲ್ಲ, ಈ ಕ್ಷಣಕ್ಕೆ ಹೆಸರು ನೆನಪಾಗ್ತಾ ಇಲ್ಲ, ಅಮೇರಿಕದ್ದು. ಅವನ್ ಹೇಳ್ತಾನೆ, ನಾನು ಅತ್ಯಂತ ಕಠಿಣವಾದ ಕೆಲಸವನ್ನು ಅತ್ಯಂತ ಸೋಮಾರಿಗೆ ಕೊಡುತ್ತೇನೆ ಅಂತ ಹೇಳ್ತಾನ. ಯಾರು ಹೇಳ್ರಿ? ಬಿಲ್ ಗೇಟ್ಸ್, ರೈಟ್, ವೆರಿ ಗೊತ್ತಾಯ್ತು, ಬಿಲ್ ಗೇಟ್ಸ್. ಅವ್ನ್ ಬಿಲ್ ಗೇಟ್ಸ್ ಏನ್ ಹೇಳ್ತಾನೆ, ಅತ್ಯಂತ ಕಠಿಣವಾದ ಕೆಲಸವನ್ನು ಅತ್ಯಂತ ಸೋಮಾರಿಗೆ ಕೊಡುತ್ತೇನೆ ಅಂತ ಹೇಳ್ತಾನ. ಯಾಕಪ್ಪ ಇವನೇನು ಅತ್ಯಂತ ಕಠಿಣವಾದ ಕೆಲಸ ಸೋಮಾರಿಗೆ ಕೊಟ್ರೆ ಮಾಡ್ತಾನ ಅಂತೇಳಿ ನಮ್ಗ್ ಪ್ರಶ್ನೆ ಬರುತ್ತೆ. ಹೌದು, ಅವನು ಸೋಮಾರಿ ಏನ್ ಮಾಡ್ತಾನಂದ್ರೆ, ಅತ್ಯಂತ ಕಠಿಣವಾದ ಕೆಲಸವನ್ನ ಅವನ್ ಸೋಮಾರಿ ಪರಿಶ್ರಮ ಪಡಂಗಿಲ್ಲ, ಅದನ್ನ ಶಾರ್ಟ್ ಕಟ್ನಾಗ ಹೆಂಗ್ ಮುಗಿಸ್ಬೇಕು ಅನ್ನೋದ್ ನೋಡ್ತಾನ ಅವನು ಆ ಕೆಲ್ಸವನ್ನ. ಹಂಗೆ ನಾನು ಕೂಡ ಸೋಮಾರಿ. ನಾನು 1,00,000 ಬುಕ್ ನನಗ ನೆನ್ಸ್ಕೊಳ್ಳಕ್ಕೂ ಆಗೋದಿಲ್ಲ, ಓದೋದಲ್ಲ. ಹಾಗಾದ್ರೆ ನಾನು ಏನ್ ಮಾಡ್ಬೇಕು? ನನಗೆ ಅನ್ಸಿತ್ತು ಒಂದೇ ಐಡಿಯಾ, 1,00,000 ಪುಸ್ತಕ ಓದಿ ಆ ಮಹಾತ್ಮ ಬುಕ್ ಬರ್ದನಲ್ಲ, ಆತನ ಬುಕ್ ಓದಿದ್ರೆ ಸಾಕು, ನನಗೆ 1,00,000ದಲ್ಲಿರೋ ಬುಕ್ಸ್ ಏನಿದೆ ಅನ್ನೋದು ಗೊತ್ತಾಗುತ್ತೆ ಅಂತ. ನಿಮ್ಗೆ ಗೊತ್ತಿರ್ಲಿ, ಒಂದು ಪತ್ರಿ ಸರ್ ಅವ್ರದ್ದು ಬ್ರೇಕ್ ದ ರುಟೀನ್ ಅಂತ ಒಂದು ಬುಕ್ ಇತ್ತು, ಒಂದು ಉಪನ್ಯಾಸ ಇತ್ತು ತೆಲುಗುದಲ್ಲಿ. ಬ್ರೇಕ್ ದ ರುಟೀನ್ ಅದು ಕೇಳಿದಾಗ ಇದು ಹೊಸ ವಿಷಯ ಅದಲ್ಲ ಅನ್ಸಿತ್ತು. ಬ್ರೇಕ್ ದ ರುಟೀನ್ ಅಂದ್ರೆ ದಿನಾಲು ಮಾಡೋದು ಬೇಡ, ಸಮ್ ಚೇಂಜಸ್ ಇರ್ಬೇಕಪ್ಪ, ದಿನಾಲು ಒಂದೇ ತರ ಮಾಡಿದ್ರೆ ಬೋರ್ ಅಲ್ವಾ ಅಂತೇಳಿ. ಅದೇ ಒಂದು ಬುಕ್ ಐತಿ, ಬ್ರೇಕ್ ದ ರುಟೀನ್ ಅನ್ನೋದೇ ಒಂದು ಕೃತಿ, ಒಬ್ಬ ಲೇಖಕರದು. ಅದು ಇಷ್ಟು ದಪ್ಪ ಕೃತಿ. ನಾನ್ ಅನ್ಕೊಂಡೆ, ಅಪ್ಪ ಆ ಪುಸ್ತಕ ನಾನು ಯಾವಾಗ ಓದ್ಲಿ, ಸುಮ್ನೆ ಪತ್ರಿ ಸರ್ ಅದನ್ನ ಓದಿ ನಮಗೊಂದು ಸಾರಾಂಶ ರೂಪದಲ್ಲಿ ಕೊಟ್ಟಿದ್ದಾರೆ. ಹಾಗೆ ಪ್ರತಿಯೊಂದು ಕೂಡ ಪತ್ರಿಜಿ ಸರ್ ಅವರು, ನಿಮ್ಗೆ ಗೊತ್ತಿರ್ಲಿ, ಆಗ್ಲೇ ಈ ಕಾಲದಲ್ಲಿ ಓಶೋ ಬುಕ್ಗಳನ್ನು ಸುಮಾರು 700-750 ಬರ್ದಿದ್ದಾರೆ ಓಶೋ ಅವರು.
అವಾಗ పత్రి సరి ಹೇಳ್ತಾರೆ ఓషోలు కథలు చెప్తాడయ్యా మనకు కథలు రావు మనం ఏముంటే ಸ್ಲೋಗನ್ಸ್ ಲೈಟ್ ನೀವು ನೋಡ್ರಿ ಒಂದು ಗಾದೆ ಮಾತಿರುತ್ತೆ ಕೈ ಕೆಸರಾದರೆ ಬಾಯಿ ಮೊಸರು ಈ ಗಾದೆನ ನೀವು 1 ಪುಟ ಬರಿಬಹುದು 2 ಪುಟ ಬರಿಬಹುದು 4 ಪುಟ ಬರಿಬಹುದು 10 ಪುಟನೂ ಬರಿಬಹುದು ಒಟ್ಟಾರೆ ಇಡೀ ಅದನ್ನ ಎಷ್ಟೇ ವಿವರಣೆ ಮಾಡಿದ್ರು ಅದ್ರ ಸಾರಾಂಶ ಏನಾಗಿರ್ತದ ಕಷ್ಟಪಟ್ರೆ ನೀವು ಉತ್ತಮವಾಗಿ ಜೀವಿಸಬಲ್ರಿ ಕೈ ಕೆಸರಾದರೆ ಬಾಯಿ ಮೊಸರು ಅಂದ್ರೆ ನೀವು ಪರಿಶ್ರಮ ಜೀವಿಗಳಾದ್ರೆ ಅದ್ರ ಪ್ರತಿಫಲವನ್ನು ಅನುಭವಿಸ್ತೀರಿ ಉತ್ತಮವಾಗಿ ಅನ್ನೋದು ಇಷ್ಟೇ ಅಲ್ಲ ನೀನ್ 4 ಪುಟ ಇರ್ಲಿ 10 ಪುಟ ಇರ್ಲಿ ಆತರ ಪತ್ರಿಜಿ ಸರ್ ಅವ್ರದ್ದು ಹೇಗಿರುತ್ತೆ ಮೆಸೇಜ್ ಅಂದ್ರೆ 10 ಪುಟಗಳದ್ದು ಒಂದು ವಾಕ್ಯದಲ್ಲಿ ಕೊಟ್ಟು ಬಿಡ್ತಾರೆ ಅವರು ನಿಜವಾಗ್ಲು ಅದಕ್ಕೆ ನನಗೆ ಅನ್ಸಿತ್ತು ಅವರ ಎಲ್ಲ ಪುಸ್ತಕಗಳು ದಯವಿಟ್ಟು ಎಲ್ಲರೂ ಓದ್ಬೇಕು ತುಳಸಿದಳ ಮಾತ್ರವಲ್ಲದೆ ತುಳಸಿದಳದಲ್ಲಿ 1 ತುಳಸಿದಳ 2 ಪುಸ್ತಕಗಳಿದಾವೆ ಅದಾದ ನಂತರ ತುಳಸಿ ವನ ಅಂತಿದೆ ಒಂದ್ ಸಣ್ಣ ಸಣ್ಣ ಬುಕ್ಕುಗಳು ನಿಮಗೆ ಹೇಳ್ಬೇಕು ಆಲೋಚನಾ ಶಕ್ತಿ ಅಂತ ಒಂದು ಬುಕ್ ಇದೆ ಆಮೇಲೆ ಅವ್ರು ಸಾಕ್ರೆಟಿಸ್ ನಾನು ಆಕ್ಚುಲ್ ರಾಜಶಾಸ್ತ್ರ ಉಪನ್ಯಾಸಕಿ ನನಗೂ ಏನೋ ಅನುಬಂಧ ಸಾಕ್ರೆಟಿಸ್ ಬುಕ್ ಓದಿದೆ ಒಂದು ಸಾಕ್ರೆಟಿಸ್ ಓದಿದ್ರೆ ಪ್ರಾಮಾಣಿಕವಾಗಿ ಸಾಕ್ರೆಟಿಸ್ ಬಗ್ಗೆನೂ ಗೊತ್ತಾಗುತ್ತೆ ಪ್ಲೇಟೋನ್ ಬಗ್ಗೆ ಗೊತ್ತಾಗುತ್ತೆ ಗ್ರೀಕ್ ಬಗ್ಗೆ ಅಲ್ಲಿ ಇತಿಹಾಸ ಗೊತ್ತಾಗುತ್ತೆ ಅರಿಸ್ಟಾಟಲ್ ಬಗ್ಗೆನೂ ಗೊತ್ತಾಗುತ್ತೆ ನಾನು ಬರೀ ಸಾಕ್ರೆಟಿಸ್ ಓದಿದ್ರನೆ ಇದು ಪತ್ರಿಜಿ ಸರ್ ಅವರು ಸಂಗ್ರಹ ಮಾಡಿರುವಂತದ್ದು ಅದೇ ರೀತಿ ಒಂದ್ ಸಣ್ಣ ಬುಕ್ ಇದೆಷ್ಟು ನೋಡಿ ಒಂದ್ 40 ಪುಟಗಳಿಲ್ಲ ಇದು ಮೃತ್ಯುವೇ ಇಲ್ಲ ಆತ್ಮವಿಜ್ಞಾನ ಅಂತೇಳಿ ನನಗೆ ಲೈಫ್ ಆಫ್ಟರ್ ಡೆತ್ ಏನಿದೆ ನಿಜ ಒಂದು ದಪ್ಪನ್ ಬುಕ್ ಇದೆ ಆತ್ಮಾಯಣ ಅಂತೇಳಿ ಆ ಆತ್ಮಾಯಣ ಓದಕ್ ಆಗದಿದ್ರೆ ಕರೆಯ ಪಕ್ಷ ಇದು ಮೃತ್ಯುವೇ ಇಲ್ಲ ಅಂತ ಓದಿಬಿಟ್ರೆ ಆಯ್ತು ಎ ಸೋಲ್ಸ್ ಜರ್ನಿ ಅಂತ ಇತ್ತದು ಪೀಟರ್ ರಿಶೇಲ್ ಅವ್ರದ್ದು ಬರೆದಿರೋಂಥದ್ದು ದ ಸೋಲ್ಸ್ ಜರ್ನಿ ಅನ್ನೋದು ಅಂದ್ರೆ ಹೇಗೆ ನಮ್ಮ ಶರೀರಗಳು ಒಂದೊಂದು ಬಿಟ್ಟುಕೋತ ಒಂದು ಆತ್ಮ ಮುಂದಿನ ಲೋಕಕ್ಕೆ ಹೋಗುತ್ತದೆ ಅನ್ನೋದು ಅದಕ್ಕೆ ಅವ್ರು ಶೀತಾಯಣ ಓದಿದ್ರು ಇಮಿಡಿಯೇಟ್ ಶೀತಾಯಣ ಅಂದ್ರೆ PSSM ನ ಒಂದು ಗ್ರಂಥ ಒಂದು ಅಮೂಲ್ಯ ಗ್ರಂಥ ಅಂದ್ರು ಎಷ್ಟೋ ನನಗೆ ರಾಮಾಯಣದ ಬಗ್ಗೆ ಬಹಳ ಡೌಟ್ಗಳಿದ್ವು ಸೀತಾಯಣ ಓದಿದ್ಮೇಲೆ ನನ್ಗೆ ಕ್ಲಿಯರ್ ಆಯ್ತು ಯಾಕಂದ್ರೆ ಸೀತಾಯಣ ಅಧಿಕೃತ ಕೃತಿ ಡೇನಾ ಮೇರಿಯಂ ಅವ್ರು ಬರ್ದದ್ದು ಹೆಂಗೆ ಗೊತ್ತಾ ಡೇನಾ ಮೇರಿಯಂ ಯಾರು ಜಸ್ಟ್ ಅವಳು ಪಾಸ್ಟ್ 2 ಲೈಫ್ಗಳನ್ನ ಒಂದು ಅಯೋಧ್ಯೆಯಲ್ಲಿ ಒಂದು ಮಿಥಿಲೆ ಅಂದ್ರೇನು ಸೀತೆ ಹುಟ್ಟಿದ್ದು ಸೀತೆಯ ಒಡನಾಟದಲ್ಲಿನೇ ಇದ್ದವಳು ಯಾರು ಮೀನಾಕ್ಷಿ ಅನ್ನೋದು ಒಂದು ಜನ್ಮ ಆ ಸೀತೆಯನ್ನ ಎತ್ತಿ ಆಡಿಸಿದವಳು ಮೀನಾಕ್ಷಿ ಅದೇ ಮೀನಾಕ್ಷಿ ನೆಕ್ಸ್ಟ್ ಅಯೋಧ್ಯೆಯಲ್ಲಿ ಇನ್ನೊಂದು ಜನ್ಮ ತಗೋತಾಳೆ ಅದು ಯಾವುದು ಅಂದ್ರೆ ಅನಸೂಯ ಅಂತೇಳಿ ಅನಸೂಯ ಆಗಿನೂ ಹುಟ್ಟುತ್ತಾಳೆ ಅಂದ್ರೆ ಸೀತೆ ಕಾಡಿಗೆ ಹೋದ ತಕ್ಷಣ ಈ ಮೀನಾಕ್ಷಿ ನನ್ನ ಬಾಡಿ ವೆಕೇಟ್ ಮಾಡ್ತಾಳೆ ಅಂದ್ರೆ ಆಕಿಂದು ಮುಗಿತು ಆ ವಯಸ್ಸು ಆಗಿರ್ತದೆ ಸೀತೆ ಇಲ್ಲದೆ ನಾನು ಇಷ್ಟು ದಿನ ಸೀತೆ ಸಲುವಾಗಿ ನೋಡ್ರಿ ಹಿಂದೆ ದಾಸಿಯರು ಹಿಂದೆ ಬರ್ತಿದ್ರಲ್ಲ ಹಿಂದೆ ನಾವು ನೋಡ್ತೀವಿ ಕೈ ಹಿಂದೆ ಬಂದ್ಲು ಯಾರಿಂದೆ ಕೈ ಹಿಂದೆ ಮಂತರೆ ಬಂದ್ಲು ಹಿಂದಿನ ಕಾಲದಲ್ಲಿ ಹೆಣ್ಮಕ್ಳನ್ನ ಕೊಡ್ಬೇಕಾದ್ರೆ ರಾಜ್ಯಗಳು ದೂರ ಇದ್ದಾಗ ಅವ್ರ ಜೊತೆ ದಾಸಿಯರು ಬರ್ತಿದ್ರಂತೆ ಹಂಗೆ ಮೀನಾಕ್ಷಿ ಸೀತೆಯ ಹಿಂದೆ ಎಲ್ಲಿಗೆ ಬಂದ್ಲು ಅಯೋಧ್ಯೆಗೂ ಬಂದ್ಲು ಮಿಥಿಲೆಯಿಂದ ಸೀತೆ ಕಾಡಿಗೆ ಹೋದ್ಮೇಲೆ ಅವಳಿಗೆ ನಾನು ಒಬ್ಳೆ ಆಗ್ಬಿಟ್ಲು ಅವಳು ಮಿಥಿಲೆಗೂ ವಾಪಸ್ ಹೋಗ್ಲಿಲ್ಲ ದೇಹ ತ್ಯಾಗ ಮಾಡಿದ್ಲು ಮತ್ತೆ ಜನ್ಮ ತಗೊಂಡಾಗ ಅನಸೂಯ ಆಗಿ ಎಲ್ಲಿ ಹುಟ್ಟಿದ್ಲಕ್ಕಿ ಅದೇ ಅಯೋಧ್ಯೆಯಲ್ಲಿ ಅದೇ ಅವಳೇ ಈಗ ಪ್ರಸ್ತುತ ಅಮೆರಿಕದಲ್ಲಿ ಡೇನಾ ಮೇರಿಯಂ ಅಂತ ಒಂದು ಶರೀರ ತಗೊಂಡು ಹುಟ್ಟಿರುವ ಆತ್ಮದು ಅವಳು ತನ್ನ ಆ ಜನ್ಮಕ್ಕೆ ಕನೆಕ್ಟ್ ಆಗಿ ಕಣ್ಣು ಮುಚ್ಚಿ ಕೂತು ಧ್ಯಾನ ಸ್ಥಿತಿಯಲ್ಲಿ ಆ ಜನ್ಮ ಕನೆಕ್ಟ್ ಆಗಿ ಬರೆದಿರೋದೇ ಅನ್ಟೋಲ್ಡ್ ಸ್ಟೋರಿ ಆಫ್ ಸೀತಾ ಅದೇ ಕನ್ನಡದಲ್ಲಿ ಸೀತಾಯಣ ನೋಡಿ ಹೇಗಿದೆ ಅಂದ್ರೆ ಸ್ವಾಧ್ಯಾಯ ಅನ್ನೋದು ಪತ್ರಿಸರ್ ಅದು ಓದಿದ ತಕ್ಷಣ ಎಲ್ಲರೂ ಓದ್ಬೇಕು ಸೀತಾಯಣನ ಅಂತ ಹೇಳಿಬಿಟ್ರು ನನಗೆ ಎಷ್ಟೋ ಡೌಟ್ಗಳಿದ್ದು ಕ್ಲಿಯರ್ ಆದವು ಹಾಗೆ ಪತ್ರಿಜಿ ಸರ್ ಯಾವಾಗ್ಲೂ ಇದು ಬಿಡಿ 1979 ಅವ್ರನ್ನ ಎನ್ಲೈಟ್ ಮಾಡಿದ ಪುಸ್ತಕ ಅಂದ್ರೆ ಯಾವುದು ಅಂದ್ರೆ ಯು ಫಾರ್ ಎವರ್ ಅಂದ್ರೆ ಯು ಫಾರ್ ಎವರ್ ನೀನು ಶಾಶ್ವತ ನೀನೇ ಶಾಶ್ವತ ಇದು ಯಾರ್ದು ಬುಕ್ಕು ಲೋಕ್ಸಂ ರಾಂಪ ಯಾರು ಟಿಬೆಟಿಯನ್ ಯೋಗಿ ಆತ ಸುಮಾರು 14 ಬುಕ್ ಬರ್ದಾರ ಆದ್ರೆ ಪತ್ರಿ ಸರ್ ಹೇಳ್ತಾರೆ ನಾನು ಒಂದೇ ಕ್ಷಣದಲ್ಲಿ ಆಧ್ಯಾತ್ಮಿಕ ಶಾಸ್ತ್ರಜ್ಞನಾಗೆ ಆದೆ ನನ್ನ ಎಲ್ಲ ಡೌಟ್ಗಳನ್ನು ಕ್ಲಿಯರ್ ಮಾಡಿಬಿಡ್ತಾ ಪುಸ್ತಕ ಯಾವುದು ಯು ಫಾರ್ ಎವರ್ ರಾಂಪ ಅವರ ಪುಸ್ತಕ ಹಾಗೆ ಅವ್ರದ್ದು ಇನ್ನೊಂದು ಪುಸ್ತಕ ಇದೆ ಥರ್ಡ್ ಐ ಅಂತೇಳಿ ಕನ್ನಡದಲ್ಲಿ ಇಲ್ಲ ಅದು ತೆಲುಗುದಲ್ಲಿದೆ ಇಂಗ್ಲಿಷ್ ನಲ್ಲಿದೆ ಅದೇ ರೀತಿ ಇನ್ನೊಂದಿದೆ ತಪಸ್ವಿ ಅಂತೇಳಿ ತೆಲುಗುದಲ್ಲಿದೆ ಕನ್ನಡದಲ್ಲಿ ಅನನ್ಯ ಸನ್ಯಾಸಿ ಅಂತೇಳಿ ಈ ರಾಂಪಾರವರ ಗುರುನೇ ಅನನ್ಯ ಸನ್ಯಾಸಿ ಅಂತೇಳಿ ಹೀಗೆ ಅನನ್ಯ ಸನ್ಯಾಸಿ ಅಂತೂ ಅದು ಓದೋರಿಗೆ ಬಹಳ ಶಕ್ತಿ ಬೇಕು ಅಬ್ಬಾ ಹೇಗೆ ಒಬ್ಬ ಯೋಗಿ ಹಿಮಾಲಯದಲ್ಲಿ ಒಬ್ಬ ಶಿಷ್ಯನಿಗಾಗಿ ಕಾಯ್ತಾ ತನ್ನ ಶರೀರವನ್ನು ಹೇಗೆ ಇಟ್ಕೊಂಡ ನಾವು ಆರಾಮ್ AC ಕೆಳಗ ಫ್ಯಾನ್ಗಳ ಕೆಳಗೆ ಕೂತಿದೀವಿ ಅದಕ್ಕೆ ಸ್ವಾಧ್ಯಾಯ ಆಧ್ಯಾತ್ಮ ನಿಮಗೊಂದು ಗೊತ್ತಾ ಪತ್ರಿ ಸರ್ ಏನ್ ಹೇಳ್ತಾರೆ ಎನ್ಲೈಟ್ಮೆಂಟ್ಗೆ 5th ನೀವು ಅಂದ್ರೆ ಲಿಫ್ಟ್ನಾಗ ಹೋಗ್ಬೇಕಾ ನೀವು ಮೆಟ್ಲತ್ತಿ ಹೋಗ್ಬೇಕಾ ಯೋಚನೆ ಮಾಡ್ರಿ ನೀವು ಇಲ್ರಿ ಲಿಫ್ಟ್ನಾಗ ಹೋಗ್ಬೇಕು ಅಂದ್ರೆ ಸ್ಪಿರಿಚುವಲ್ ಗ್ರೋತ್ ಫಾಸ್ಟ್ ಆಗ್ಬೇಕು ಅಂದ್ರೆ ಸ್ವಾಧ್ಯಾಯ ಬೇಕೇ ಬೇಕು ಎಲ್ಲಾ ಪುಸ್ತಕಗಳನ್ನ ಮಸ್ಟ್ ರೀಡ್ ಎವ್ರಿ ಬುಕ್ ಆಮೇಲೆ ಇನ್ನೊಂದು ಪತ್ರಿ ಸರ್ ಯಾವತ್ತು ನನ್ನ ಪುಸ್ತಕ ಓದ್ರಿ ಅಂತ ಹೇಳಂಗಿಲ್ಲ ಅದು ಅವ್ರ ವಿಶೇಷತೆ ಎಲ್ಲರ ಪುಸ್ತಕಗಳನ್ನ
ಓದ್ಬೇಕು ಅನ್ನೋದು ಪತ್ರಿಜಿ ಸರ್ ಅವ್ರದ್ದು ಆಶಯ. ಇನ್ನೂ ಒಂದು ಅದ್ಭುತವಾದ ಮಾತು ಹೇಳಿದ್ದಾರೆ. ಸ್ವಾಧ್ಯಾಯ ಅಂದ್ರೆ ಧ್ಯಾನ ಸ್ವಾಧ್ಯಾಯ. ಒಂದು ಪಕ್ಷಿಗೆ ಎಷ್ಟು ರೆಕ್ಕೆಗಳಿರ್ತಾವೆ? 2. ಹಾರೋದಕ್ಕೆ 2 ರೆಕ್ಕೆಗಳು ಬೇಕು. ಅದೇ ರೀತಿ ಒಬ್ಬ ಆಧ್ಯಾತ್ಮಿಕ ವ್ಯಕ್ತಿಗೆ, ಧ್ಯಾನ ಸಾಧಕನಿಗೆ ಎರಡೂ ಬೇಕು. ಒಂದು ಧ್ಯಾನ, ಇನ್ನೊಂದು ಸ್ವಾಧ್ಯಾಯ. ಯಾವ್ದಾದ್ರು ಪುಸ್ತಕ ಒಂದೇ ದಿನದಲ್ಲಿ ಓದ್ಬೇಕಂತಿಲ್ಲ. ವಿಶೇಷವಾಗಿ ಪತ್ರಿಜಿ ಸರ್ ಅವರು ಸಜೆಸ್ಟ್ ಮಾಡೋ ಪುಸ್ತಕ ಯಾವ್ದಂದ್ರೆ ಯೋಗಿ ಆತ್ಮಕಥೆ. ಒಬ್ಬ ಯೋಗಿ ಆತ್ಮಕಥೆ. ನಿಮ್ಗೆ ಗೊತ್ತಿರ್ಲಿ, ಇದೊಂದು ಪುಸ್ತಕ ಯೋಗಿ ಆತ್ಮಕಥೆ ಇದೆ ಅಲ್ಲ, ಮೀ ಜನ್ಮ ವ್ಯರ್ಥ ಅಂತ ಬಿಡ್ತಾನೆ ಪತ್ರಿ ಸರ್. ಮೀ ಜನ್ಮ ವೇಸ್ಟ್ ಇದೆ ಸದೋಕೋಟೆ. ಹಂಗೆ ವೇಸ್ಟ್ ನಿಜ. ಲಾಸ್ಟ್ ನಿಮ್ಗೆ ಓದಕ್ಕಾಗ್ಲಿಲ್ಲ, ನನ್ನ ಸಲಹೆ ಹೇಳ್ತೀನಿ ನಿಮಗೆ, ಯೂಟ್ಯೂಬ್ ನಲ್ಲಿ ಒಂದೊಂದು ಅಧ್ಯಾಯದ ಒಂದೊಂದು ವಿಡಿಯೋ ಇದಾವೆ. ಸುಮ್ಮನೆ ವಿಡಿಯೋ ಕೇಳಿಸ್ಕೊಳ್ರಿ, ಕಣ್ಣು ಮುಚ್ಚ್ರಿ, ಒಂದೊಂದು ಆಡಿಯೋ ಹಚ್ಕೊಳ್ರಿ. ಅದು ಹೆಂಗಿದ್ರು ಎಷ್ಟು ಅಧ್ಯಾಯ ಇದಾವೋ ಅಷ್ಟು ಆಟೋಬಯೋಗ್ರಫಿ ಆಫ್ ಯೋಗಿ, ಇಂಗ್ಲಿಷು, ಹಿಂದಿ, ಎಷ್ಟು ಭಾಷೆಗಳಿಗೆ ಹೋಗಿದೆ ಗೊತ್ತಾ ನಿಮ್ಗೆ? ಆಪಲ್ ಕಂಪ್ನಿ ಸ್ಟೀವ್ ಜಾಬ್ ಪ್ರತಿ ವರ್ಷ ಓದ್ತಿದ್ನಂತೆ ಇದನ್ನ. ಪ್ರತಿ ವರ್ಷ ಅಂದ್ರೆ ಅಂದ್ರೆ ಯಾಕೆ? ಏನ್ ಮೇಡಮ್ ಒಂದ್ಸಲ ಓದಿದ್ರೆ ಸಾಕಲ್ಲ, ಮತ್ತೆ ಮತ್ತೆ ಯಾಕೆ ಓದ್ಬೇಕು? ಏನೋ ಅಷ್ಟು ದಡ್ಡ ಇದ್ನ ಸ್ಟೀವ್ ಜಾಬ್? ಅಷ್ಟು ದಡ್ಡ ಅಲ್ಲ. ನನ್ನ ಸ್ಥಿತಿ ಬೆಳೆದಂತೆ, ನಾನು ಆಧ್ಯಾತ್ಮಿಕ ಒಂದು ಭಗವದ್ಗೀತೆ ನನ್ನ ಸ್ಥಿತಿ ಎಷ್ಟಿರ್ತದೋ ಅಷ್ಟೇ ಅರ್ಥ ಆಗುತ್ತೆ. ನಾನು ಇನ್ನ 4 ವರ್ಷ ಆದ್ಮೇಲೆ ಮತ್ತೆ ಅದೇ ಬುಕ್ ಓದಿದ್ರೆ ನನಗೆ ಇನ್ನೂ ಸ್ವಲ್ಪ ಹೆಚ್ಚು ಅರ್ಥ ಆಗಿರುತ್ತೆ. ಯಾಕಂದ್ರೆ ನನ್ನ ಸ್ಥಿತಿ ಬದಲಾವಣೆ ಆಗಿರುತ್ತೆ. ಆ ರೀತಿ ಅದಕ್ಕೆ ಭಗವದ್ಗೀತೆ ಅಂತೂ ಪತ್ರಿ ಸರ್ ಹೇಳ್ತಿದ್ರು, ಯು ಅಗೇನ್ ಅಂಡ್ ಅಗೇನ್ ಅಂಡ್ ಅಗೇನ್ ಅಂಡ್ ಅಗೇನ್ ಯು ರೀಡ್ ಭಗವದ್ಗೀತಾ ಅಂತಿದ್ರು ಪತ್ರಿ ಸರ್. ಯಾಕಂದ್ರೆ ಅದು ಅಂತ ಗೀತೆ, ಅದು ಜೀವನದ ಪಾಠಗಳನ್ನ ಹೇಳುವಂತಹ ಪುಸ್ತಕ ಅದು ಭಗವದ್ಗೀತೆ. ಸರಿ, ಈ ರೀತಿ ಪತ್ರಿಜಿ ಸರ್ ಅವರು ಹಲವಾರು ಪುಸ್ತಕಗಳನ್ನ, ನಿಮ್ಗೆ ಗೊತ್ತಾ, ಅವರಿಗೆ ಒಂದು ಬುಕ್ ಸಿಕ್ತಂತೆ. ಏನು? ದ ಸೀಕ್ರೆಟ್ ಪವರ್ಸ್ ಆಫ್ ಪಿರಮಿಡ್ ಅಂತೇಳಿ. ಅದು ಬಿಲ್ ಶುಲ್ ಮತ್ತು ಎಡ್ ಪಿಟೆಟ್ ಅವರ ಕೃತಿ. ಅದು ಅದು ಸುಮ್ಮನೆ ಓದ್ತಾ ಹೋದ್ರಂತೆ ಪತ್ರಿ ಸರ್. ನಾನು ಅದಕ್ಕೆ ಅವ್ರದ್ದು ಧ್ಯಾನ ಮತ್ತು ಪಿರಮಿಡ್ ಶಕ್ತಿ ಅಂತ ಬುಕ್ ಐತಿ, ತುಂಬಾ ಚಿಕ್ಕದ್ರಿ, ಒಂದು 40 ಪುಟನೂ ಇಲ್ಲ. ಓದ್ತಾ ಹೋದ್ರಂತೆ ಅವರು. ಅದನ್ನ ಓದಿದ ಮಾತ್ರಕ್ಕೆ ಒಪ್ಕೊಳ್ಳಿಲ್ಲ ಪತ್ರಿ ಸರ್, ಯಾವ್ದನ್ನ ಹಾಗೆ ಒಪ್ಕೊಳ್ಳಂಗಿಲ್ಲ. ಯಾವಾಗ್ಲೂ ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡ್ಬೇಕು ನಾವು. ವಿ ಆರ್ ಸ್ಪಿರಿಚುವಲ್ ಸೈಂಟಿಸ್ಟ್ಗಳು. ಅಂದ್ರೆ ಸೈನ್ಸ್ ಅಂದ್ರೆ ಏನು? ನಾವು ಅದನ್ನ ಹೊರಗಚ್ಚಬೇಕು. ಹಾಗೆ ಪತ್ರಿ ಸರ್ ಅವರು ಆ ಬುಕ್ ಓದಿದ್ಮೇಲೆ ಪಿರಮಿಡ್ಗಳನ್ನ ತಾವೇ ಮಾಡ್ಸಿದ್ರಂತೆ, ಕಟ್ಟಿಗೆ ಕಾರ್ಡ್ಬೋರ್ಡ್ಲಿಂದ ಮಾಡಿಸಿ ಅದ್ರಲ್ಲಿ ಹಣ್ಣಿಟ್ಟು, ಟೊಮೆಟೊ ಇಟ್ಟು, ಏನೇನೋ ಪ್ರಯೋಗ ಮಾಡಿದ್ರು. ಅದು ಕೊನೆಗೆ ಅದರಲ್ಲಿ ಒಂದು ಎನರ್ಜಿ ಇದೆ ಅನ್ನೋದು ಗೊತ್ತಾಯ್ತು. ಅದು 52 ಡಿಗ್ರಿ, ಇಷ್ಟೇ ಆಂಗಲು, ಹಿಂಗೆ ಮಾಡಿದ್ರೆ ಅದರಲ್ಲಿ ಎನರ್ಜಿ ಒಂದು ಅಟ್ರಾಕ್ಟ್ ಆಗುತ್ತೆ. ಸೊ ಅವಾಗ ಹಾಗಾದ್ರೆ ನಾವು ಇದನ್ನ ಧ್ಯಾನಕ್ಕೆ ಯಾಕೆ ಅಳವಡಿಸ್ಕೋಬಾರ್ದು ಅಂತೇಳಿ ಅವ್ರಿಗೆ ಆಲೋಚನೆ ಬಂತು. ಹಾಗೆ ಧ್ಯಾನಕ್ಕೆ ಅಳವಡಿಸ್ಕೊಳ್ಳಾಯ್ತು. ಹಾಗೆ ನೋಡಿ, ಪತ್ರಿಜಿ ಸರ್ ಅವ್ರ ಏನಾದ್ರು ಈ ಪಿರಮಿಡ್ ಶಕ್ತಿ ಬುಕ್ ಓದದೇ ಇದ್ರೆ ಅವ್ರಿಗೆ ಪಿರಮಿಡ್ ಎನರ್ಜಿ ಗೊತ್ತಾಗ್ತಾ ಇತ್ತ? ಇವತ್ತೊಂದು ಪಿರಮಿಡ್ ಜಗತ್ತು ಸೃಷ್ಟಿ ಆಗ್ತಾ ಇತ್ತ? ಇಲ್ಲ ತಾನೆ? ಹಾಗಾದ್ರೆ ಪುಸ್ತಕಗಳ ಅಧ್ಯಯನದಿಂದ ನಾವು ಬಹಳ ಕಲಿತೀವಿ, ಬಹಳ ಅಂದ್ರೆ ಬಹಳ. ನಾನಂತೂ ಪ್ರಾಮಾಣಿಕವಾಗಿ ಒಂದ್ ಹಂತದಲ್ಲಿ ಪುಸ್ತಕಗಳು ಓದನ್ನ ನಿಲ್ಲಿಸಿದವಳು, ಈಗ ಪುಸ್ತಕದ ಮತ್ತೆ ಉಳು. ಅದೇನೋ ನನಗೆ ಖುಷಿ. ಸುಮ್ನೆ ಅವುಗಳ ಮಧ್ಯದಲ್ಲೇ ಇರ್ತೀನಿ ನಾನು. ಆಗ್ಲೇ ಮೇಡಮ್ ಹೇಳ್ತಾರೆ, ನಾವು ಲೈಬ್ರರಿ ಸ್ಥಾಪಿಸಿದೆ. ನಾನು ಪುಸ್ತಕ ಓದ್ನಲ್ಲ, ನನಗನ್ಸಿತ್ತು ನನಗಾಗಿ ಪುಸ್ತಕ ತಂದ್ಕೊಂಡಿರ್ತೀನ. ನಮ್ಮ ಮನೆ ಮೇಲೆ ಮನ್ವಂತರ ಧ್ಯಾನ ಕೇಂದ್ರ ಇದೆ 2012ರಿಂದ. ಜನ ಬರ್ತಾ ಇರ್ತಾರ. ಅದು ನಾನೊಬ್ಳೆ ಓದೋದಕ್ಕಿಂತ ಅದೇ ಪುಸ್ತಕ ಇನ್ನೊಬ್ರಿಗೆ ಕೊಟ್ಬಿಟ್ರೆ, ಅವರು ಓದ್ಬಿಟ್ರೆ ಅದು ಪುಸ್ತಕ ಡಬಲ್ ಸಾರ್ಥಕ ಐತಿ. ಅದು ಇನ್ನೊಬ್ರಿಗೆ ಕೊಟ್ಬಿಟ್ರೆ 3 ಪಟ್ಟು ಸಾರ್ಥಕ, ಇನ್ನೊಬ್ರಿಗೆ ಕೊಟ್ರೆ 4, 5, 10 ಪಟ್ಟು ಸಾರ್ಥಕ. ನಾನು ಕಳ್ಕೊಂಡದ್ದೇನು? ಏನು ಕಳ್ಕೊಂಡಿಲ್ಲ, ಯಾಕಂದ್ರೆ ಅದು ಬುಕ್ ನಂದೇ, ಮತ್ತೆ ವಾಪಸ್ ಬರುತ್ತೆ. ಒಂದು ಪುಸ್ತಕ 10 ಮಂದಿ ಓದಿದ್ರೆ 10 ಪಟ್ಟು ಸಾರ್ಥಕ ಆಯ್ತದು. ಇದು ಯಾರಿಂದ ಕಲ್ತಿದ್ದಂದ್ರೆ ಪತ್ರಿಜಿ ಸರ್ ಅವರಿಂದ. ನಿಮ್ಗೆ ಗೊತ್ತಾ, ಪತ್ರಿಜಿ ಸರ್ ಅವರು 1 ಲಕ್ಷ ಬುಕ್ ಓದಿದಾರಲ್ರಿ, ಅವ್ ಎಲ್ಲದವ್ರಿ ಅಂತ ಕೇಳಿದ್ರೆ ಎಲ್ಲೂ ಇಲ್ಲ. ಯಾಕಂದ್ರೆ ಅವ್ರು ಓದಿದ ತಕ್ಷಣ ಅವ್ರ ಫ್ರೆಂಡ್ಸ್ಗೆ ಯಾರಿಗೆ ಬೇಕು ಅವ್ರ ಕೈ ಕೊಟ್ಟು ಬಿಡ್ತಿದ್ರಂತೆ. ಅದಕ್ಕಾಗಿ ಹೇಗಿ ಬೀಳ್ತಿದ್ರು ಅವ್ರ ಫ್ರೆಂಡ್ಸ್ ಎಲ್ಲ. ಈ ಸಾರಿ ಪತ್ರಿಜಿ ಸರ್ ನಮಗೆ ಯಾವ ಬುಕ್ ಕೊಡ್ತಾರ? ವಜ್ರಗಳ ತರ. ಅವರ ಸಂಬಳದ ಅರ್ಧ ಸಂಬಳವನ್ನ ಸೀದಾ ಬಂದ ತಕ್ಷಣ ಮೊದ್ಲು ಅವ್ರ ಎದಕ್ ಹೋಗ್ತಿದ್ರಂತೆ ಗೊತ್ತಾ? ಸಂಡೇ ಮಾರ್ಕೆಟ್ ಹಾಫ್ ರೇಟ್ ಬುಕ್ಗಳು ಕೊಡ್ತಾರಲ್ಲ, ಅಲ್ಲಿ ಹೋಗ್ತಿದ್ರಂತೆ. ಬ್ಯಾಗ್ಗಳು ತುಂಬಾ ಎಲ್ಲರೂ ತರಕಾರಿ ತುಂಬ್ಕೊಂಡ್ ಬಂದ್ರೆ ಇವ್ರು ಬುಕ್ಗಳು ತುಂಬ್ಕೊಂಡ್ ಬರೋರು. ನಿಜಗಳು ನನಗೂ ಖುಷಿ ಆಗುತ್ತೆ. ಅದು ಈಗ ನಾನ್ ಕೂಡ ಅನುಭವಿಸಿದ್ವಿ. ಓದೋದಂದ್ರೆ ಬಹಳ ಖುಷಿ ಕೊಡುತ್ತೆ. ಒಂದು ಸಣ್ಣ ಬುಕ್ ದಯವಿಟ್ಟು ಎಂತದೇ ಆಗ್ಲಿ, ತುಳಸಿದಳ ಓದ್ರಿ. ಅವ್ರು 2 ಭಾಗ, ತುಳಸಿದಳ 1, ತುಳಸಿದಳ 2 ಅಂತೇಳಿ ಬಹಳ ಚೆನ್ನಾಗಿದೆ. ಎಷ್ಟು ಜ್ಞಾನ ಇದ್ರೆ. ಆಗ್ಲೇ ಹೇಳಿದೆ ಆಲೋಚನಾ ಶಕ್ತಿ ಅಂತೇಳಿ. ಅವ್ರದೇ ಪತ್ರಿಜಿ ಸರ್ ಅವ್ರದೇ ಪತ್ರಿಜಿ ಕಾನ್ಸೆಪ್ಟ್ಸ್ ಅವ್ರು ಹೇಳಿರೋದೆಲ್ಲ ಆಕ್ಚುಲಿ ನಮ್ಗೆ ತೆಲುಗು, ಇಂಗ್ಲಿಷು, ಹಿಂದಿ ಬಂತಂದ್ರೆ ಅವ್ರ ಸ್ಪೀಚ್ಗಳನ್ನ ಕೇಳ್ಬೇಕು. ನಮಗ್ ಅಲ್ಲೇ ಪತ್ರಿಜಿ ಕಾನ್ಸೆಪ್ಟ್ಗಳೆಲ್ಲ ಗೊತ್ತಾಗುತ್ತೆ. ಆಗ್ಲಿಲ್ಲ ಓದ್ಬೇಕು. ಇದೊಂದು ಪತ್ರಿಜಿ ಜ್ಞಾನ ಸುದೆ ಅಂತ. ಇದ್ರಲ್ಲಿ 5 ಬುಕ್ ಅದಾವ. ಒಂದು ನೋಡ್ರಿ, ನಮ್ ಶಂಕರಾಚಾರ್ಯರ ಬಗ್ಗೆ ಓದಷ್ಟು ಟೈಮ್ ಇಲ್ಲ. ಭಜ ಗೋವಿಂದಂ ಅಂತ ಒಂದು ಪುಸ್ತಕ ಅದ ಪತ್ರಿ ಸರ್ ಬರ್ದಾಗ. ಅಂದ್ರೆ ಇಡೀ ಶಂಕರಾಚಾರ್ಯರ ಏನ್ ಹೇಳ್ತಾರ ಭಜ ಗೋವಿಂದಂನಲ್ಲಿ ಇಲ್ಲಿ ಬಂದ್ಬಿಡ್ತದೆ. ಪತಂಜಲಿ ಧ್ಯಾನ ಶಾಸ್ತ್ರ ಅಂತ ಒಂದು ಬುಕ್ ಐತಿ. ಏನಿಲ್ಲ, ಇಡೀ ಪತಂಜಲಿ ಅವ್ರನ್ನ ನಮ್ಗೆ ಓದಕ್ ಆಗಲ್ಲ. ಪತ್ರಿಜಿ ಅವರು ಬರ್ದಿರೋ ಸಣ್ಣ ಬುಕ್ ಪತಂಜಲಿ ಧ್ಯಾನ ಶಾಸ್ತ್ರ ಓದಿದ್ರೆ ಆಯ್ತು, ಪತಂಜಲಿ ಬಗ್ಗೆ ಗೊತ್ತಾಗುತ್ತೆ. ಹೀಗೆ ಎನ್ಲೈಟನ್ಮೆಂಟ್, ಸೇತು ವಿಜ್ಞಾನ್, ಸಂಕಲ್ಪ ಶಕ್ತಿ, ಹೀಗೆ
ಎಷ್ಟು ಬುಕ್ಸ್ ಅದಾವ ಗೊತ್ತಾ ಪತ್ರಿಜಿ ಸರ್ ಅವ್ರು ಬರ್ದಿರೋದು. ಆದ್ರಿಂದ ನಾವು ಎಷ್ಟು ಒಂದು ಸಣ್ಣ ಬುಕ್ ಐತಿ ಕೃಷ್ಣ ಸಂದೇಶ ಅಂತೇಳಿ, ಭಗವದ್ಗೀತಾ ವಿಜ್ಞಾನ ಸಾರ ಅಂತ ಐತಿ, ಹೀಗೆ ಯೋಗ ಯೋಗ ಪರಂಪರೆ ಅಂತ ಒಂದೈತಿ, ಧ್ಯಾನ ಶತಕ ಅಂತ ಐತಿ ಪತ್ರಿಜಿ ಸರ್ ಅವ್ರು ಬರೆದಿರೋದು. ಎಷ್ಟು ಬುಕ್ಗಳಿದಾವೆ. ಆದ್ರಿಂದ ನೀವ್ ಏನೇ ಹೇಳಿ ಪತ್ರಿಜಿ ಸರ್ ಅವರ ಒಂದೊಂದು ಪುಸ್ತಕವು ನನಗಂತೂ ಆ ಬಹಳ ಖುಷಿ ಕೊಟ್ಟಿದೆ. ನಾ ಅದಕ್ಕೆ ಅವ್ರ 2 ಪುಸ್ತಕ, ಒಂದು ಗಣಪತಿ ಸಂದೇಶಗಳು, ಇನ್ನೊಂದು ಸಾಕ್ರೆಟಿಸ್ ನಾನು ಟ್ರಾನ್ಸ್ಲೇಟ್ ಮಾಡಿರೋದು. ಅದಲ್ಲದೆ ಪತ್ರಿಜಿ ಸರ್ ಅವ್ರ ವಿಶೇಷತೆ ಏನು ಅಂದ್ರೆ ಕೇವಲ ನನ್ನ ಪುಸ್ತಕಗಳು ಮಾತ್ರ ಅಲ್ಲ, ಎಲ್ಲರ ಪುಸ್ತಕ ಓದ್ಬೇಕು. ಸ್ವಾಮಿ ರಾಮ ಅವ್ರದ್ದು ಒಂದು ಬುಕ್ ಇದೆ. ನೀವು ಸ್ವಾಮಿ ರಾಮ ಅವ್ರದ್ದು ಬುಕ್ ಯಾರಾದ್ರೂ ಹೇಳ್ಬಲ್ರೆ? ಯಾವ್ದು ಹೇಳಿ ನೋಡೋಣ, ಅತ್ಯಂತ ಇಂಪಾರ್ಟೆಂಟ್ ಬುಕ್ ಹೇಳ್ತೀರಿ. ನನಗೆ ಗೊತ್ತೈತಿ ಈ ಸೆಷನ್ ಅಲ್ಲಿ ಬಾರಿ ಹೀಗೆ ಹೇಳಿದ್ರ ನನಗೆ. ಯಾವ್ದು ಅಂದ್ರೆ ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ. ಎಷ್ಟು ಅದ್ಭುತ ಬುಕ್ ಗೊತ್ತಾ. ಸ್ವಾಮಿ ರಾಮ ಹುಟ್ಟಿದ್ದು ಬೆಳೆದದ್ದು ಅಡ್ಡಾಡಿದ್ದು ಬರೀ ಹಿಮಾಲಯದ ತಪ್ಪಲುಗಳಲ್ಲಿ. ಮತ್ತೊಬ್ಬ ಡಾಕ್ಟ್ರು, ಈಗ್ಲೂ ಅವ್ರ ಹೆಸರಿನಲ್ಲಿ ಆಸ್ಪತ್ರೆ ಇದೆ ಈಗ್ಲೂ ಅಲ್ಲಿ. ಆದ್ರೆ ಅಂತ ಒಬ್ಬ ಮಹಾ ಯೋಗೀಶ್ವರ ಸ್ವಾಮಿ ರಾಮ ಅವರ ಬುಕ್ ಇನ್ನು ಸಾಕಷ್ಟಿದಾವೆ, ಒಂದಾದ್ರೂ ಓದ್ಬೇಕು ಕೊನೆ ಪಕ್ಷ. ಆಮೇಲೆ ದೀಪಕ್ ಚೋಪ್ರಾ ಎಷ್ಟು ಬುಕ್ ಬರ್ದನ ಪುಣ್ಯಾತ್ಮ. ನಮ್ಗೆ ಓದಕ್ಕಾದ್ರೆ ಆ ಜನ್ಮ ಸರಂಗಿಲ್ಲ. ದೀಪಕ್ ಚೋಪ್ರಾ ಬಗ್ಗೆ ಓದ್ಬೇಕು, ಅವ್ರು ಬರೆದ ಪುಸ್ತಕಗಳು ಓದ್ಬೇಕು. ಆಮೇಲೆ ಲಿಂಡಾ ಗುಡ್ಮ್ಯಾನ್ ಸ್ಟಾರ್ ಸೈನ್ಸ್, ಎಂತೆಂತ ಪುಸ್ತಕ ಗೊತ್ತಾವ್, ನಕ್ಷತ್ರ ಲೋಕಗಳ ಬಗ್ಗೆ, ಉನ್ನತ ಲೋಕಗಳ ಬಗ್ಗೆ. ಆ ಲಿಂಡಾ ಗುಡ್ಮ್ಯಾನ್ ಪುಸ್ತಕ ಎಷ್ಟೊಂದದವ್, ನಾವು ಒಂದಾದ್ರೂ ಓದ್ಬೇಕು ಕೊನೆ ಪಕ್ಷ. ಅದು ಹೋಗ್ಲಿ, ಯಾವಾಗ್ಲೂ ಪತ್ರಿಕೆ ಹೇಳ್ತಾ ಇತ್ತು ರಿಚರ್ಡ್ ಬಾಕ್ ಅಂತಿದ್ರು. ರಿಚರ್ಡ್ ಬಾಕ್ ಅವ್ರದ್ದು ಒಂದು ಬುಕ್ ಇದೆ, ನಿಮ್ಗೆ ಗೊತ್ತಾ? ಜೊನಾಥನ್ ಲಿವಿಂಗ್ಸ್ಟನ್ ಸೀಗಲ್. ಮೇಡಮ್ ಅನ್ಮ್ಯೂಟ್ ಮಾಡ್ಕೋಬೇಡಿ ಪ್ಲೀಸ್, ಡಿಸ್ಟರ್ಬ್ ಆಗುತ್ತೆ. ಎಸ್ ಮ್ಯಾಮ್, ಮಾಡಿದೀನಿ ಮ್ಯಾಮ್. ಓಕೆ. ರಿಚರ್ಡ್ ಬಾಕ್ ಅವ್ರದ್ದು ಒಂದು ಕೃತಿ ಇದೆ, ಜೊನಾಥನ್ ಲಿವಿಂಗ್ಸ್ಟನ್ ಸೀಗಲ್. ಅಬ್ಬಾ, ಲೇಖಕರು ಹೇಳ್ತಾರೆ ಒಂದು ಪಕ್ಷಿ ಅದು, ಅದಕ್ಕೆ ಎಂತ ಚಲವಂತಿಕೆ ಗೊತ್ತಾ ನಿಮಗೆ. ಇದು ಡಾಕ್ಟರ್ ನ್ಯೂಟನ್ ಅಂತ ಒಂದು ಯೂನಿವರ್ಸಿಟಿನ ಮಾಡಿದ್ದಾರೆ, ಯಾವ್ದದು ಕ್ವಾಂಟಮ್ ಲೈಫ್ ಯೂನಿವರ್ಸಿಟಿ, ನವ್ಯ ತಕ್ಷಶಿಲಾ ಆತ್ಮವಿದ್ಯಾಲಯ ಅಂತೇಳಿ. ಅವ್ರು ಹೇಳ್ತಾರೆ, ಅವ್ರ ಅಪ್ಪ ಈ ಬುಕ್ನ ತಂದು ಕೊಟ್ರಂತೆ. ದಯವಿಟ್ಟು ಎಲ್ಲ ತಂದೆ ತಾಯಿಗಳಿಗೆ ನನ್ನ ರಿಕ್ವೆಸ್ಟ್, ತೆಲುಗುದಾಗಿದೆ, ಹಿಂದಿಯಲ್ಲಿದೆ, ಕನ್ನಡದಲ್ಲಿ ಪ್ರಿಂಟ್ ಇಲ್ಲ ಸದ್ಯಕ್ಕೆ, ನಾನು ಇಷ್ಟರಲ್ಲೇ ಮಾಡಿಸ್ತೀವಿ. ಈ ಬುಕ್ ಒಂದು 30, 40, 50 ರೂಪಾಯಿ ಸಿಗುತ್ತೆ, ಮ್ಯಾಕ್ಸಿಮಮ್ ಅಂದ್ರೆ 50 ರೂಪಾಯಿ ಸಿಗುತ್ತೆ. ನಿಮ್ಮ ಮಕ್ಕಳಿಗೆ ಬರ್ತ್ಡೇಗೆ ಇದ್ರೆ ಇದೇ ಬುಕ್ಕೆ ಕೊಡ್ರಿ. ಹೆಂಗಿದೆ ಅಂದ್ರೆ ಮಕ್ಕಳಿಗೆ ಅವರಲ್ಲಿ ಛಲ, ಆತ್ಮವಿಶ್ವಾಸ. ಒಂದು ಪಕ್ಷಿಗೆ ಎಷ್ಟು ಜನ ಟೀಕೆ ಟಿಪ್ಪಣಿಗಳು ಮಾಡ್ತಾರೆ, ನಿನ್ ಕೈಲಿ ಏನಾಗುತ್ತೆ, ನೀನೇನ್ ಮಾಡ್ತೀಯ. ಯಾಕಂದ್ರೆ ಸಮಾಜ ಹಂಗೆ ನಕಾರಾತ್ಮಕ ಮಾತುಗಳೇ ಇರ್ತದ. ಆದ್ರೆ ಆ ಎಲ್ಲವುಗಳನ್ನ ಪರಿಗಣಿಸದೆ ಆ ಪಕ್ಷಿ ಛಲ ಬಿಡದೆ ಛಲಗಾರನಾಗಿ ತನ್ನ ಗುರಿಯನ್ನ ಮುಟ್ಟುತ್ತದೆ. ಅಂದ್ರೆ ಇಲ್ಲಿ ನಮಗೂ ಕೂಡ ಇಂಥವೆಲ್ಲ ಬರ್ತವೆ, ಆದ್ರೂ ನಾವು ಗುರಿ ಕಡೆ ಗಮನದಲ್ಲಿ ಇಡ್ಬೇಕೇ ವಿನಃ ಮಾತುಗಳ ಕಡೆ ಅಲ್ಲ ಅನ್ನೋದನ್ನ ಬಹಳ ಅದ್ಭುತವಾಗಿ ಒಂದು ಪಕ್ಷಿಯನ್ನು ತಗೊಂಡು, ಒಬ್ಬ ವ್ಯಕ್ತಿಯನ್ನು ತಗೊಂಡು ಹೇಳಿದ್ರೆ ಬೇರೆ ಆಗ್ತಿತ್ತು ಅದು. ಮೋಸ್ಟ್ಲಿ ಈ ಕೃತಿಯ ಮಹತ್ವ ಏನಂದ್ರೆ ಒಂದು ಪಕ್ಷಿಯನ್ನು ತಗೊಂಡು ಹೇಳ್ತಾ ಹೋಗಿದ್ದಾರೆ. ಬಹಳ ಚೆನ್ನಾಗಿದೆ ಇದು. ಈ ಪುಸ್ತಕ ನಾವು ಓದ್ಲೇಬೇಕು ಅಂತೇಳಿ ಪದೇ ಪದೇ ಸರಿ ಹೇಳ್ತಾ ಇದ್ರು. ಡಾಕ್ಟರ್ ನ್ಯೂಟನ್ ಅವ್ರಿಗೆ ಅವ್ರ ಅಪ್ಪ ತಂದ್ಕೊಟ್ಮೇಲೆ ಆತನ ಜೀವನನೇ ಬದಲಾಯ್ತಂತೆ, ಜೊನಾಥನ್ ಲಿವಿಂಗ್ಸ್ಟನ್ ಸೀಗಲ್. ಹೀಗೆ ಒಂದೊಂದು ಪುಸ್ತಕಕ್ಕೆ ಅದರದೇ ಆದ ಮಹತ್ವ ಇದೆ, ಬಹಳ ಮಹತ್ವ ಇದೆ. ಆದ್ರಿಂದ ನಾನು ಎಲ್ಲರಲ್ಲೂ ರಿಕ್ವೆಸ್ಟ್, ನೀವೇನಾರ ಇರ್ಲಿ ಪುಸ್ತಕಂ ಹಸ್ತಭೂಷಣಂ ಅಂತಾರೆ. ಅಂದ್ರೆ ಹೇಗೆ ನಮ್ಮ ಹಣೆಗೆ ಒಂದು ತಿಲಕ ಇರ್ಬೇಕು, ಕೈಯಲ್ಲಿ ಒಂದು ಬಳೆ ಅಂತೀವಲ್ಲ, ಹಾಗೆ ಕೈಯಲ್ಲಿ ಏನಿರ್ಬೇಕಪ್ಪ ಅಂದ್ರೆ ಪುಸ್ತಕ ಇರ್ಬೇಕು ಯಾವಾಗ್ಲೂ. ಅದು ಪುಸ್ತಕಗಳು ನಮ್ಮ ಸಂಗಾತಿ ಅಂದ್ರೆ ಗೊತ್ತಲ್ಲ, ಫ್ರೆಂಡ್ಸ್. ನೀವು ಯಾವ್ದಾವ್ದೋ ಆಗ್ಲೇ ಮೇಡಮ್ ಮೌನದಲ್ಲಿರ್ಬೇಕು, ಯಾವ್ದಾವ್ದೋ ಏನೇನೋ ಮಾತಾಡೋದಕ್ಕಿರೋಗುತ್ತಾ. ನೀ ಎಲ್ಲರೂ, ನಾನಂತೂ ನಾನು ಅಪ್ ಅಂಡ್ ಡೌನ್ ಮಾಡ್ತಿದ್ದೆ ಸುಮಾರು ಒಂದು 4 ವರ್ಷ ಬಸ್ನಲ್ಲಿ. ನನಗೆ ಫಸ್ಟ್ ಅಪಾಯಿಂಟ್ ಬೇರೆ ಕಡೆ ಆಗಿತ್ತು. ನಾನು ಅವಾಗ ಬಸ್ ಹತ್ತಿದ ತಕ್ಷಣ ಬುಕ್ ತೆಗೆದು ಬಿಡ್ತಿದ್ದೆ. ಒಂದ್ ಸ್ವಲ್ಪ ಓದಷ್ಟು ನಿದ್ದೆ ಬರ್ತಿತ್ತಿಲ್ಲ ಅಂತಲ್ಲ, ಓದೋದಕ್ಕೂ ನಿದ್ದೆಗೂ ಬಹಳ ಅನುಬಂಧ. ಬುಕ್ ತೆಗೆದ್ರಾಯ್ತು ನಿದ್ದೆ ಬರ್ತದೆ, ಎಲ್ಲಿರ್ತದನು. ಆದ್ರಿಂದ ಓಕೆ, ಮತ್ತೆ ನಿದ್ದೆ ಆದ ತಕ್ಷಣ ಮತ್ತೆ ಬುಕ್ ಹಿಡ್ಕೊಳ್ತಿದ್ದೆ. ಆದ್ರಿಂದ ಪುಸ್ತಕ ಅನ್ನೋದು ಬಹಳನೇ ಮುಖ್ಯ. ನಾವು ಓದ್ಬೇಕು, ಓದಿದ್ರೆ ಆಮೇಲೆ ನಾವು ಓದಿದ್ರೆ ಬರೀ ಮೊಬೈಲ್ಗೆ ಅಡಿಕ್ಟ್ ಆಗೋಕ್ಕಿಂತ, ಆಮೇಲೆ ಇನ್ನೊಂದು, ನಾವು ಸ್ವಾಧ್ಯಾಯದಲ್ಲಿ ಯಾರಾದ್ರೂ ಬುಕ್, ಮೇಡಮ್ ಇಷ್ಟೆಲ್ಲ ಬುಕ್ಗಳ ಬಗ್ಗೆ ಎಲ್ರು ಹೇಳ್ತಾ ಇದ್ರಲ್ಲ, ಕೇಳಿಸ್ಕೊಂಡ್ರೆ ಸಾಕಲ್ಲ. ಕೇಳಿಸ್ಕೊಳ್ಳೋದು ಒಂದು ರೀತಿಯ ಖುಷಿ, ಆದ್ರೆ ಸ್ವತಃ ನಾವೇ ಓದಿದ್ರೆ ಇನ್ನಷ್ಟು ಮತ್ತಷ್ಟು ಖುಷಿ ಇರುತ್ತೆ. ತೀರಾ ಅನಿವಾರ್ಯ, ನಮ್ಗೆ ಟೈಮ್ ಇರಲ್ಲ ಅಂತವ್ರು ಬೇಕಾದ್ರೆ ಆಡಿಯೋಗಳನ್ನ ಕೇಳಿಸ್ಕೊಳ್ರಿ. ಉದಾಹರಣೆ, ಒಂದು ಸೀಕ್ರೆಟ್ ಅಂತ ಬುಕ್ ಇದೆ, ಸೀಕ್ರೆಟ್ ರಿವ್ಯೂ ಅಂತ ಬರ್ತದೆ ನಿಮಗೆ, ಅರ್ಧ ಗಂಟೆಯಲ್ಲಿ ಸೀಕ್ರೆಟ್ ಬುಕ್ ನಲ್ಲಿ ಏನೇನಾದ ಅಂತ ಹೇಳಿಬಿಡ್ತಾರೆ. ಹಂಗು ಓಕೆ, ಕೇಳಿಸ್ಕೋಬಹುದು. ಆದ್ರೆ ಸ್ವತಃ ನಾವೇ ಓದೋದ್ರಿಂದ ಇನ್ನೂ ಖುಷಿ. ಯಾಕಂದ್ರೆ ಅದಕ್ಕೆ ಪತ್ರಿಕೆ ಸರಿ ಹೇಳ್ತಾರೆ, ಎನ್ಲೈಟ್ಮೆಂಟ್ ಕಮ್ಸ್ ಫ್ರಾಮ್ ರೀಡಿಂಗ್ ಎವ್ರಿ ಬುಕ್.
ಪ್ರತಿಯೊಂದು ಪುಸ್ತಕ ಓದೋದ್ರಿಂದ ನಾವು ಜ್ಞಾನೋದಯ ಹೊಂದುತ್ತೀವಿ, ಜ್ಞಾನ ಹೆಚ್ಚಾಗ್ತಾ ಹೋಗ್ತದೆ ನಮ್ಮಲ್ಲಿ ಅಂತೇಳಿ. ಬುಕ್ಸ್ ಆರ್ ದ ಸ್ವಿಫ್ಟೆಸ್ಟ್ ಶಾರ್ಟ್ ಕಟ್ ಟು ಎನ್ಲೈಟ್ಮೆಂಟ್. ಜ್ಞಾನೋದಯಕ್ಕೆ ನಮಗೇನು ಶಾರ್ಟ್ ಕಟ್ ರೂಟು ಮತ್ತು ಶಿಫ್ಟ್ ಆಗ್ತೀವಿ, ಬೇಗ ತಲುಪುವ ಮಾರ್ಗ ಪುಸ್ತಕಗಳು. ಅದರಿಂದ ಎಲ್ಲರೂ ಪುಸ್ತಕಗಳನ್ನ ಕಡ್ಡಾಯವಾಗಿ, ಯಾವ್ದಾದ್ರೂ ಪರವಾಗಿಲ್ಲ, ಯಾರ್ದಾದ್ರೂ ಬೇರೆಯವ್ರಾದ್ರೂ ಪರವಾಗಿಲ್ಲ, ನಾವು ಇದೆ ಅಂತಲ್ಲ, ಸ್ವಾಮಿ ರಾಮ, ರಿಚರ್ಡ್ ಬಾಕು, ಯೋಗಾನಂದ ಪರಮಹಂಸ, ಭಗವದ್ಗೀತೆ, ರಾಂಪ, ಯಾವ್ದಾದ್ರು ಸರಿಯಾದ ಆಗ್ಲಿ. ಓಶೋ ಅವ್ರ ಬಗ್ಗೆ, ಓಶೋ ಬಹಳ ಬುಕ್ ಅದಾವ, ಕೆಲವ್ರಿಗೆ ಅರ್ಥನೇ ಆಗಲ್ಲ. ಕೆಲವ್ರಿಗೆ ಯಾಕ್ರಿ, ನನಗೂ ಬಹಳ ಅರ್ಥನೇ ಆಗಿಲ್ಲ. ಓದ್ತೀನಿ ಅರ್ಥ ಆಗವಲ್ದು, ಕೈ ಬಿಟ್ಟೆ. ಈಗ ಓಶೋ ನನ್ನ ಅಣ್ಣ ಅಂತಾರ ಪತ್ರಿ ಸರ್. ನಾ ಹೇಳಿದ್ನಲ್ಲ, ಓಶೋಕ್ಕಿಂತ ಅತ್ಯಂತ ಸರಳವಾಗಿ ಪತ್ರಿ ಸರ್, ಸುಲಿದ ಬಾಳೆಹಣ್ಣಿನಂತೆ ಸರಳವಾಗಿ ಸುಲಭವಾಗಿ ಬರೆದಿದ್ದಾರೆ ಪತ್ರಿ ಸರ್ ಅವರು. ಆಧ್ಯಾತ್ಮಿಕ ವಿಷಯಗಳೇ, ಆದ್ರೆ ಸುಲಭವಾಗಿ ಅವ್ರ ಉಪನ್ಯಾಸಗಳು ಹಾಗೆ ಇರ್ತವೆ, ಎಲ್ಲರಿಗೂ ಅರ್ಥ ಆಗುವಂಗೆ. ಸೊ ಒಬ್ಬೊಬ್ರದ್ದು ಒಂದೊಂದು ಕಲೆ. ನಾನು ಎಷ್ಟೋ ಬುಕ್ಸ್ನ ಓಶೋ ಅವರು ಇಟ್ಕೊಂಡಿದ್ದೀನಿ, ಓದ್ತೀನಿ, ಸ್ವಲ್ಪ ಮುಂದಕ್ಕೆ ಹೋಗುತ್ತಾ ಅರ್ಥ ಆಗ್ಲಾರ್ದಂಗ ಆಗುತ್ತೆ, ವಾಪಸ್ ಬರ್ತದೆ, ಮತ್ತೆ ಮುಚ್ಚಿಡ್ತೀನಿ. ಯಾರಿಗಾರು ಬಂದವ್ರು ನೀವಾರ ಓದಿ ಉದ್ದಾರ ಆಗ್ರಿ ಅಂತ ಅವ್ರಿಗೆ ಕೊಡ್ತಿರ್ತೀನಿ ಅಷ್ಟೇ. ಹಂಗಂತೇಳಿ ತರದ್ ಬಿಟ್ಟಿಲ್ಲ. ಮತ್ತೆ ಯಾವ್ದೋ ಒಬ್ಬ ಓಶೋ ಬುಕ್ ಇದ್ರೆ ಮತ್ತೆ ತಗೊಂಡ್ ಬರ್ತೀನಿ. ಓಶೋ ಅವರು ಒಂದೇ ಒಂದು ಬುಕ್ನ ಸುಮಾರು 2,000 ಪ್ರತಿಗಳು ಮಾಡಿ ಹಂಚಿದ್ರಂತೆ ಪತ್ರಿ ಸರ್. ಸಂಭೋಗದಿಂದ ಸಮಾಧಿಯ ಕಡೆ ಅಂತ ಒಂದೈತಿ. ಅದು ಅವಾಗ ತೆಲುಗುಗೆ ಅದೊಂದೇ ಬುಕ್ ಇತ್ತಂತೆ, ಅದನ್ನೇ 500 ಇಷ್ಟು ದಪ್ಪ ಇತ್ತದ ಬುಕ್. ಹಂಗೆ ಒಂದು ಬುದ್ಧನ್ ಬುಕ್ ಸಿಕ್ತಂತೆ, 70 ಅಂತ ಅಂಗಡಿಯಾಗ ಅಷ್ಟು ಖರೀದಿ ಮಾಡಿ ಹಂಚ್ಬಿಟ್ರಂತೆ. ಪತ್ರಿಜಿ ಸರ್ ಅದೊಂದು ವಿಶೇಷ. ಬುಕ್ ಸಿಕ್ವಾ, ಅದು ನಾವು ಹಂಚ್ತಾ ಇರೋದು ಬುಕ್ ಅಲ್ಲ, ಜ್ಞಾನ. ಇನ್ನೊಂದು ನಿಮಗೆ ಗೊತ್ತಿರ್ಲಿ, ಈ ಎಲ್ಲ ದೃಷ್ಟಿಯಿಂದಲೇ ಪತ್ರಿಜಿ ಸರ್ ಅವ್ರು ಏನ್ ಮಾಡಿದ್ರು ಅಂದ್ರೆ, ಎಲ್ಲ ಪತ್ರಿಕೆಗಳನ್ನ, ಧ್ಯಾನ ಕಸ್ತೂರಿ ನೋಡ್ರಿ, ಡಿಸೆಂಬರ್ನಲ್ಲಿ ಓಶೋ ವಿಶೇಷ ಸಂಚಿಕೆ ಇರುತ್ತೆ. ಎಲ್ಲಾ ಒಂದು ಭಾಷೆಗಳಲ್ಲಿ ಮಾಸ ಪತ್ರಿಕೆಗಳನ್ನ ಶುರು ಮಾಡಿದ್ರು ಅವರು. ಕನ್ನಡದಲ್ಲಿ ಧ್ಯಾನ ಕಸ್ತೂರಿ ಅಂತ ಪ್ರತಿ ತಿಂಗಳ ಎಷ್ಟು ಚೆನ್ನಾಗಿ ಬರ್ತಿದೆ ಪತ್ರಿಜಿ ಪ್ರಬೋಧನೆಗಳು, ಇದರಲ್ಲಿ ಪತ್ರಿಜಿ ವಾಣಿ, ಇಡೀ ಕರ್ನಾಟಕದಾದ್ಯಂತ ನಡೆದಂತಹ PSSM ನ ಚಟುವಟಿಕೆಗಳು, ಪುಸ್ತಕ ಪರಿಚಯ, ವಿದ್ಯಾರ್ಥಿಗಳಿಗೆ ಧ್ಯಾನ ಯಾಕೆ, ಅನುಭವ ಎಲ್ಲವನ್ನ ಒಳಗೊಂಡಿದೆ. ಪ್ರತಿ ತಿಂಗಳ ಬೇರೆ ಬೇರೆ. ಇದು ನೋಡ್ರಿ, ಅಕ್ಟೋಬರ್ ಬಂತಂದ್ರೆ ಗಾಂಧೀಜಿಯವರ ವಿಶೇಷ ಸಂಚಿಕೆ. ಇದು ಡಿಸೆಂಬರ್ ನಲ್ಲಿ ಯಾರ ಜನ್ಮದಿನ ಇರುತ್ತಂದ್ರೆ ಓಶೋ ಅವ್ರದ್ದು, ಅದಕ್ಕೆ ಓಶೋ ವಿಶೇಷ ಸಂಚಿಕೆ. ಈ ಎಲ್ಲ ಇದು ಪಕ್ಷಿ ತರ ನೋಡಿ, ಇದೊಂದು ಪಕ್ಷಿ. ಇದು ಇಲ್ಲಿ ನೋಡಿ, ಗಾಂಧೀಜಿ ಇಲ್ಲಿ ಇದಾರಲ್ಲ, ಇದು ಪಕ್ಷಿಯ ಮುಖ, ಬಾಯಿ. ಇದು ಅಂದ್ರೆ ಶಾಂತಿಯ ಸಂಕೇತ ಅಂತೇಳಿ, ನಾವು ಪಾರಿವಾಳನವನ್ನ ಶಾಂತಿಯ ಸಂಕೇತ ಅಂತೀವಲ್ಲ, ಶಾಂತಿ ದೂತ ಅಂತ ಕೂಡ ಕರಿತೀವಿ ನಾವು ಗಾಂಧೀಜಿ ಅವರನ್ನ. ಅದಕ್ಕೆ ಇಲ್ಲಿ ನೋಡ್ರಿ, ಏನಿದೆ ಅಂದ್ರೆ, ಇದು ಬಂದೂಕಿನ ಬಾಯಿಯಲ್ಲಿ ಹೂ ಅರಳಿದೆ. ಅಂದ್ರೆ ಬಂದೂಕನ್ನ ನಾವು ಬಳಸ್ತಾ ಇಲ್ಲ, ಅದು ಇಟ್ಟಲ್ಲೇ ಇಟ್ಟಿರೋದ್ರಿಂದ ಅಲ್ಲಿ ಒಂದು ಗಿಡ ಹುಟ್ಟಿ ಹೂ ಅರಳಿ ಬಿಟ್ಟೈತಿ. ಅಂದ್ರೆ ಹಿಂಸೆ ಅನ್ನೋದು ಕಂಪ್ಲೀಟ್ ಆಗಿ ನಿಂತು ಬಿಟ್ಟು ಅಹಿಂಸೆ ಸ್ಥಾಪನೆ ಆಗ್ಬಿಟ್ಟಿದೆ ಅನ್ನೋದು. ಹೀಗೆ ಮತ್ತು ಕರ್ನಾಟಕದಲ್ಲಿ ಅಲ್ಲೆಲ್ಲಿ ನಡೆದ ಕಾರ್ಯಕ್ರಮಗಳ ಅವರದಿ ಲಲಿತಾ ಸಹಸ್ರನಾಮದ ಅಂತರಾರ್ಥ, ಹೀಗೆ ಯೋಗ ವಾಸಿಷ್ಠ ಪ್ರತಿ ತಿಂಗಳು ಬಹಳ ವಿಶೇಷವಾಗಿ. ಈ ತಿಂಗಳ ಏಪ್ರಿಲ್ ನಲ್ಲಿ ಯಾರ್ದು ಸ್ವಾಮೀಜಿಯವರ ಬರ್ತ್ಡೇ ಇತ್ತು, ಶಿವಕುಮಾರ ಸ್ವಾಮಿಗಳದು. ಅದು ಆಮೇಲೆ ಧ್ಯಾನ ಅಂತ ಕಾರ್ಯಕ್ರಮ ಆಯ್ತು ಇದರಲ್ಲಿ ಬೆಂಗಳೂರಲ್ಲಿ. ಆತರ ಅದೇ ರೀತಿ ಇಂಗ್ಲಿಷ್ ನಲ್ಲಿ ಸ್ಪಿರಿಚುವಲ್ ಇಂಡಿಯಾ ಅಂತ ಬರುತ್ತೆ, ಸ್ಪಿರಿಚುವಲ್ ಸೈನ್ಸ್ ಅಂತ ಬರುತ್ತೆ, ಹಿಂದಿಯಲ್ಲಿ ಧ್ಯಾನ ಜಗತ್ ಅಂತ ಬರುತ್ತೆ, ಇನ್ನು ತೆಲುಗುದಲ್ಲಿ ಕೂಡ ಧ್ಯಾನ ಜಗತ್ ಅಂತ ಬರ್ತಾ ಇದೆ. ಇಲ್ಲೇ ಇದೆ ಧ್ಯಾನ ಜಗತ್ತು, ಸಿಗ್ತಾ ಇಲ್ಲ, ಎಲ್ಲಿ ಇಟ್ಟಿದ್ದೀನಿ ಇಲ್ಲೇ. ಹೀಗೆ ಕನ್ನಡ, ತೆಲುಗು, ತಮಿಳು, ಇಂಗ್ಲಿಷು, ಹಿಂದಿಯಲ್ಲಿ ಕೂಡ ಯಾಕೆ ಮಾಸ ಪತ್ರಿಕೆಗಳನ್ನ ಶುರು ಮಾಡಿದ್ರು ಅಂದ್ರೆ ಸ್ವಾಧ್ಯಾಯಕ್ಕಾಗಿನೇ ಶುರು ಮಾಡಿದ್ರು. ಯಾರು? ಪತ್ರಿಜಿ ಸರ್ ಅವರು. ಅದಕ್ಕೆ ನಾವು ಪತ್ರಿಜಿ ಸರ್ ಅವರ ಪುಸ್ತಕ, ಇತರರ ಪುಸ್ತಕಗಳು, ಹಾಗೆ ಮುಖ್ಯವಾಗಿ ಮಾಸ ಪತ್ರಿಕೆಗಳು, ಆಧ್ಯಾತ್ಮಿಕ ಮಾಸ. ಸುಮ್ನೆ ಮನೆಗೆ ಬರ್ಬೇಕು, ನಾವು ಟೇಬಲ್ ಮೇಲೆ ಇಡ್ಬೇಕು. ಮನೆಗ ಬಂದವರು ಹೋಗೋರು ಹೋಗ್ತಿರ್ತಾರಲ್ಲ, ನಾವು ಟೀ ತರಷ್ಟ್ರಲ್ಲೇ, ನೀರ್ ತರಷ್ಟ್ರಲ್ಲ ಸುಮ್ನೆ ಆ ಪುಸ್ತಕನ ನೋಡ್ತಾರ ಒಂದ್ ಸೆಕೆಂಡ್. ಯಾಕಂದ್ರೆ ಟೇಬಲ್ ಮೇಲೆ ಇಟ್ಟಿದ್ ನಾವ್ ಏನ್ ಇಟ್ಟಿರ್ತೀವಿ ಅದೇ ನೋಡ್ತಾರ. ನಾವು ಟಿವಿ ಹಚ್ಚಿದ್ರೆ ಟಿವಿ ನೋಡ್ತಾರ, ನಾವು ಆಲ್ಬಮ್ ಇಟ್ಟಿದ್ರೆ ಆಲ್ಬಮ್ ನೋಡ್ತಾರ. ನಾವು ಮಾತಾಡುವಾಗ ಕೊನೆ ಪಕ್ಷ ನಾವು ಧ್ಯಾನ ಕಸ್ತೂರಿ ಇಟ್ಟಿದ್ರೆ, ಸ್ಪಿರಿಚುವಲ್ ಇಂಡಿಯಾ ಇಟ್ಟಿದ್ರೆ ಅದನ್ನೇ ನೋಡ್ತಾರ. ಎಲ್ಲಿ ತರಿಸ್ತೀರಿ, ಯಾವಾಗ? ಅದು ಅವಾಗ ಅದ್ರದ್ದು ಎನರ್ಜಿನೇ ಬೇರೆ, ಅಟ್ರಾಕ್ಟ್ ಆಗಿರುತ್ತೆ. ನಮ್ಮ ಆಧ್ಯಾತ್ಮಿಕ ಪುಸ್ತಕಗಳ ಎನರ್ಜಿ ಇರುತ್ತೆ ಅದಕ್ಕೆ. ಮಾಮೂಲಿ ನ್ಯೂಸ್ ಪೇಪರ್ ತರ ಅಲ್ಲ. ನ್ಯೂಸ್ ಪೇಪರ್ ಇವತ್ತು ತಗೊಳ್ತೀರಿ, ಮಧ್ಯಾಹ್ನ ಅಷ್ಟರಲ್ಲಿ ವೇಸ್ಟ್ ಪೇಪರ್ ಅದು. ಆದ್ರೆ ಆಧ್ಯಾತ್ಮಿಕ ಮಾಸ ಪತ್ರಿಕೆ ಹಾಗಲ್ಲ. ಆದ್ರಿಂದ ಎಲ್ರೂ ಓದುಗರಾಗ್ರಿ, ಎಲ್ಲರೂ ಸ್ವಾಧ್ಯಾಯ ಯೋಗಿಗಳಾಗಿ ಅಂತ ನಾನು ಈ ಮೂಲಕ ವಿನಂತಿಸ್ಕೊಳ್ತಾ ಇದ್ದೀನಿ. ಒಂದೊಂದು ಪುಸ್ತಕ ಓದೋಣ ಎಲ್ರು ಒಟ್ಟಿಗೆ, ಇಲ್ದಿದ್ರೆ ಇಲ್ಲ. ಇಲ್ಲಿವರೆಗೂ ತಾವು ಯಾವ್ದಾದ್ರು ಓದಿದ್ರೆ, ನಾನು ಲೈಬ್ರರಿ ಇನ್ಚಾರ್ಜ್ ಇದ್ದೆ. ನಾನು ಫಸ್ಟಿಗೆ ಅಪಾಯಿಂಟ್ ಆದಾಗ ನನಗೊಂದು ಇದು ಇತ್ತು, ಜ್ಞಾನಪೀಠ ಪ್ರಶಸ್ತಿ ಬಂದಿದ್ದಂದ್ರೆ ಅದು ಕೃತಿ ಹೆಂಗಿರ್ತದ, ಒಂದು ಓದ್ಬೇಕಲ್ಲ, ಅದು ನೋಡೋಣ. ಅದಕ್ಕೆ ಜ್ಞಾನಪೀಠ ಪ್ರಶಸ್ತಿ, ನಿಮ್ಗೆ ಗೊತ್ತಿರ್ಲಿ, ಸಾಹಿತ್ಯದಲ್ಲಿ ಕೊಡುವ ಅತ್ಯಂತ ದೊಡ್ಡ ಪ್ರಶಸ್ತಿ ಅಂದ್ರೆ ಜ್ಞಾನಪೀಠ ಪ್ರಶಸ್ತಿ ಭಾರತದಲ್ಲಿ. ಹಾಗೆ ನೊಬೆಲ್ ಪ್ರಶಸ್ತಿ ಕೊಡ್ತಿರ್ತಾರೆ ನೋಡ್ರಿ ಕೆಲವರಿಗೆ, ಅದು ಇದಕ್ಕಾಗಿ ಕೃತಿಗಳು ಮತ್ತು ಅವರ ಸಂಶೋಧನೆ, ಅವ್ರ ಕೆಲಸ. ಹಾಗೆ ಅದು ಹೆಂಗಿರ್ಬೋದು ಒಂದ್ಸಲ ನೋಡೋಣ. ಯಾಕಂದ್ರೆ ಕನ್ನಡಕ್ಕೆ ಎಷ್ಟೊಂದು ಜ್ಞಾನಪೀಠ ಪ್ರಶಸ್ತಿ, ಎಲ್ಲ ಭಾಷೆಗಳಿಗಿಂತ ಹೆಚ್ಚು ನಮಗೆ.
ಸೊ ನೋಡೋಣ ಅಂತ ನಾನು ಒಂದ್ಸಲ ಮೂಕಜ್ಜಿಯ ಕನಸುಗಳು ಅಂತ ಓದಿದ್ದೆ, ಶಿವರಾಮ್ ಕಾರಂತರು. ಇದಕ್ಕೆ ಹೆಂಗಪ್ಪ ಜ್ಞಾನಪೀಠ ಪ್ರಶಸ್ತಿ ಕೊಟ್ರು ಅನಿಸ್ತಾ ಇತ್ತದು. ಅಂದ್ರೆ ಅದ್ರಲ್ಲಿ ಏನೋ ಥೀಮ್ ಇರುತ್ತೆ, ನನಗ್ ಅರ್ಥ ಆಗಿರಲ್ಲ ಅಷ್ಟೇ, ಯಾಕಂದ್ರೆ ನನ್ನ ಸ್ಥಿತಿ ಅಷ್ಟಿರ್ಲಿಲ್ಲ. ಮೂಕಜ್ಜಿಯ ಕನಸುಗಳು ಅಂತ. ಹಾಗೆ ಕುವೆಂಪು ಅವರ ರಾಮಾಯಣ ದರ್ಶನಂ ಓದಿ ಬಿಟ್ರೆ ಪಾವನ ಜನ್ಮ. ಏನು ಸಾಹಿತ್ಯ ರೀ ಅದು. ಸ್ವತಃ ಕುವೆಂಪು ಹೇಳ್ತಾನೆ, ಶ್ರೀರಾಮಾಯಣ ದರ್ಶನಂ ಬರ್ದ್ಮೇಲೆ ಬರ್ದದ್ದು ನಾನಲ್ಲ. ಯಾಕೆ ಅಂದ್ರೆ ಸ್ವತಃ ಕುವೆಂಪುನು ಕೂಡ ಒಬ್ಬ ವಾಕಿನ್ ಮಾಸ್ಟರ್. ಅವರಲ್ಲಿ ಹೆಂಗೆ ಸೇತು ವಿಜ್ಞಾನ ಅನ್ನೋದು ಜೇನ್ ರಾಬರ್ಟ್ಸ್ ಮೂಲಕ ಭೂಮಿಗೆ ಬಂತು, ಹಾಗೆ ಶ್ರೀ ರಾಮಾಯಣ ದರ್ಶನಂ ಕುವೆಂಪು ಮೂಲಕ ನಮಗೆಲ್ರಿಗೂ ಬಂದಿದೆ. ನಿಮಗೆ ಇನ್ನೊಂದು ಗೊತ್ತಾ ವಿಷಯ? ಯಾರು ಅಂದ್ರೆ ರುತ್ ಮಾಂಟ್ಗೋ ಮೇರಿ ಅಂತೇಳಿ ಅಮೇರಿಕದ ಒಬ್ಬ ಪತ್ರಕರ್ತೆ. ಸುಮಾರು ಅಮೇರಿಕದ 5 ಜನ ಅಧ್ಯಕ್ಷರ ಜೊತೆ ಕೆಲಸ ಮಾಡಿದವಳು ಅವಳು. ಅವಳು ಅವಳು ವಾಕಿನ್ ಆಗ್ತಿತ್ತು. ಅವಳೊಂದು ಬುಕ್ ಬರೆದಿದ್ದಾಳೆ, ಏನಂದ್ರೆ ಸ್ಟ್ರೇಂಜರ್ಸ್ ಅಮಾಂಗ್ ಅಸ್ ಅಂತೇಳಿ. ಸ್ಟ್ರೇಂಜರ್ಸ್ ಅಮಾಂಗ್ ಅಸ್ ಅಂದ್ರೆ ನಮ್ಮ ಸುತ್ತಮುತ್ತಲಿನ ಅಪರಿಚಿತರು, ನಮ್ಮೊಳಗಿನ. ಆ ಪುಸ್ತಕನ ಪತ್ರಿಜಿ ಸರ್ ಓದಿಬಿಟ್ರಂತೆ. ಅವಾಗ ಗೊತ್ತಾಯ್ತಂತೆ, ಓ ಹಾಗಾದ್ರೆ ನಾನು ವಾಕಿನ್ ಮಾಸ್ಟರ್, ವಾಕಿನ್ ಅಂದ್ರೆ ಏನು, ಅದ್ ಬಗ್ಗೆ ತಿಳ್ಕೊಂಡ್ರು ಅವರು. ಹೀಗೆ ನಾವು ಆಧ್ಯಾತ್ಮಿಕ ಪುಸ್ತಕಗಳನ್ನು ಓದುವಾಗ ಹಲವಾರು ವಿಷಯಗಳು ನಮ್ಗೆ ಗೊತ್ತಾಗ್ತವೆ, ನಮ್ಗೆ ಹಲವಾರು ಡೌಟ್ಗಳು ಕ್ಲಿಯರ್ ಆಗ್ತವೆ. ಅದು ಖುಷಿ ಕೊಡ್ತದಪ್ಪ, ಓದುವೋಕೆ ಅನ್ನೋದು ಖುಷಿ ಕೊಡ್ತದ. ನಾ ಹೇಳಲಾರೆ ಅದನ್ನ. ಮೇಡಮ್ ಜಾಮೂನ್ ತಿಂದಾಗ ಎಷ್ಟು ಖುಷಿ ಆಗುತ್ತಾ, ಮಿರ್ಚಿ ತಿಂದಾಗೆ ಅಥವಾ ಪಾನಿಪುರಿ ತಿಂದಾಗ ಹೆಂಗ್ ಖುಷಿ ಆಗುತ್ತಾ, ಹಂಗೆ ಓದುವಾಗ ಕೂಡ ಆ ಖುಷಿನ ನಾವು ಅನುಭವಿಸ್ತೀವಿ. ಆ ಅನುಭವಿಸುವ ಭಾಗ್ಯ ತಮ್ಮೆಲ್ಲರದಾಗ್ಲಿ ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ದಯವಿಟ್ಟು ತಾವು ಕೂಡ ಹ್ಯಾಂಡ್ ರೈಸ್ ಮಾಡಿ ತಾವು ಓದಿರೋ ಪುಸ್ತಕದ ಬಗ್ಗೆ ನನ್ನ ಜೊತೆ ತಾವೆಲ್ಲರೂ ಅನುಭವ, ತಮ್ಮ ಅಭಿಪ್ರಾಯಗಳನ್ನ ಹಂಚ್ಕೋಬೇಕಾಗಿ ವಿನಂತಿ. ಇಷ್ಟ ಹೇಳ್ತಾ ನನ್ನ ಸ್ವಾಧ್ಯಾಯ ನನಗೆ ತಿಳಿದಿರೋ 4 ಮಾತುಗಳಿಗೆ ಪೂರ್ಣ ವಿರಾಮ ಇಡ್ತಿದ್ದೀನಿ. ಇನ್ಮೇಲೆ ತಾವು ಮಾತಾಡ್ಬೇಕು ಎಲ್ರು. ಥ್ಯಾಂಕ್ ಯು. ಎಸ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಸ್ವಾಧ್ಯಾಯ ಅಂತಂದ್ರೆ ನಮ್ಮನ್ನ ನಾವು ಫಸ್ಟ್ ಅಧ್ಯಾಯ ಮಾಡ್ಕೋಬೇಕು. ಮುಂಚೆನೆ ಇದು ಹೇಳ್ದ ಹಾಗೆ ಧ್ಯಾನಕ್ಕೆ ಬರೋಕ್ಕಿಂತ ಮುಂಚೆ ಏನ್ ಮಾಡ್ತಿದ್ವಿ ಅಂತಂದ್ರೆ ಬರೇ ಅವ್ರ ಬಗ್ಗೆ ಇವ್ರ ಬಗ್ಗೆನೆ ಅರ್ಧ ಗಂಟೆ ಅಲ್ಲ 1 ತಾಸು ಹೇಳಂದ್ರು ಹೇಳ್ತಾ ಇರ್ತಾರೆ. ಬಟ್ ನಿಮ್ಮ ಬಗ್ಗೆ ನೀವ್ ಹೇಳ್ರಿ ಅಂತಂದ್ರೆ ಒಂದ್ 5 ನಿಮಿಷನ 2 ನಿಮಿಷನ ಹೇಳೋ ಅಷ್ಟೊತ್ತಿಗೆ ಫುಲ್ ಸುಸ್ತು ಹೊಡೆದೋಗಿರ್ತೀವಿ. ಅದಕ್ಕೆ ನಾನು ಯಾವಾಗ್ಲೂ ಧ್ಯಾನಕ್ಕೆ ಕೂರಿಸ್ದಾಗೆ ಮಧ್ಯದಲ್ಲಿ ಹೇಳ್ತಾ ಇರ್ತೀನಿ, ನಮ್ಮ ಒಳಗೆ ನಾವು ಹೋಗ್ಬೇಕು ಅಂತಂದೇಳಿ. ಇವತ್ತು ಅದ್ಭುತವಾದ ಕಾರ್ಯಕ್ರಮ ಅಂತಾನೆ ಹೇಳ್ಬೋದು. ಹಲವಾರು ಪುಸ್ತಕಗಳ ಬಗ್ಗೆ ಮಾಹಿತಿ ಕೊಟ್ರಿ. ನಾನು ವೇದಿಕೆಯಲ್ಲಿ ಹೇಳ್ತಾ ಇರ್ತೀನಿ, ಧ್ಯಾನ ಕಸ್ತೂರಿ ಪುಸ್ತಕ ಕೇವಲ 1 ವರ್ಷಕ್ಕೆ 500 ರೂಪಾಯಿ ಕೊಟ್ಟು 1 ವರ್ಷ ಇಡೀ ಏನೇನು ಎಲ್ಲೆಲ್ಲಿ ಕಾರ್ಯಕ್ರಮಗಳು ನಡೀತಿರ್ತವೆ ಅದ್ರ ಬಗ್ಗೆ ಎಲ್ಲ ಸಂಪೂರ್ಣ ಮಾಹಿತಿ ಧ್ಯಾನ ಕಸ್ತೂರಿಗಳಲ್ಲಿ ಸಿಗುತ್ತೆ ಅಂತೇಳಿ ಹಲವಾರು ಮಾಸ್ಟರ್ಸ್ ಕೇಳಿದ ಹಾಗೆ ನಿಮ್ ನಂಬರ್ ಸಹ ನಾನು ಅವ್ರಿಗೆ ಕೊಟ್ಟಿದ್ದೇನೆ. ಈ ಮೇಡಮ್ ನ ಕಾಂಟ್ಯಾಕ್ಟ್ ಮಾಡಿ ಮಾಹಿತಿನ ಕೊಡ್ತಾರೆ. ಮತ್ತೆ ನಿಮ್ಗೆ ಯಾವ್ದೇ ಪುಸ್ತಕಗಳು ಬೇಕಾದ್ರೆ ನಮ್ಮ ಮಹಾವತಾರ್ ಫೌಂಡೇಶನ್ ಅಲ್ಲೂ ಸಿಗುತ್ತೆ. ಅದೇ ರೀತಿ ಲಲಿತಾ ಕನ್ಗಲ್ ಮೇಡಮು ಮಾಹಿತಿ ಕೊಡ್ತಾರೆ, ಪುಸ್ತಕಗಳನ್ನು ಸಹ ಕಳಿಸ್ಕೊಡ್ತಾರೆ ಅಂತ ಹೇಳಿ ಹಲವಾರು ಮಾಸ್ಟರ್ಸ್ಗೆ ನಿಮ್ ನಂಬರ್ ಸಹ ನಾನು ಸೆಂಡ್ ಮಾಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಾನು ಸಹ ಇದನ್ನು ಓದಿದೀನಿ ಮ್ಯಾಮ್. ಯಾವ್ದು ಅಂತಂದ್ರೆ ತುಳಸಿ ದಳ ಭಾಗ 2 ಅಂತೇಳಿ ನಮ್ಮ ಚಿಕ್ಕಮ್ಮನ ಕಡೆಯಿಂದ ನನಗೆ ಸಿಕ್ಕಿತ್ತು ಈ ಪುಸ್ತಕ. ಬಟ್ ನನ್ಗೆ ಹೇಳ್ಬೇಕಂದ್ರೆ ಹೇಳ್ತಿರ್ತಾರ ಸರ್, ಅರ್ಥ ಆಗದೆ ಇದ್ರು ಪರವಾಗಿಲ್ಲ, ನೀವು ಫಸ್ಟ್ ಸ್ವ ಅಧ್ಯಾಯ ಮಾಡೋದನ್ನ ಕಲ್ತ್ಕೊಳ್ರಿ ಅಂತೇಳಿ. ಅದೇ ರೀತಿ ನಾನು ಅದೇ ದಾರಿಯಲ್ಲಿ ಇದೀನಿ ಅಂತ ಹೇಳ್ಕೊಳಕ್ಕೆ ಖುಷಿ ಆಗುತ್ತೆ. ಬಟ್ ಎಷ್ಟ ಅರ್ಥ ಆಗಿದ್ಯೋ ಇಲ್ಲ ಗೊತ್ತಿಲ್ಲ, ಪದೇ ಪದೇ ಓದ್ತಾನೆ ಇರ್ಬೇಕು ಅಂತ ಹೇಳಿ ಇದನ್ನ ತಗೊಂಡಿದ್ದೀನಿ ಪುಸ್ತಕನ. ಅದೇ ರೀತಿ ಭಿನ್ನವಾಗಿ ಆಲೋಚಿಸಂತ ಪುಸ್ತಕ. ಮತ್ತೆ ದಾವಣಗೆರೆಯಲ್ಲಿ ಒಂದ್ಸತಿ ಪ್ರೇಮಾ ಸರ್ ಬಂದಿದ್ರು, ಅವರು ಒಂದು 2011ರಲ್ಲಿ ಒಂದು ಧ್ಯಾನ ಕಸ್ತೂರಿ ಪುಸ್ತಕ ಸಿಕ್ಕಿತ್ತು ನನಗೆ. ಆ ಪುಸ್ತಕದಲ್ಲಿ ಮತ್ತೆ ಧ್ಯಾಸ ಜಗತ್ ಮತ್ತೆ ಧ್ಯಾನ ಜಗತ್ ಅಂತ ಹೇಳಿ ಒಂದು ಚೆನ್ನಾಗಿತ್ತು ತುಂಬಾ. ಯಾವ್ದ್ರ ಬಗ್ಗೆ ಯಾವ ಧ್ಯಾಸ ಇದ್ರೆ ಏನಾಗುತ್ತೆ ಅಂತ ಹೇಳಿ ಅದನ್ನ ಒಂದು 15 ನಿಮಿಷಗಳ ಕಾಲ ನಾನು ಮಹಾವತಾರ್ ಫೌಂಡೇಶನ್ ಅಲ್ಲಿ ಸಮಗ್ರ ಜೀವನ ಶೈಲಿಯಲ್ಲಿ ಕ್ಲಾಸ್ ಕೊಟ್ಟಿದ್ದೆ ನಾನು. ಎಸ್. ಮತ್ತೆ ನಮ್ಮ ಮನೆಯಲ್ಲಿ ಬಂದಿದ್ದ ಯಾರಿಗಾದ್ರೂ ಗೆಸ್ಟ್ ಗಳು ಬಂದವ್ರಿಗೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಒಂದ್ ಅರ್ಶಿನ ಕುಂಕುಮ ಕೊಟ್ಟು ಒಂದ್ ಬ್ಲೌಸ್ ಬಟ್ಟೆನೋ ಅಥವಾ ಸೀರೆನೋ ಏನೋ ಕೊಡೋದ್ ಬದ್ಲೆ ಏನ್ ಮಾಡೋದು ಅಂತ ಹೇಳ್ಬಿಟ್ಟು ನಾವು ನಮ್ ಚಿಕ್ಕಮ್ಮಂದಿರು ಎಲ್ಲ ಸೇರ್ಕೊಂಡ್ಬಿಟ್ಟು ಇದು ಧ್ಯಾನ ತಾಂಬೂಲ ಅಂತ ಪುಸ್ತಕ, ಆ ಪುಸ್ತಕಗಳನ್ನ ತರ್ಕೊಂಡ್ಬಿಟ್ಟು ಆ ಪುಸ್ತಕ ಕೊಡ್ತಾ ಇದ್ದೀನಿ ಮ್ಯಾಮ್. ನಾನು ಇದುವರೆಗೂ ಎಲ್ಲೇ ಹೋದ್ರುನು ಆ ಪುಸ್ತಕನ ಕೊಡ್ತಾ ಇರ್ತೀನಿ. ಮತ್ತೆ ನನ್ ಜೊತೆಗೆ ಯಾವ್ದಾರ ಒಂದು ಚಿಕ್ಕ ಪುಸ್ತಕ ಪರ್ಸನಲ್ ಇಟ್ಕೊಂಡಿರ್ತೀನಿ. ವೆರಿ ಗುಡ್ ವೆರಿ ಗುಡ್. ಧ್ಯಾನ ಆಕ್ಚುಲಿ ಥ್ಯಾಂಕ್ಸ್ ಹೇಳ್ಬೇಕು ನಿಮಗೆ. ಹೇಳ್ರಿ ಹೇಳ್ರಿ.
ಆನಾಪಾನಸತಿ ಧ್ಯಾನ ಅಂತ ಪುಸ್ತಕ ಇವನ್ನೆಲ್ಲವನ್ನು ಒಂದು ತರಿಸ್ಕೊಂಡು ಓದ್ತಾ ಇರ್ತೀನಿ, ಮತ್ತೆ ಪುಸ್ತಕದ ಬಗ್ಗೆನೂ ಮಾಹಿತಿ ಕೊಡ್ತಿರ್ತೀನಿ. ಸಾಧ್ಯವಾದಷ್ಟು ನಾನು ದಿನಕ್ಕೆ ಒಂದ್ 2-3 ಪೇಜಸ್ ಅಂತೂ ಓದ್ತಾನೆ ಇರ್ತೀನಿ ಮ್ಯಾಮ್. ಎಸ್, ಥ್ಯಾಂಕ್ ಯು ಸೊ ವೆರಿ ಮಚ್ ಗುಡ್. ಮ್ಯಾಮ್. ಅಲ್ಲ ಯಾಕಂದ್ರೆ ನಾನು ಧ್ಯಾನ ತಾಂಬೂಲದಿಂದ ಶುರು ಮಾಡೋಣ ಅನ್ಕೊಂಡೆ, ನಾ ಮರ್ತು ಬಿಟ್ಟೆ, ನೀವ್ ಹೇಳಿದ್ರಿ ಆರಂಭ ಧ್ಯಾನ ತಾಂಬೂಲದಿಂದನೇ ಶುರು ಆಗ್ಬೇಕು. ನಿಜವಾಗ್ಲು ಸಣ್ಣ ಬುಕ್ ಅದು, ಆದ್ರೆ ಅದು ಹೌದು ಅದ್ಭುತವಾಗಿ. ಮ್ಯಾಮ್. ಹ್ಮ್. ಸ್ಟಾರ್ಟಿಂಗ್ ಅದು ಧ್ಯಾನ ತಾಂಬೂಲ ಅಂದ್ರೆ ಧ್ಯಾನ ಪುಸ್ತಕ ಹೇಗೆ ಏನು ಎತ್ತಂತ ತುಂಬಾ ಚೆನ್ನಾಗಿ ಹೌದು, ಅದ್ಭುತವಾಗಿತ್ತು ಅದು. ತುಂಬಾ ಚೆನ್ನಾಗಿದೆ, ಬಹಳ ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆ. ಹೌದು, ನೋಡಕ್ಕೆ ನಾವು 10-15 ಹೌದು. ರೂಪಾಯಿ ಎಲ್ಲೋ ಕಳ್ದ್ಬಿಟ್ಟು ಏನೋ ಒಂದ್ ಮಾಡ್ತಿರ್ತೀವಿ. ₹5 ಅದು ಬುಕ್. ಧ್ಯಾನ ತಾಂಬೂಲಕ್ಕೆ ₹5, ಜಸ್ಟ್ ಹೌದೌದು ₹5. ಮ್ಯಾಮ್, 5 ರೂಪಾಯಿ. ಹೌದು. ಮತ್ತೆ ಧ್ಯಾನ ಕಸ್ತೂರಿ ಬಗ್ಗೆನೂ ಸ್ವಲ್ಪ ಮಾಹಿತಿ ಏನಾರ ಬೇಕಾಗಿದ್ರೆ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ ಮಾತಾಡಿ. ಮೇಡಮ್ ಇದಾರೆ ನಮ್ ಜೊತೆಗೆ. ಪ್ರತಿಯೊಂದು ಪುಸ್ತಕಗಳನ್ನು ಸಹ ಮೇಡಮ್ ಹೇಳ್ದಂಗೆ ಗ್ರಂಥಾಲಯದಲ್ಲಿ ಎಲ್ಲವನ್ನೂ ಶೇಖರಣೆ ಮಾಡ್ಬಿಟ್ಟು ಎಷ್ಟೊಂದ್ ಜನ ಮಾಸ್ಟರ್ಸ್ಗೆಲ್ಲ ಹೆಲ್ಪ್ ಮಾಡ್ತಾ ಇದಾರೆ. ಅವರು ಓದ್ಲಿಕ್ಕೆ ಆಗಿರ್ಬೋದು. ಅಲ್ಲ, ನನಗೆ ಅನ್ಸದೆ ಪ್ರತಿಯೊಂದು ಧ್ಯಾನ ಕೇಂದ್ರವು ಪ್ರತಿಯೊಂದು ಲೈಬ್ರರಿ, ಹೆಂಗೆ ನಾವು ಪಿರಮಿಡ್ ವ್ಯಾಲಿಗೆ ಹೋದಾಗ ಸಾಕ್ರೆಟಿಸ್ ಲೈಬ್ರರಿ ಇದೆ, ಅದು ದೊಡ್ಡ ಲೈಬ್ರರಿ ಅಪ್ಪ. ನಮ್ದು ಸಣ್ಣ ಪಿರಮಿಡ್, ಸಣ್ಣ ಲೈಬ್ರರಿ ಇಟ್ಕೋಬೇಕು ನಾವು. ಒಂದು 100-150 ಬುಕ್ ಆದ್ರೂ ಇಟ್ಕೋಬೇಕು. ನಾವು ಓದಿರೋ ಬುಕ್ಕೆ ಬೇರೆ ಬೇಡ, ನಮ್ಗಾಗಿ ಇಟ್ಕೊಂಡಿರೋ ಬುಕ್ನೇ ಅವರಿಗೂ ಬರ್ಕೊಂಡು ಕೊಟ್ಟು ವಾಪಸ್ ತಗೋಬೇಕು. ಇದರಿಂದ ನಮ್ಮ ಹತ್ರ ನಮಗೆ ಸ್ವಾಧ್ಯಾಯಕ್ಕೂ ಪ್ರೇರಣೆ ಕೊಟ್ಟು, ಅಂದ್ರೆ ಆರಂಭಿಕ ಹಂತದಲ್ಲಿ ಬಂದಿರ್ತಾರಲ್ಲ ಧ್ಯಾನಿಗಳು, ಅವರು ಪುಸ್ತಕ ರೊಕ್ಕ ಕೊಟ್ಟು ತಗೊಳಕ್ ಹಿಂದೆ ಮುಂದೆ ನೋಡ್ತಿರ್ತಾರೆ. ಸೊ ಅವಾಗ ನಾವೇನ್ ಮಾಡ್ಬೇಕು, ನಾನು ಏನು ಕೊಡಂಗಿಲ್ಲ, ಧ್ಯಾನದ ಲಾಭಗಳು ಕೊಡ್ತೀನಿ, ಇಲ್ಲ ಧ್ಯಾನದ ಅನುಭವಗಳು ಕೊಡ್ತೀನಿ. ಬಹಳ ಸಣ್ಣ ಬುಕ್ ಪತ್ರಿ ಸರ್ ಅವರು, ಧ್ಯಾನ ಅನುಭವಗಳು, ಧ್ಯಾನದ ಲಾಭಗಳು ಅವು ಕೊಟ್ರು ಅವ್ರಿಗೆ ಆ ಲಾಭಗಳು ಇಷ್ಟು ಲಾಭ ಇದೆ, ನಾವು ಮಾಡ್ಬೋದು. ಆಮೇಲೆ ಆನಾಪಾನಸತಿ ಸಣ್ಣ ಸಣ್ಣ ಬುಕ್ ಅವು, ಅದು ಕೊಡೋದ್ರಿಂದ ಅವ್ರಿಗೆ ಖುಷಿ ಆಗುತ್ತೆ. ಫಸ್ಟ್ ಸಣ್ಣವೇ ಕೊಡ್ಬೇಕು, ನೀವ್ ಹೇಳ್ದಂಗೆ ಧ್ಯಾನ ತಾಂಬೂಲನೇ ಕೊಡ್ಬೇಕು ಫಸ್ಟ್. ಧ್ಯಾನ ತಾಂಬೂಲ ವೆರಿ ಗುಡ್. ಅದಕ್ಕೆ ನಾನು ಆ ಬುಕ್ಗಳನ್ನೇ ಕೊಡ್ತೀನಿ ನಾನು ಫಸ್ಟಿಗೆ. ಈ ಬುಕ್ಗಳು ಕೊಡೋದ್ರಿಂದ ನಮ್ಗೆ ಆರೋಗ್ಯ ದಿವ್ಯವರ ಅಂತ ಬುಕ್ ಇದೆ, ಧ್ಯಾನಗಳು ಅಂತ ಬುಕ್ ಇದೆ, ಪತ್ರಿ ಸರ್ ಅವ್ರದ್ದು ಧ್ಯಾನದ ಲಾಭಗಳು ಅಂತ ಬುಕ್ ಇದೆ. ನಾವು ಅದಕ್ಕೆ ನಿರ್ವಾಣ ಅದಕ್ಕಾಗಿ ಮಾಡ್ತಾ ಇದೀನಿ. ನಿರ್ವಾಣ ಆನ್ಲೈನ್ ಅಂಡ್ ಆಫ್ಲೈನ್ ಅಲ್ಲಿ ಬುಕ್ ಬೇಕಂದವ್ರಿಗೆ ಅವ್ರ ಮನೆಗೆ ಹೋಗ್ತವೆ ಸೀದಾ, ಪ್ರೊಫೆಷನಲ್ ಕೊರಿಯರ್ ಇಲ್ಲ ಪೋಸ್ಟಿಗೆ, ಆತರ ಕಡೆಯಿಂದ ಇನ್ನೊಂದು ಮಾಹಿತಿ ಹೇಳ್ಬೇಕಂತಂದ್ರೆ, ಪುಸ್ತಕಗಳನ್ನು ಸಹ ಕೇಳಿದ್ರೆ ನಮ್ಮ ಮನೆಗೆ ಸಹ ಅವರು ಕಳಿಸಿಕೊಡುವಂತ ಒಂದು ನಿಟ್ಟಿನಲ್ಲಿ ಅವ್ರ ಕೆಲಸವನ್ನು ಮಾಡ್ತಾ ಇದಾರೆ ಅಂತ ಹೇಳ್ಬೋದು. ಹೌದು ಹೌದು. ಒಂದು ಬುಕ್ ಇದೆ ಪತ್ರಿ ಸರ್ ಅವ್ರದ್ದು, ಆನಂದೋ ಬ್ರಹ್ಮ. ಇಷ್ಟೇ ಸಾಕಿದೆ, ಒಂದು 15-12. ನಿಜವಾಗ್ಲು ಎಷ್ಟು ಆನಂದವಾಗಿ ಬದುಕಬೇಕು ಅನ್ನೋದಕ್ಕೆ ಇದೊಂದು ಸಾಕು. ₹15. ಧ್ಯಾನ ತಾಂಬೂಲ ನೀವು ಹೇಳ್ತಾ ಇದ್ರಿ, ಬರೀ ₹5 ಬುಕ್ ಇರುತ್ತೆ. ಎಷ್ಟು ಸರಳ ಧ್ಯಾನ ಅಂತೇಳಿ ₹10. ಇನ್ನೊಂದು ಜೀಸಸ್ ಕ್ರೈಸ್ತ್ ಬಂದ್ರೆ, ನಾನು ಏನೋ ಗೊತ್ತಿಲ್ಲ, ಜೀಸಸ್ ಅಂದ್ರೆ ಈಗಿನ ಕ್ರಿಶ್ಚಿಯನ್ರನ್ನ ನೋಡಿ ಜೀಸಸ್ ಸರಿಗಿಲ್ಲ ಆದ್ರೆ ಐ ಫಾಸ್ಟೆಡ್ 40 days ಅಂದ್ರೆ ಜೀಸಸ್ ಕೂಡ ಒಬ್ಬ ಮಹಾನ್ ಯೋಗೀಶ್ವರರು. ಎಷ್ಟು ಕ್ಷಮಾಗುಣ ಆತಗೆ. ಏನು ಮೊಳೆ ಹೊಡೆದು ಶಿಲುಬೆಗೇರಿಸಿದಾಗ್ಲೂ ಪಾಪ ಇವ್ರಿಗೆ ಏನೂ ಅರಿವಿಲ್ಲ, ಕ್ಷಮಿಸಿ ಬಿಡಿ ಅಂತಾನೆ. ಅಂದ್ರೆ ನಾವು ಮತ್ತೆ ಅನ್ಲೆಸ್ ಯು ಕಾಂಟ್ ಬಿಕಮ್ ಎ ಚೈಲ್ಡ್, ಯು ಕಾಂಟ್ ಎಂಟರ್ ಇನ್ ಟು ದ ಕಿಂಗ್ಡಮ್ ಆಫ್ ಗಾಡ್. ಅಂದ್ರೆ ನೀನು ಮಗು ಆಗೋವರೆಗೂ ಅಂತರಂಗದ ದೇವರ ನೀನ್ ಪ್ರತ್ಯಕ್ಷ ಆಗಲ್ಲ. ಪ್ರತಿಯೊಂದು ಧ್ಯಾನಕ್ಕೆ ಸಂಬಂಧಪಟ್ಟದ್ದೇ ಪತ್ರಿ ಸರ್ ಜೀಸಸ್ ಬಗ್ಗೆ ಅಷ್ಟು ಚಂದ ಬರ್ದಿದ್ದಾರೆ. ಹೀಗೆ ಪ್ರತಿಯೊಂದು ಪುಸ್ತಕವು, ಒಂದು ಪುಸ್ತಕ ಇದೆ ವಾಕ್ಕ್ಷೇತ್ರ ಅಂತ. ನೀವು ಮಾತು ಹೇಗ್ ಆಡ್ಬೇಕು, ನಿಮ್ಮ ಮಾತು ಯಾವಾಗ ಶಕ್ತಿಯುತ ಆಗುತ್ತೆ, ಒಂದು ಬುಕ್ ಸಾಕು ನಮ್ಮನ್ನ ಪರಿವರ್ತನೆ ಮಾಡೋದಕ್ಕೆ. ಇನ್ನೊಂದು ಮಾಧವ ಸೇವೆಯೇ ಮಾನವ ಸೇವೆ. ಸಣ್ಣ ಸಣ್ಣ 10 ಬುಕ್ ಸೇರಿ ₹160. ಓನ್ಲಿ ₹160, 10 ಬುಕ್ಸ್. ಪತ್ರಿ ಸರ್ ಎಲ್ರು ಓದಿರಿ ಸ್ವಾಧ್ಯಾಯ ಯೋಗಿಗಳಿಗೆ. ಮತ್ತೆ ಬೇರೆಯವ್ರು ಯಾರಾದ್ರೂ ಓದಿದ ಬುಕ್ಗಳ ಬಗ್ಗೆ ಹೇಳ್ಬೇಕು ಪ್ಲೀಸ್. ಎಸ್ ಮ್ಯಾಮ್. ಯಶೋಧ ಮ್ಯಾಮ್ ನಮಸ್ತೆ. ಎಸ್ ಮಾತಾಡಿ ಮಾ. ಯಶೋಧ ಮ್ಯಾಮ್. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ, ಹೇಳಿ ಮೇಡಮ್, ಹೇಳಿ ಮೇಡಮ್. ನಮಸ್ತೆ. ನಮಸ್ತೆ, ಹೇಳಿ, ಕೇಳಿಸ್ತಾ ಇದೆ ಮೇಡಮ್. ನನಗೆ ನನ್ನ ಫ್ರೆಂಡ್ ಕರ್ಕೊಂಡು ಹೋಗಿದ್ರು ಮೇಡಮ್. ಎಲ್ಲಿಗೆ ಅಂತಂದ್ರೆ ಪಿರಮಿಡ್ ಧ್ಯಾನ ಕೇಂದ್ರ ಹೋಗಿದ್ರು. ಈ ಬುಕ್ ಮೇಡಮ್, ನಿರ್ವಾಣ ಮಾರ್ಗ. ವೆರಿ ಗುಡ್, ವೆರಿ ಗುಡ್. ಈ ಬುಕ್ ಓದ್ತಾ ಓದ್ತಾ ಸ್ವಲ್ಪ ಜ್ಞಾನದ ಅನುಭವ ಜಾಸ್ತಿ ಆಗ್ತಿದೆ ಮೇಡಮ್. ವೆರಿ ಗುಡ್, ವೆರಿ ಗುಡ್. ಅಲ್ಲಿ ಇನ್ನೊಂದು ಮೇಡಮ್, ಥ್ಯಾಂಕ್ ಯು. ಪರಮಹಂಸ ಯೋಗೇಂದ್ರ ಬರ್ದಿರೋದು ಜೀವನದಲ್ಲಿ ಜಯ ಮೇಡಮ್. ವೆರಿ ಗುಡ್. ನಿಜನೇ, ಯೋಗಾನಂದ ಪರಮಹಂಸರು. ಹೌದು ಮೇಡಮ್. ವೆರಿ ಗುಡ್. ಅವ್ರದೇ ಬುಕ್ ಅದು, ಆಟೋಬಯೋಗ್ರಫಿ ಆಫ್ ಯೋಗಿ ಕೂಡ ಅವ್ರದೇ. ಇದೊಂದು ಬುಕ್ ಈಗ ತಗೊಂಡಿದೀನಿ, ಇದನ್ನ ಓದ್ತಾ ಇದ್ದೀನಿ ಮೇಡಮ್. ಜಸ್ಟ್ ಇನ್ನು ಓಪನ್ ಮಾಡಿದೀನಿ. ಇದು ಸಾಕು. ಇಷ್ಟೇ, ಒಂದೊಂದು 2 ಬುಕ್ ಓದ್ಕೋತ ಹೋಗೋದು, ಒಮ್ಮೆ ಏನಿಲ್ಲ. ವೆರಿ ಗುಡ್. ಮೆಟ್ಲು ಹೇಗೆ ಒಂದೊಂದು ಹತ್ತುತ್ತೀವೋ ಹಾಗೆ. ಆಮೇಲೆ ಇದು
ಗೀತಾ ಭಾವಧಾರೆ ಅಂತ ಮೇಡಮ್ ಇದು ಸೋಮೇಶ್ವರನಾಥ್ ಅವ್ರದ್ದು. ಓಕೆ ಓಕೆ. ಪತ್ರಿ ಸರ್ daily- ಅವ್ರ ಬುಕ್ ಓದ್ರಿ ಮೇಡಮ್, ಇನ್ನೂ ಚೆನ್ನಾಗಿರುತ್ತೆ. ಹಾ ಮೇಡಮ್ ಈಗ ಹ್ಮ್ ತಗೊಂತೀನಿ ಮೇಡಮ್, ನಿಮ್ಮ ಹತ್ರ ತಗೊಂತೀನಿ, ಪರ್ಚೇಸ್ ಮಾಡ್ಬೇಕು ಅಂತಿದೆ. ನನಗೆ ಇವ್ರು ಗೀತಾ ಮೇಡಮ್ ಹೇಳಿದ್ದು ನಿಮ್ದು ಫೋನ್ ನಂಬರ್. ಬರ್ತೀರಲ್ಲ, ಹಾ ಮೇಡಮ್. ಬುದ್ಧ ಪೂರ್ಣಿಮೆಗೆ ಬರ್ತಾ ಇದ್ದೀರಾ? ಆಗೋದಿಲ್ಲ ಮೇಡಮ್, ಇಲ್ಲ. ಇರ್ಲಿ ತೊಂದ್ರೆ ಇಲ್ಲ, ಬಂದ್ರೆ ಅಲ್ಲಿ ತಗೋಬಹುದು ಅಂತ ಅಷ್ಟೇ. ಇಲ್ಲ, ಮನೆಗೆ ಕಳಿಸ್ಕೊಡಿ ಮೇಡಮ್, ನಾನು ಕೊಡ್ತೀನಿ ಅದು. ನನಗೆ ಎಷ್ಟು ಬುಕ್ ನನ್ ಮಗಳು ಓದ್ತಿದ್ದಾಳೆ ಮೇಡಮ್, ಅವಳಿಗೊಂದು ಬುಕ್ ಬೇಕು. ಅಂದ್ರೆ ಮೈಂಡ್ ಅಂದ್ರೆ ಸ್ವಲ್ಪ ಮೆಂಟಲಿ ಪ್ರಿಪೇರ್ ಆಗ್ಲಿಕ್ಕೆ ಅಂತ ಹೇಳ್ಬಿಟ್ಟು ಅವ್ರದೇ ಒಂದ್ ದೊಡ್ಡ ಬುಕ್ ಅದೊಂದ್ ಬೇಕು ಮೇಡಮ್, ಅದೊಂದ್ ಪರ್ಚೇಸ್ ಮಾಡ್ಕೊಂತೀನಿ. ಸಣ್ಣ ಬುಕ್ಗಳು ಮೇಡಮ್, ನಾನ್ ಅಧ್ಯಾಯ ಮಾಡ್ಲಿಕ್ಕೆ ಈ ಸಣ್ಣದ್ರಿಂದ ಮೇಡಮ್ ಸಣ್ಣ ಬುಕ್ ಸ್ಟಾರ್ಟ್ ನಾನು. ಥ್ಯಾಂಕ್ ಯು ಅಷ್ಟೇ ಮಾಡಿ. ಥ್ಯಾಂಕ್ ಯು ಮೇಡಮ್. ಓಕೆ, ವೆಲ್ಕಮ್. ಎಸ್, ಥ್ಯಾಂಕ್ ಯು ಸೋ ಮಚ್ ಯಶೋದಾ ಮ್ಯಾಮ್. ನಾಗರತ್ನಮ್ಮ ಬಿ ಮ್ಯಾಮ್ ನಮಸ್ತೆ, ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ ಮ್ಯಾಮ್. ನಮಸ್ತೆ, ಹೇಳಿ. ಲಲಿತಾ ಕಂದಾಲ್ ಮೇಡಮ್ಗೆ ತುಂಬಾನೇ ಧನ್ಯವಾದಗಳು. ಏನಪ್ಪಾ ಅಂತಂದ್ರೆ ನನಗೆ ತುಂಬಾ ಪುಸ್ತಕ ಓದೋ ಹುಚ್ಚು ತುಂಬಾನೇ ಇದೆ ನನಗೆ, ಅದಕ್ಕೆ ಇಷ್ಟು Very ಬೇಗ good. ಕನ್ನಡ ಅನ್ಸುತ್ತೆ. ನಾನು ತುಂಬಾ ಚಿಕ್ಕದ್ರಿಂದನೂ ಓದೋ ಹುಚ್ಚಿತ್ತು. ಅದ್ರ ಜೊತೆಗೆ ಇವಾಗ Very good. ಆದಿತ್ಯ ಹೃದಯ ಅಂತ ಒಂದು ಫಸ್ಟ್ ಬೆಳಗ್ಗೆ ಎದ್ದ ತಕ್ಷಣ ಆದಿತ್ಯ ಹೃದಯ ಇದೊಂದು ನಾವು ಹೇಳ್ಬಿಟ್ರೆ ನಾನು ಮುಂದಿನ ಕೆಲಸ ಸೂರ್ಯ ನಮಸ್ಕಾರ ಮಾಡಿ ಆದಿತ್ಯ ಹೃದಯ. ಬಿಟ್ಟು ಒಂದಿಷ್ಟು ಎಣ್ಣೆ, ನನ್ಗೆ ಹುಷಾರ್ ತಪ್ಪದಾಗಿಂದ ಮೊದಲು ಜಾಸ್ತಿನೇ ಮಾಡಿದೆ. ಇನ್ ಸ್ವಲ್ಪ ಇದನ್ನ ಹೇಳ್ಬಿಟ್ಟು ಒಂದಿಷ್ಟು ಎಣ್ಣೆ ತಗೊಂಡು ಮೈಕೈಗೆಲ್ಲ ಹಚ್ಕೊಂಡು ಸ್ನಾನ ಮಾಡ್ಬೇಕು, ಅದು ತೈಲ ಸ್ನಾನ ಅಂತ ಆಗತ್ತೆ. ಅದು ಇದನ್ನ ಮಾಡ್ಬೇಕು. ಇದಾದ್ಮೇಲೆ ಬೆಡ್ ಇದೆ, ಅವಾಗ ಮಗ ಭಗವದ್ಗೀತೆ ನೋಡಿ, ಈ ತರ ಭಗವದ್ಗೀತೆ ಓದೋದು. ಇದನ್ನ ಎಷ್ಟು ಸರಿ ಓದಿದೀನಿ ಅಂದ್ರೆ ಲೆಕ್ಕನೇ ಇಲ್ಲ. ಆದ್ರೂ ಏನು ಅರ್ಥ ಆಗ್ತಾ ಇಲ್ಲ. ಅಂದ್ರೆ ಅದಕ್ಕೆ ಕ್ಲಾಸ್ಗೆಲ್ಲ ಜಾಯಿನ್ ಆಗಿದ್ದೀನಿ. ನೀವೆಲ್ಲ ನಿಮಗೆ ಯೂಟ್ಯೂಬ್ ನಲ್ಲಿ ಪತ್ರಿಜಿ ಅವರು ಭಗವದ್ಗೀತೆ ಬಗ್ಗೆ ಕ್ಲಾಸ್ ಮಾಡಿದ್ದಾರೆ. ನಿಜನೇ, ಏನು ಅರ್ಥ ಆಗ್ತಾ ಇಲ್ಲಲ್ಲ. ಆಕ್ಚುಲಿ ಅದು ಬಹಳ ಈಜಿ. ವಿಷಾದ ಯೋಗದಿಂದ ಶುರು ಆಗುತ್ತೆ, ಅರ್ಜುನನ ವಿಷಾದ ಯೋಗ. ಅದು ಅರ್ಥ ಸಹಿತ ಯಾಕೆ ಅವನಿಗೆ ಅಷ್ಟು ದುಃಖ ಬಂತು, ಆಮೇಲೆ ಕರ್ಮಯೋಗ, ಜ್ಞಾನ ಯೋಗ, ಅವೆಲ್ಲ ಧ್ಯಾನ ಯೋಗ, ಒಂದೊಂದು ಯೋಗಗಳಲ್ಲಿ ಬಹಳ ಅರ್ಥಪೂರ್ಣ ಜೀವನದ. ನೋಡ್ರಿ, ಗಾಂಧೀಜಿಯವ್ರು ಯಾವಾಗ್ಲೂ ಕೈಯಾಗ ಭಗವದ್ಗೀತೆನೇ ಇಟ್ಕೋತಿದ್ರಂತ. ಅವ್ರಿಗೆ ಏನ್ ಡೌಟ್ ಬಂದ್ರು ಭಗವದ್ಗೀತೆ ತೆಗೆದ್ರೆ ಉತ್ತರ ಸಿಕ್ತಿತ್ತು ಅವ್ರಿಗೆ. ಆಗಿಲ್ಲ ಅಂದ್ರೆ ಜ್ಞಾಪಕ ಇಟ್ಕೊಳಕ್ ಆಗ್ತಲ್ಲ. ಹಾಕಿದೀನಿ, ನನ್ನ ನಂಬರ್ ಅನ್ನ ಚಾಟ್ ಬಾಕ್ಸ್ ನಲ್ಲಿ ಹಾಕಿದೀನಿ. ಬೇಕಂದ್ರೆ ವಾಟ್ಸ್ಆಪ್ ನಲ್ಲಿ ಕಾಂಟ್ಯಾಕ್ಟ್ ಮಾಡಿ ಪ್ಲೀಸ್. ವಾಟ್ಸ್ಆಪ್ ನಲ್ಲಿ ನನಗೆ ಬುಕ್ಸ್ ಬೇಕಾಗಿತ್ತು ಅಂದ್ರೆ ನನ್ನ ಹತ್ರ ಇರೋ ಬುಕ್ ಇಷ್ಟು ಕಳಿಸ್ತೀನಿ ನಾನು. ಮೇಡಮ್, ಈಗ ತಾವ್ ಎಷ್ಟು ದಿನ ಆಯ್ತು ನಾಗರತ್ನ ಮೇಡಮ್, ಯಾವಾಗಿಂದ ಧ್ಯಾನ ಮಾಡ್ತಾ ಇದ್ದೀರಿ? ಧ್ಯಾನ ಎಲ್ಲ ಒಂದು ವರ್ಷದಿಂದ ತೆಲುಗು ಬರುತ್ತಾ? ಆಗ್ತಿರ್ಲಿಲ್ಲ. ಈಗ ಒಂದ್ 2 ತಿಂಗಳು ಸ್ವಲ್ಪ ಮೊದ್ಲು ಧ್ಯಾನಕ್ಕೆ ಕೂತ್ಕೊಂಡ್ರೆ ಏನೋ ಒಂಥರ ಆಗೋದು. ವೆರಿ ಗುಡ್, ಪರ್ಫೆಕ್ಟ್ ಆಗಿ ಹೇಳ್ಸ್ಕೊತಾನೆ ಇದೆ ಅಷ್ಟೇನೆ. 15-20 ದಿವಸದಿಂದ ಇದೆ. ಸ್ವಲ್ಪ ಮೆಂಟಲ್ ವರೀಸ್ಗಳು ಜಾಸ್ತಿ ಹೋಗಲ್ಲ, ಹಾಗಾಗಿ ಅರ್ಧ ಗಂಟೆ ಲೇಟ್ ಆಗಲ್ಲ. ಅರ್ಧ ಗಂಟೆ ಮೇಲೆ ಅಷ್ಟು ಹೆಚ್ಚು ಮೇಡಮ್, ಸುಮ್ನೆ ಕಣ್ಮುಚ್ಚು ಅಷ್ಟೇ ಮಾಡಿ. ಹೆಂಗು ಈಗ ಮಹೋತ್ತರ ಫೌಂಡೇಶನ್ ಅವರು ಎಷ್ಟ್ ಸಲ ಧ್ಯಾನ ಮಾಡಿಸ್ತಾರೆ, ಬೆಳಿಗ್ಗೆ ಮಧ್ಯಾಹ್ನ. ಯಾವಾಗ ಟೈಮ್ ಸಿಗ್ತದೆ ಅವಾಗ ಕಣ್ಮುಚ್ಕೊಂಡು ಕೂತ್ಬಿಡಿ ಅಷ್ಟೇ. ಮಾಡ್ತಾ ನಿಮ್ಗೆ ನಮ್ಗೆ ಸಾಧ್ಯ ಇದ್ರೆ. ನನ್ಗೆ ಯಾಕೋ ಸಿಕ್ಕಿಲ್ಲ, ಏನಪ್ಪಾ ಮಾಡೋದು ಅಂತ ಅಷ್ಟೊಂದು ಯೋಚನೆ ಆಯ್ತು. ಅದ್ರೊಳಗೆ ಈ ತರ ಕ್ಲಾಸ್ ಅಂತ ನಿಜವಾಗ್ಲೂ ಬೇಜಾರಾಗ್ತಾ ಇತ್ತು ಮೇಡಮ್. ಸದ್ಯ ನೀವು ಕೊನೆಗಾದ್ರು ಈಗ ಅರ್ಧ ಆಗಿ ಸಿಕ್ತು ಸಿಗ್ನಲ್. ಈ ತರ ಪ್ರಾಬ್ಲಮ್ ಆಯ್ತು. ಜೊತೆ ನಾನೇನಪ್ಪ ಒಂದು ಬುಕ್ ಮೇಡಮ್, ಇದು ಮದನ ಮೋಹನ ರಾಜಚರಿತ್ರೆ ಅಂತ ಒಬ್ಬ ರಾಜಂದು ಜೀವನನ ಚೇಂಜ್ ಮಾಡಕ್ಕೆ ಒಬ್ಳು ಇದು ಮಂತ್ರಿ ಇದು ಮಾಡ್ತಾಳೆ. ಎಲ್ಲಾ ಕಡೆ ಹುಡ್ತಾ ಇದೀನಿ, ಇದು ಬುಕ್ ಸ್ಟಾಲ್ ಅಲ್ಲಿ, ಮೈಸೂರಲ್ಲಿ, ಬೆಂಗಳೂರಲ್ಲಿ ಎಲ್ಲಾ ಕೇಳಿದೀನಿ, ಸಿಗ್ತಾಳೆ. ಅದೊಂದು ಹುಚ್ಚ ಇದೆ, ಸಿಗ್ತಾನೆ ಇಲ್ಲ ಮೇಡಮ್. ಅದು ಪ್ರಿಂಟ್ ಖಾಲಿ ಆಗಿರ್ಬೋದು, ಎಷ್ಟೋ ಪುಸ್ತಕಗಳು ಮರುಮುದ್ರಣ ಆಗ್ತಾ ಇರಲ್ಲ. ಆ ಒಂದು ಬುಕ್ಗಾಗಿ ಲಾಕ್ ಆಗ್ಬೇಡ್ರಿ. ಬಹಳ ಜ್ಞಾನ ಇದೆ, ಅದು ಸಿಗುವಾಗ ಸಿಗ್ತದೆ ಹಂಗಂತೇಳಿ ಬಿಡ್ಬೇಡ್ರಿ. ಅಲ್ಲಿವರೆಗೂ ಬೇರೆ ಪುಸ್ತಕಗಳನ್ನ ಓದ್ರಿ, ಯಾಕಂದ್ರೆ ಜಗತ್ನಲ್ಲಿ ಬಹಳ ಇದೆ ತಿಳ್ಕೊಬೇಕಾಗಿರೋದು. ಥ್ಯಾಂಕ್ ಯು. ನೀವು ಇಷ್ಟು ಉತ್ಸಾಹದಿಂದ ಒಂದು ದೇವಸ್ಥಾನಕ್ಕೆ ಹೋದ್ರೆ ಅಲ್ಲಿ ಏನ್ ಬುಕ್ ಮಾಡ್ತಾ ಇರ್ತಾರೆ, ಅದ್ರ ಮಹಿಮೆ ಏನು, ಅದನ್ನ ನಲ್ಲಿ ತೀರ್ಥ ಅಂತ ಮೊನ್ನೆ ಒಂದು ಸಂಗೀತ ಹೌದು, ಕರೆಕ್ಟ್. ನಾವೆಲ್ಲ ಹೋಗಿರ್ತೀವಿ. ವೆರಿ ಗುಡ್, ವೆರಿ ಗುಡ್. ಓಕೆ ಮೇಡಮ್, ಎಲ್ಲ ಬಗ್ಗೆ ತಿಳ್ಕೊಬೇಕು. ಓಕೆ. ಮತ್ತೆ ಈ ಸತ್ಯಪಾಯಣ ಮೇಡಮ್ ನಮ್ಗೊಂದು ಬಸ ಕಲ್ಯಾಣ ಮಂಟಪದಲ್ಲಿ ತುಂಬಾ ಇಷ್ಟ. ಸತ್ಯಪಾಯಣ ಚೆನ್ನಾಗಿದೆ, ಹೌದು, ರೂಪಾ ವೆಂಕಟೇಶ್ ಅವ್ರದ್ದು. ವೆರಿ ಗುಡ್, ವೆರಿ ಗುಡ್, ಒಳ್ಳೇದಿದೆ, ಚೆನ್ನಾಗಿದೆ. ತಲೆ ಹತ್ರನೇ ಇಟ್ಕೊಂಡಿರ್ತೀನಿ. ಏನ್ ಬೇಜಾರಾಯ್ತಾ, ನಿದ್ದೆ ಬಂತ ಕಣ್ಮುಚ್ಚಿ ಮತ್ತೆ ಓದ್ತಾ ಇರ್ತೀನಿ ಮೇಡಮ್. ನಾನ್ ತಲೆ ಹತ್ರನೇ ಒಂದ್ ಲೈಬ್ರರಿ ತರ ಇಟ್ಟು ಪಕ್ಕದಲ್ಲಿ
ಓದೋದಕ್ಕೂ ಒಂದು ಅವಿನಾಭಾವ ಸಂಬಂಧ. ನಿದ್ದೆ ಬರ್ಲಿಲ್ಲ ಅಂದ್ರೆ ಒಂಚೂರು ಓದ್ತಾ ಇರೋದು, ಆ ತಲೆಗೆ ಹೋಗುತ್ತಾ ಬಿಡುತ್ತಾ, ಕಣ್ಣು ಒಂಚೂರು ನಿದ್ದೆ ಬರುತ್ತೆ ಅಂತ ಓದ್ತಾ ಇರ್ತೀನಿ ಮೇಡಮ್ ನಾನು. ಮತ್ತೆ ಅದು ಈ ತರ ಜೊತೆಗೆ ಈ ತರ ಕಲ್ಯಾಣ ರುಚಿತ್ವ, ಸೌಂದರ್ಯ ಲಹರಿ, ಈ ತರ 10 ರೂಪಾಯಿ ಪುಸ್ತಕಗಳೆಲ್ಲ ಇರುತ್ತಲ್ಲ ಮೇಡಮ್, ಈ ಬುಕ್ಗಳನ್ನ ತಗೊಂಡು ನೀವೆಲ್ಲ ಕುಂಕುಮ ಕೊಡೋರಿಗೆ, ಮಾಡಿದವ್ರಿಗೆ, ಯಾರಿಗಾದ್ರು ಇದನ್ನ ಮಾಡ್ತಾ ಇದೀನಿ ಮೇಡಮ್. ತುಂಬಾನೇ ಉತ್ಸಾಹ ಇದೆ ಮೇಡಮ್ ಬುಕ್ಗೆ. ಇನ್ನೊಂದು 2 ತಿಂಗಳೊಳಗಡೆ ನಾನು ಒಂದಷ್ಟು ಪುಸ್ತಕಗಳು ಪರ್ಚೇಸ್ ಮಾಡ್ಬೇಕು ಮೇಡಮ್. ನಾನು ನನ್ನ ಮಗ ತಂದ್ಕೊಡ್ತಾರೆ. ಅಂದ್ರೆ ಸಾಮಾನ್ಯ ಡಾಕ್ಟರ್ ಬರೀ ಇಂಗ್ಲಿಷ್ ಅಲ್ಲಿ ತುಂಬಾ ಇಟ್ಕೊಂಡಿದ್ದಾನೆ. ನನಗೂ ಇಂಗ್ಲಿಷ್ ಸ್ವಲ್ಪ ಅಷ್ಟೇ ಅಲ್ವಾ, ಅದಕ್ಕೆ ನಾನು ಕನ್ನಡದಲ್ಲಿ ಒಂದಿಷ್ಟು ಕೇಳ್ಕೊಳ್ಳೋಣ ಅಂತ ಇದ್ದೀನಿ. ಯಾರು ಬೆಂಗಳೂರಲ್ಲಿ ಹೋದ ಬುಕ್ಗಳು ಬೆಂಗಳೂರಲ್ಲಿ ಸಿಗುತ್ತೆ ಅಂತ ಗೊತ್ತು, ನಾನು ನೋಡಿದೀನಿ ಆ ರೋಡ್ ಎಲ್ಲಾನು. ಬೆಂಗಳೂರಲ್ಲಿ ಬುಕ್ ಸ್ಪೇಸ್ ಇರುತ್ತಲ್ಲ, ಸಿಗುತ್ತೆ. ಹೋದ್ರೆ ಸಣ್ಣ ಸಣ್ಣ ಹಾಕೋತಿದ್ರು ಮೇಡಮ್ ಅಲ್ಲಿ, ಅಲ್ಲೆಲ್ಲ ನೋಡ್ ಬಂದಿಲ್ಲ ಅವರು. ಇಲ್ಲ, ಸಣ್ಣ ಬುಕ್ ಇಟ್ಟಿಲ್ಲ ಅಲ್ಲಿ ಬುಕ್ ಸ್ಪೇಸ್ ನಲ್ಲಿ. ಕಾಂಟ್ಯಾಕ್ಟ್ ಮಾಡಿ ವಾಟ್ಸ್ಆಪ್ ನಲ್ಲಿ ಕಳಿಸ್ತಿದ್ರೆ ನೆಕ್ಸ್ಟ್ ನೋಡೋಣ. ಥ್ಯಾಂಕ್ ಯು ನಾಗರತ್ನ. ಹಾಕಿದ್ದೀನಿ ಹಾಕಿದ್ದೀನಿ. ವಾಟ್ಸ್ಆಪ್ ನಲ್ಲಿ ಕಾಂಟ್ಯಾಕ್ಟ್. ತುಂಬಾ ಧನ್ಯವಾದಗಳು ನಮ್ಗೆ. ಅದಾಗೊಂದು ಬುಕ್ ನಿಮಗೆಲ್ಲಾದ್ರೂ ಸಿಕ್ಕಿದ್ರು ನೋಡಿ ಮೇಡಮ್ ನನಗೆ. ಓಕೆ ಮತ್ತೊಂದ್ಸಲ ನಾನು ವಾಟ್ಸ್ಆಪ್ ನಲ್ಲಿ ಅದ್ರ ಹೆಸರು ಹಾಕ್ರಿ, ನೋಡೋಣ. ಆ ಬುಕ್ ಹಾಕ್ಬೇಡ್ರಿ. ನನ್ ಪ್ರಕಾರ ಆ ಪುಸ್ತಕಕ್ಕಾಗಿ ಲಾಕ್ ಆಗ್ಬೇಡ್ರಿ. ಓದ್ಲೇಬೇಕಂದ್ರೆ ನಿಮ್ ಹತ್ರ ಬರ್ತದ ಅದು ಬುಕ್. ಬೇರೆ ಬುಕ್ಗಳು ಸಾಕಷ್ಟು ಮಹಾಸಾಗರದಷ್ಟು ಜ್ಞಾನ ಇದೆ ಈ ಭೂಮಿ ಮೇಲೆ. ಬೇರೆ ಬುಕ್ ಓದ್ತಾ ಹೋಗ್ರಿ. ಅದು ಓದ್ಲೇಬೇಕಾಗಿದ್ರೆ ನಿಮ್ ಹತ್ರ ಬರ್ತದೆ, ಯಾವ ರೂಪದಲ್ಲಾದ್ರೂ ಬರುತ್ತೆ. ಆ ಬುಕ್ ಮನೇಲಿ ಇತ್ತು ಮೇಡಮ್, ಅದು ಯಾವ್ದೋ ಹಳೆ ಬುಕ್ಗಳ ಜೊತೆ ಏನೋ ಸೇರ್ಸಿ ಹಾಕ್ಬಿಟ್ಟಿದ್ದಾರೆ. ನಮ್ಮ ಮಾವ ಒಂದು ಸಂಸ್ಕೃತ ವಿದ್ವಾನ್ ಅವರು. ಬರ್ತದೆ, ಒಂದ್ ಬುಕ್ ನಲ್ಲಿ ಲಾಕ್ ಆಗ್ಬೇಡ್ರಿ. ಆಯ್ತು. ಯಾವ್ದೋ ಒಂದ್ ಬುಕ್ ಸಿಕ್ಕಿಲ್ಲ ಅಂತೇಳಿ ಅದ್ರಲ್ಲೇ ಸಮಯನ ವ್ಯರ್ಥ ಮಾಡೋದ್ ಬೇಡ. ಸಿಕ್ಕಿದ್ರನ್ನ ಓದ್ಕೊಂಡು ನಾವು ಜ್ಞಾನವನ್ನ ಪಡ್ಕೊಳ್ಳೋಣ. ಓಕೆ, ಥ್ಯಾಂಕ್ ಯು ನಾಗರತ್ನ ಮ್ಯಾಮ್. ಸರ್, ಮೇಡಮ್ ನಂಬರ್ನ ಚಾಟ್ ಬಾಕ್ಸ್ ಅಲ್ಲಿ ಹಾಕಿದ್ದಾರೆ, ನಂಬರ್ ತಗೊಳ್ಳಿ. ಯಾವುದೇ ಪುಸ್ತಕದ ಬಗ್ಗೆ ಮಾಹಿತಿ ಆದ್ರೂ ಮೇಡಮ್ ಕೇಳಿ, ನಿಜ ಖಂಡಿತ ಅವನ ಪುಸ್ತಕನ ತಲುಪಿಸುವಂತ ಕೆಲಸ ಮಾಡ್ತಾರೆ. ಎಸ್, ಥ್ಯಾಂಕ್ ಯು ನಾಗರತ್ನ ಮ್ಯಾಮ್. ಅದೇ ರೀತಿ ನೆನ್ನೆ ವಿಡಿಯೋ ಬಂದಿದೆ ಮಾಸ್ಟರ್ಸ್, ಮಂಡ್ಯದ ಹತ್ರ ಯಾವ್ದೋ ಒಂದ್ ಹಳ್ಳಿ ಇದೆ, ಪಾಂಡವಪುರದ ಹತ್ರ. ಅಲ್ಲಿ ಹೋಗ್ಬೇಕು ಅಂತ ಮಾಡ್ದೆ, ಕರ್ಕೊಂಡು ಹೋಗೋರಿಲ್ಲ. ಲಕ್ಷಗಟ್ಲೆ ಬುಕ್ ಇತ್ತು, ಬುಕ್ ಮನೆ ಅಂತಾನೆ ಒಂದಿದೆ ಅಲ್ಲಿ ಮಂಡ್ಯದ ಹತ್ರ, ಲೈಬ್ರರಿ ತರ. ಎಲ್ಲೆಲ್ಲಿ ಸಿಕ್ಕ ಅಲ್ಲಿ ಹೋಗೋದು, ಒಂದ್ ಕಡೆ ಹುಡುಕ್ಬೇಕು ಅನ್ನೋದ್ರಲ್ಲಿ ಇದ್ದೆ. ಅಷ್ಟ್ರಲ್ಲಿ ನಾನು ಈ ಕಡೆ ಬಂದ್ಬಿಟ್ಟಿದ್ದೀನಿ, ಸ್ವಲ್ಪ ದೂರ. ನೋಡ್ತೀನಿ ಮೇಡಮ್. ತುಂಬಾ ಥ್ಯಾಂಕ್ಸ್ ಮೇಡಮ್, ಧನ್ಯವಾದಗಳು ಅವಕಾಶ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಥ್ಯಾಂಕ್ ಯು. ಮಾಸ್ಟರ್ಸ್, ನೆನ್ನೆ ವಿಡಿಯೋ ಇವತ್ ಬಂದಿದೆ. ಆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಅದೇ ರೀತಿ ಒಂದು ಎಸ್ ಅಂತ ಒಂದು ಮೆಸೇಜ್ ಹಾಕಿ ಮಾಸ್ಟರ್ಸ್, ಬೇರೆಯವ್ರಿಗೆ ನೋಡ್ಲಿಕ್ಕೆ ಅನುಕೂಲ ಆಗ್ಲಿ. ಅದೇ ರೀತಿ ಇವತ್ತು ಕಪ್ಲಿ ಸರ್, ನಮಸ್ತೆ ಸರ್, ಮಾತಾಡಿ. ಪ್ರಕಾಶ್ ಕಪ್ಲಿ ಸರ್. ಮೇಡಮ್ ವಾಯ್ಸ್ ಕ್ಲಿಯರ್ ಇದೆ ಮ್ಯಾಮ್ ನಂದು? ಎಸ್ ಮೇಡಮ್, ಕೇಳಿಸ್ತಾ ಇದೆ. ಸರ್, ಕಪ್ಲಿ ಸರ್. ಸರ್ ಕಡೆದಿಂದ ವಾಯ್ಸ್ ಬ್ರೇಕ್ ಇದೆ. ಸರ್, ವಿಡಿಯೋ ಆಫ್ ಮಾಡ್ಕೊಂಡು ಮಾತಾಡಿ. ಸರ್, ವಿಡಿಯೋ ಆಫ್ ಮಾಡ್ಕೊಂಡು ಮಾತಾಡಿ ಪ್ಲೀಸ್. ಸರ್, ನಿಮ್ದು ವಿಡಿಯೋ ಆಫ್ ಮಾಡ್ಕೊಂಡು ಮಾತಾಡಿ, ಏನು ಕೇಳಿಸ್ತಾ ಇಲ್ಲ ವಾಯ್ಸ್. ಮತ್ತೆ ಯಾರಾದ್ರೂ ಬೇರೆ ಬುಕ್ಸ್ ಬಗ್ಗೆ ಮಾಹಿತಿ ಆಗಿರ್ಬೋದು, ನೀವು ಯಾವ್ದು ಪುಸ್ತಕ ಓದಿದ್ರಿ ಅದ್ರ ಬಗ್ಗೆನೂ ಹೇಳಿ ಅಂತ ಹೇಳಿದ್ದಾರೆ ಮೇಡಮ್. ಹೇಳಿ. ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ ಸರ್, ಸಿಗ್ನಲ್ ಲೋ ಇದೆ ಮೇಡಮ್. ಅವ್ರ ಕಡೆಯಿಂದ ವಾಯ್ಸ್ ತುಂಬಾ ಬ್ರೇಕ್ ಇದೆ ವಾಯ್ಸ್. ಬಿಟ್ಟು ಬಿಡಿ, ಅವ್ರಿಗೆ ಪಾಪ ಗೊತ್ತಾಗ್ತಾ ಇಲ್ಲ, ಸುಮ್ಮನೆ. ಎಸ್ ಮಾಸ್ಟರ್ಸ್, ಮತ್ತೆ ಬೇರೆ ಯಾರಾದ್ರೂ ಮಾತಾಡಾಗಿದ್ಯಾ? ಶ್ಯಾಮ್ಲಾ ಮ್ಯಾಮ್ ನಮಸ್ತೆ, ಮಾತಾಡಿ ಮಾ. ಶ್ಯಾಮ್ಲಾ ಮ್ಯಾಮ್. ಇಷ್ಟು ಪುಸ್ತಕದ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಮಾಸ್ಟರ್ಸ್, ಮಾತಾಡಿ, ಅನಿಸಿಕೆ ಇದ್ರೆ ತಿಳಿಸಿ. ಗೀತಾ ಮೇಡಮ್, ಮತ್ತೆ ನೀವ್ ಯಾವ್ದು ಮತ್ತೆ ಪುಸ್ತಕ ಓದಿದಿರಿ ಹೇಳ್ರಿ? ಈಗ ತುಳಸಿದಳ ಓದ್ತಾ ಇದೀರಿ, ಮತ್ತೆ? ಒಂದ್ ನಿಮಿಷ ಮ್ಯಾಮ್, ಗಿರಿಜಾ ಭಟ್ ಅವ್ರು ಬಂದ್ರು. ಎಸ್, ಗಿರಿಜಾ ಭಟ್ ಮ್ಯಾಮ್ ನಮಸ್ತೆ, ಮಾತಾಡಿ ಮ್ಯಾಮ್.
ಹಾ ನಮಸ್ತೆ. ಎಸ್ ಮ್ಯಾಮ್, ವಿಡಿಯೋ ಆನ್ ಮಾಡ್ಕೊಳ್ಳಿ. ಆ, ನಾನು ಇದು ಫಸ್ಟ್ ಟೈಮ್ ಇದಕ್ಕೆ ಸೇರ್ಕೊಂಡಿದ್ದು, ಓಕೆ ವೆರಿ ಮ್ಯಾಮ್. ಗುಡ್. ಪಿರಮಿಡ್ ಇದಕ್ಕೆ. ನಾನು ಇಲ್ಲಿ ನಮ್ಮನೆ ಹತ್ರ ಅವಾಗ ಹೋದಾಗ ಈ 3 ಬುಕ್ ಅನ್ನ ತಗೊಂಡೆ. ಯಾವ ಮೂರು? ಮರಣ ಸ್ವಲ್ಪ ಮಟ್ಟಿಗೆ ಓದಿದೀನಿ. ಕೇಳಿಸ್ತಾ ಇದೆ ಅಲ್ವಾ ಮೇಡಮ್? ಹಾ ಕೇಳಿಸ್ತಾ ಇದೆ, ಹೇಳಿ. ಆಮೇಲೆ ಮತ್ತೆ ಅದು ಧ್ಯಾನ ವಿದ್ಯೆ ಅಂತ ಒಂದು ಬುಕ್ ತಗೊಂಡಿದೀನಿ. ಇನ್ನು ಹೌದು, ಅದು ಮಾಡಿದೀನಿ. ಅದು ಮಕ್ಕಳಿಗಾಗಿ. ಹೌದು, ಮಕ್ಕಳಿಗಾಗಿ ಮಾಸ್ಟರ್ ಇನ್ನೊಂದು ಆಗಿ. ಯಾವ್ದು? ವೆರಿ ಗುಡ್, ಮಾಸ್ಟರ್ ಆಗಿರಿ, ಓದ್ಬಿಡಿ. 3 ಪುಸ್ತಕ ಓದ್ಬಿಡ್ರಿ. ನೀವು ಹೇಳಿದ್ರೆ ತುಂಬಾ ಬುಕ್ಗಳು ಇದೆಲ್ಲ ತಗೊಂಡು ಓದ್ಬೇಕು ಅಂತ ಆಸೆ ಆಗ್ತಿದೆ. ಅದನ್ನ ತಗೊಳ್ಳೋಕೆ ನೋಡ್ಬೇಕು ಹೆಂಗೆ ಎಲ್ಲಿ ತಗೋಬೇಕು ಅಂತ. ನೀವು ಹೇಳಿದ್ರಿ ಈಗ ಮೇಡಮ್ ಅವ್ರ ಹತ್ರ ನಂಬರ್ಗೆ ಫೋನ್ ಮಾಡಿದ್ರೆ ಅಥವಾ ತರ್ಸ್ಕೋಬಹುದು ಅಂತ. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ನಂಬರು ಮೇಡಮ್ದು. ಹಾ ಇಲ್ಲಿ ಹಾಕಿದೀರಿ ಅಲ್ವಾ ಇದ್ರೊಳಗಡೆ? ಹೌದು ಮ್ಯಾಮ್. ಅದೇ ತುಂಬಾ ಚೆನ್ನಾಗಿ ನಮ್ಗೆ ನಮ್ಮ ಪುಣ್ಯ ಅನಿಸ್ತಿದೆ. ನಾನು ಈ ಪಿರಮಿಡ್ ಧ್ಯಾನಕ್ಕೆ 3-4 ದಿನದಿಂದ ಈ ಸೀಸನ್ಗೆ ಫಸ್ಟ್ ಟೈಮ್ ಸೇರ್ಕೊಂಡಿದ್ದು. ನಿಮ್ದೆಲ್ಲವನ್ನ ಇದ್ರಲ್ಲಿ ಮೊಬೈಲ್ ಮೂಲಕ ಪರಿಚಯ ಮಾಡ್ಕೊಂಡು ಇವೆಲ್ಲ ಕೇಳ್ತಾ ಇರೋದು ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಧನ್ಯವಾದ ನಿಮ್ಗೆಲ್ಲರಿಗೂ. ಹೀಗೆ ಮುಂದುವರಿಯಕ್ಕೆ ಮಾಡ್ಬೇಕು ಅನ್ಕೋತಿದ್ದೀನಿ. ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು ಮ್ಯಾಮ್. ಸಣ್ಣೇಗೌಡ ಸರ್, ನಮಸ್ತೆ ಸರ್. ನಮಸ್ತೆ ಅಮ್ಮ. ನಮಸ್ತೆ ಸರ್. ಮೇಡಮ್ ಇದಾರೆ, ಲಲಿತಾ ಕನ್ಗಲ್ ಮೇಡಮ್. ಕಂದಿಯಲ್ ಲಲಿತಾ ಮೇಡಮ್. ನಮಸ್ತೆ ಸರ್. ನಮಸ್ತೆ ಮೇಡಮ್. ಮನೆಗೆ ರಿಲೇಷನ್ ಬಂದ್ರು, ನಿಮ್ಮ ಸ್ವಾಧ್ಯಾಯ ಸ್ಟಾರ್ಟ್ ಆಯ್ತು, ಬಟ್ ರಿಲೇಷನ್ ಬಂದ್ರು ಗೃಹ ಪ್ರವೇಶ ಕರ್ಲಿಕ್ಕೆ ಅಂತ ಹೇಳ್ಬಿಟ್ಟು ಮೊಬೈಲ್ ಹಚ್ಚಿಟ್ಟಿದ್ದೆ. ಮೊಬೈಲ್ ಕೇಳತ್ತು, ಬಟ್ ನಾನ್ ಕೇಳಕ್ಕಾಗಿಲ್ಲ. ಇನ್ನೇನ್ ಆಮೇಲೆ ಮೊಬೈಲ್ ನ ಕೇಳ್ಬೇಕು ಏನ್ ಹೇಳಿದ್ರು ಮೇಡಮ್ ಅವ್ರ ಅಂತ ಹೇಳ್ಬಿಟ್ಟು. ವೆರಿ ಗುಡ್. ಹೌದು, ಮೊಬೈಲ್ ಕೇಳಿಸ್ಕೊಂಡಿದ್ದೆ. ಅದು ನಿಮ್ಮದೇ ಮೊಬೈಲ್ ಆಗಿರೋದ್ರಿಂದ ಮತ್ತೆ ನಿಮಗೆ ಯಾವಾಗಾದ್ರೂ ಹೇಳ್ತದೆ ಬಿಡ್ರಿ ಅದು. ರೆಕಾರ್ಡೆಡ್ ಐತಲ್ ಮೇಡಮ್, ಕೇಳ್ಕೋಬೇಕು ರೆಕಾರ್ಡೆಡ್. ನಿಜ ನಿಜ. ತಾವು ಓದಿರೋ ಪುಸ್ತಕಗಳ ಬಗ್ಗೆ ಹೇಳಿ ಸರ್, ಇಲ್ಲಿವರೆಗೂ. ಇತ್ತಿತ್ತಲಾಗಿ ಓದಿದಿರಿ? ಕೆಲಸದ ಒತ್ತಡದಲ್ಲಿ ಈಗೇನು ಮ್ಯಾರೇಜ್ ಆದ್ಮೇಲಂತೂ ಓದಿಲ್ಲ ಮೇಡಮ್. ಸುಮಾರು 30-35 ವರ್ಷ ಆಯ್ತು. ಅವಾಗಿಂದ ಹೇಳ್ರಿ. ಬಾಲ್ಯದಲ್ಲಿ ಓದಿದ್ದು ಅಂತಂದ್ರೆ ಸಾಮಾನ್ಯ ಹಸ್ತ ಸಾಮುದ್ರಿಕ ಅಂತ ಹೇಳ್ಬಿಟ್ಟು ದೊಡ್ಡ ಬುಕ್ ಬರುತ್ತೆ ಮೇಡಮ್. ಅದೊಂದು ವೆರಿ ಗುಡ್. ಹೌದು, ನಿಜ. ಯಾವ್ಯಾವ ರೇಖೆಗಳು ಹ್ಯಾಂಗಿರ್ಬೇಕು ಇರಬಾರ್ದು ಅಂತ ಅಂದ್ಬಿಟ್ಟು ಅದು. ಆಮೇಲೆ ಮನೆಯಲ್ಲಿ ಶಕುನಗಳ ಬಗ್ಗೆ, ಶುಭ ಶಕುನಗಳ ಬಗ್ಗೆ ಬಿಟ್ಟು ಹಲ್ಲಿ ಬಿದ್ರೆ ಹಲ್ಲಿ ನುಡಿದಂತ ಸಮಯ, ಆಮ್ಯಾಕ ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ, ಶುಭ ಕಾರ್ಯಗಳಿಗೆ ಹೋಗ್ಬೇಕಾದ್ರೆ ಅಡ್ಡ ಬಂದಂತ ಒಂದು ಪ್ರಸಂಗ ಬರ್ತವೆ ಕೆಲವೊಂದು. ಏನ್ ಪ್ರಾಣಿ ಬಂದ್ರೆ, ಅಡ್ಡ ಬಂದ್ರೆ, ಕಟ್ಟಿಗೆ ಮರಿ ಬಂದ್ರೆ ಹೆಂಗ ಅಂತ ಹೇಳ್ಬಿಟ್ಟು ಅದನ್ನ ಒಂದು ರೆಫರ್ ಮಾಡಿದ್ದು ಮೇಡಮ್. ಆನಂತರ ವಾಸ್ತುಶಾಸ್ತ್ರದ ಬಗ್ಗೆ ಅದು ಕಂಪ್ಲೀಟ್ ಓದಿರ್ತಕ್ಕಂಥದ್ದು. ಶ್ರೀ ರಾಮುಲು ರೆಡ್ಡಿ ಅಂತ ಹೇಳ್ಬಿಟ್ಟು ಬರೆದಂತದ್ದು ಅದೊಂದು ಬುಕ್ಸ್. ಆಮೇಲೆ ವಚನಗಳು ಜಾಸ್ತಿ ಓದ್ತಾ ಇದ್ವಿ ಮೇಡಮ್. ಬಸವಣ್ಣರ ವಚನಗಳು, ಅಕ್ಮಾದಿ ವಚನಗಳು, ಅದ್ರ ಕಂಪ್ಲೀಟ್ ಕನ್ನಡದಲ್ಲಿ ಅನುವಾದ ಇರ್ತಕ್ಕಂಥವನ್ನ ಜಾಸ್ತಿ ರೆಫರ್ ಮಾಡ್ತಾ ಇದ್ವಿ. ಸರ್ವಜ್ಞ ವಚನಗಳನ್ನ ಅದೊಂದ್ 2 ಬುಕ್ಸ್ ತಗೊಂಡು ಅವು ಕೂಡ ನೋಡ್ತಾ ಇದ್ವಿ. ಒಟ್ಟು ಜಾಸ್ತಿ ಸಮಯನ ಓದ್ಲಿಕ್ಕೆ ಕೊಡ್ತಾ ಇದ್ವಿ ಮೇಡಮ್ ನಾವು. ಅದು ಅವಾಗ ಅಂದ್ರೆ ಆ ವಯಸ್ಸಿನಲ್ಲಿ. ನೀವು ಒಬ್ಬ ಸ್ವಾಧ್ಯಾಯ. ಎಸ್ ಮೇಡಮ್. ಬಟ್ ಎಲ್ಲೂ ಪ್ರಸಾರ ಮಾಡ್ತಿರ್ಲಿಲ್ಲ. ಬಟ್ ಇಲ್ಲಿ ಮಹೋತ್ತರ ಫೌಂಡೇಶನ್ ಬಂದಾಗ ಅದು ಓದಿದ್ದು ರೆಕಾರ್ಡ್ ಆಗಿತ್ತು ಮೇಡಮ್ ಕಂಪ್ಯೂಟರ್ ನಲ್ಲಿ. ಬಟ್ ಸಮಯಕ್ಕೆ ಸಂದರ್ಭಕ್ಕೆ ಅನುಗುಣವಾಗಿ ಅದು ಕೆಲವೊಂದು ವಿಷಯಗಳು ಬರ್ತಾ ಇರ್ತಾವ. ಅವರೆಲ್ಲ ಕೇಳ್ತಾ ಇದ್ರಿ ಏನ್ ಓದಿದ್ರಿ ನೀವು, ಎಷ್ಟೊಂದು ಹೇಳ್ತಿರ್ತೀರಿ ಅಂತ. ಬಟ್ ಅವಾಗಿಂದ ಈಗ ಅದೇನ್ ಹೇಳ್ತಾರಲ್ಲ, ನಮ್ಮ ಬಾಲ್ಯದಿಂದ ಹಿಡಿದು ನಾವು ಗರ್ಭದಲ್ಲಿ ಇದ್ದಾಗಲೂ ಕೂಡ ಕೇಳಿದಂತ ವಿಷಯ ನಮ್ಮ ಮರಣಾನಂತರನು ಕೂಡ ಇನ್ನು ಮುಂದುವರಿಯುತ್ತೆ ಅಂತೇಳಿ, ಹಂಗೆ ಒಂದು ಸಾರಿ ಓದಿರ್ತಕ್ಕಂಥದ್ದು ಎಲ್ಲೋ ರೆಕಾರ್ಡ್ ಆಗಿತ್ತು. ಬಟ್ ಸಮಯಕ್ಕೆ ಸಂದಂಗೆ ಅದು ಬರ್ತಾ ಇದೆ ಮೇಡಮ್. ಬಟ್ ಓದೋದು ನಮ್ ಕೆಲಸ ಮಾಡ್ತಾನೆ ಇರ್ಬೇಕು ಅನ್ನೋದು. ಅದಕ್ಕೆ ಓಶೋರ್ ಅವ್ರನ್ನ ಕಂಪೇರ್ ಮಾಡಿದ್ರೆ, ಪತ್ರಿಜಿ ಗುರುಗಳನ್ನ ಕಂಪೇರ್ ಮಾಡಿದ್ರೆ ನಾವ್ ಯಾವ ಲೆಕ್ಕನೂ ಅಲ್ಲ. ಅವರು 100ಕ್ಕೆ 100 ಅದಾರ ಅಂತಂದ್ರೆ ನಾವು ಬಾಳ ಅಂದ್ರೆ 1-2% ಇದೇವೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅನ್ಸುತ್ತೆ ಮೇಡಮ್. ಆ ಒಂದ್ ನಿಟ್ಟಿನಲ್ಲಿ ನೋಡಿದಾಗ ತಾವು ಕೂಡ ಒಂದು 10%, 15% ಜಾಸ್ತಿ ತಾವು ರೆಕಾರ್ಡ್ ಮಾಡ್ಕೊಂಡಿದ್ದೀರಾ. ಬಟ್ ತಮ್ಮಲ್ಲಿ ಅಪಾರ ಜ್ಞಾನ ಇದೆ. ಸಮಯಕ್ಕೆ ಸಂದರ್ಭಕ್ಕೆ ಅನುಗುಣವಾಗಿ ತಾವು ಕೊಡ್ತಾ ಇದ್ದೀರಾ. ನಿಮ್ಮಂತವ್ರ ದರ್ಶನ, ತಮ್ಮಂತವ್ರ ಕಡೆಯಿಂದ ನಮಗೆ ಸ್ವಾಧ್ಯಾಯ ಸಿಗ್ತಾ ಇರೋದು ಏನೋ ಒಂದು ಪುಣ್ಯ ಅಂತ ಹೇಳಕ್ ಇಷ್ಟಪಡ್ತೇನೆ ಮೇಡಮ್. ಖುಷಿ ಆಗ್ತಾ ಇದೆ. ಮತ್ತು ಅಪ್ರೋಚ್ ಮಾಡ್ತಾ ಇದ್ದೀರಾ, ಓದಿ ಬುಕ್ಸ್ ಗಳನ್ನ ಓದಿ ಅಂತ ಹೇಳ್ಬಿಟ್ಟು. ಕೆಲವು ಕಡೆ ಹಂಗಿರಲ್ಲ. ಬೇರೆ ಫೀಲ್ಡ್ ನೋಡಿದಾಗ ಕೆಲವ್ರು ತಾವೇ ಮಾಡಿದ್ದನ್ನ, ತಮ್ಮದೇ ರೆಕಾರ್ಡೆಡ್ ಅಥವಾ ತಾವು ಬರೆದಂತ ಬುಕ್ಸ್ ಅನ್ನ ಅದನ್ನ ಮಾತ್ರ ಹೇಳ್ತಿರ್ತಾರೆ. ಬಟ್ ತಮ್ಮ ಒಂದು ಸಂದೇಶ ಹಂಗಿದೆ ಅಂತ, ಯಾವ ಸಿಗುತ್ತೆ ಬುಕ್ಸ್ ಓದಿ ಅಂತ ಹೇಳ್ತಾ ಇದ್ದೀರಾ. ಇದೊಂದು ಒಳ್ಳೆ ಸಲಹೆ ಅಂತ ನಾ ಹೇಳಕ್ ಇಷ್ಟಪಡ್ತೇನೆ ಮೇಡಮ್. ಖುಷಿ ಆಗ್ತಾ ಇದೆ. ನಿರಂತರ ಬರ್ತಾ ಇರಿ, ತಮ್ಮ ಅನುಭವ ಅನಿಸಿಕೆಗಳನ್ನ ಹೇಳ್ತಾ ಇರಿ. ನಾವು ಕೂಡ ಅದೇ
ದುಡ್ಡನ್ನು ಕೊಟ್ರೆ ನನ್ನ ಹತ್ರ 10 ರೂಪಾಯಿ ಇದ್ರೆ ಮತ್ತೊಬ್ರ ಹತ್ರ 10 ರೂಪಾಯಿ ಇದ್ರೆ ಇಬ್ರು ಎಕ್ಸ್ಚೇಂಜ್ ಮಾಡ್ಕೊಂಡ್ರೆ ಅವ್ರ ಹತ್ರ 10 ನಮ್ಮ ಹತ್ರ 10 ಆಗುತ್ತೆ. ಬಟ್ ಜ್ಞಾನ ಎಕ್ಸ್ಚೇಂಜ್ ಮಾಡ್ಕೊಂಡಾಗ ಡಬಲ್ ತ್ರಿಬಲ್ ಆಗುತ್ತೆ ಅಂತಾರಲ್ಲ, ಸುಳ್ಳಲ್ಲ ಮೇಡಮ್. ನಿಮ್ಮಂತವ್ರ ಜ್ಞಾನ ನಮ್ಗೆ ಸಿಕ್ಕ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೇನೆ ಮೇಡಮ್. ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಇವ್ರು ಸಣ್ಣೇಗೌಡ್ರ ಅಂತ ಹೇಳಿ ಮ್ಯಾಮ್, ಕೃಷಿಕರು ಇವರು. ಮ್ಯಾಮ್ ಆಕ್ಚುಲಿ ಬ್ಯುಸಿ ಆದ್ರಂತ ಅನ್ಸುತ್ತೆ. ಇವ್ರು ಮಧ್ಯಾಹ್ನ ಬೆಳಗ್ಗೆ ಕ್ಲಾಸ್ ಅಲ್ಲೂ ಇರ್ತಾರೆ. ನಿರೂಪಣೆ ಆಗಿರ್ಬೋದು, ಬೇರೆ ಬೇರೆ ಒಂದು ಪ್ರಾಣಾಯಾಮ ಯೋಗಾಸನಗಳ ಬಗ್ಗೆ ಹೇಳ್ಕೊಡ್ತಾ ಇರ್ತಾರೆ. ಮತ್ತೆ ಒಂದು ಕೃಷಿ ಬಗ್ಗೆ ಅತ್ಯುತ್ತಮವಾದ ಮಾಹಿತಿಗಳನ್ನು ಸಹ ಹೇಳ್ತಿರ್ತಾರೆ ಮೇಡಮ್ ಇವರು. ಯಾವ್ದೇ ರೀತಿ ಮನೆಯಲ್ಲಿ ಯಾವ ರೀತಿ ಗೋಮಂತ್ರವನ್ನು ಯೂಸ್ ಮಾಡ್ಕೊಂಡು ಯಾವ್ದು ರೀತಿ ಹುಳ ಇದು ಗಿಡಗಳಿಗೆ ಕೀಟನಾಶಕಗಳು ಹೆಂಗೆ ಅಂತಂದ್ ಹೇಳ್ಬಿಟ್ಟು ತುಂಬಾ ಉತ್ತಮವಾದ ಮಾಹಿತಿಯನ್ನು ಸಹ ಕೊಡ್ತಾ ಇರ್ತಾರೆ. ಅದ್ರ ಜೊತೆಗೆ ಮತ್ತೆ ಎಲ್ಲಾದ್ರೂ ಆನ್ಲೈನ್ ಕ್ಲಾಸ್ ಅಥವಾ ಆಫ್ಲೈನ್ ಕ್ಲಾಸ್ ಅಲ್ಲಿ ಇದ್ರೂನು ಮೇಡಮ್ ಅವ್ರ ವಾಯ್ಸ್ ಕಟ್ ಆಗ್ತದೆ. ಲಕ್ಷ್ಮೀಕಾಂತ ಮೇಡಮ್ ಇದೀರಾ? ಫ್ರೀ ಇದ್ರೆ ಮಾತಾಡ್ಬೋದಲ್ಲ? ಲಕ್ಷ್ಮೀ ದೇವಿ ಪಂಡಿತ್ ಮ್ಯಾಮ್, ಲಕ್ಷ್ಮೀಕಾಂತಮ್ಮ ಮ್ಯಾಮ್ ಇದೀರಾ? ಒಂದ್ ಫೋನ್ ಬರ್ತದೆ ಕಟ್. ಓಕೆ. ಹಲೋ ಲಲಿತಾ ಮೇಡಮ್. ನಮಸ್ತೆ ನಮಸ್ತೆ, ಹೇಳಿ ಮೇಡಮ್. ಮೇಡಮ್ ನಾನು ಓದಿರ್ತೀನಿ, ತುಂಬಾ ಮರು ಮೇಡಮ್, ಏನ್ ಮಾಡ್ಲಿ ಮೇಡಮ್? ಆಗ್ಬೇಕು ಮೇಡಮ್, ಆತ್ಮಕ್ಕೆಲ್ಲ ನೆನ್ಪಿರ್ತದೆ, ತಲೆ ಕೆಡ್ಸ್ಕೋಬೇಡಿ. ಎಲ್ಲ ನೆನ್ಪಿಟ್ಕೊಂಡ್ರೆ ಸ್ಟೋರೇಜ್ ಏನಾಗ್ಬೇಕು? ಈಗ ನಾವು 1ನೇ ಕ್ಲಾಸ್ನಾಗ ಕಲ್ತದ್ದೆಲ್ಲ 1ನೇ ಕ್ಲಾಸ್ನಾಗ 2ನೇ ಕ್ಲಾಸಿಂದ 2ನೇ ಕ್ಲಾಸ್ನಾಗೆ ಮರ್ತು ಬಿಟ್ಟಿವಿ, 3ನೇ ಕ್ಲಾಸಿಂದ ಅಲ್ಲೇ ಮರ್ತು ಬಿಟ್ಟಿವಿ. ಸಾಕು, ಈಗೇನು ಅದು ಜ್ಞಾನ ತಿಳಿತದ ಸಾಕು, ನೆನ್ಪಿರ್ಬೇಕಂತ ಏನಿಲ್ಲ. ಎಷ್ಟು ಅವಶ್ಯಕತೆ ಇದೆ ಅಷ್ಟ್ ನೆನ್ಪಿರ್ತದ. ಮತ್ ಈಗ ಯಾಕೆ ಈಗ ನಿಮ್ಗೆ ಎಕ್ಸಾಮ್ ತಗೊಳಕತ್ತಾರ ಏನೋ ಮಾರ್ಕ್ಸ್ ಕೊಡ್ತಾರ? ಹೌದಪ್ಪ ಎಕ್ಸಾಮ್ ಐತಿ ಮೇಡಮ್ ಮತ್ತೆ ಎಲ್ಲ ಮರ್ತು ಬಿಡ್ತೀವಿ, ಮಾರ್ಕ್ಸ್ ಕಡಿಮೆ ಬರ್ತಾವಂತ ಐತೆ. ಏನಿಲ್ಲ, ಸುಮ್ನೆ ಓದ್ರಿ ಸಾಕು, ಆರಾಮ್ ಎಂಜಾಯ್ ಮಾಡ್ರಿ ಓದುವಾಗ. ಥ್ಯಾಂಕ್ ಯು ಮೇಡಮ್. ನೆನ್ಪಿಟ್ಕೊಂಡು ಏನು ಎಕ್ಸಾಮ್ ಬರಿಬೇಕಾಗಿಲ್ಲ, ನೀವು ಯಾವ ಎಕ್ಸಾಮ್ ಬರಿಬೇಕಾಗಿಲ್ಲ, ಸುಮ್ನೆ ಓದ್ತಾ ಹೋಗ್ರಿ ಅಷ್ಟೇ. ತುಳಸಿ ತಳ 2 ಅನ್ನೋದೈತಿ ಪುಸ್ತಕ ನನ್ ಕಡೆ, ಒಂದು ಸಿಕ್ಕಿಲ್ಲ. ನಮ್ಮ ಆಂಟಿ ಅವ್ರ ಕಡೆಯಿಂದ ನನ್ಗೆ 2ನೇ ಪುಸ್ತಕ ಸಿಕ್ಕಿದ್ದು. ಓದಿದೀನಿ ಆ ಕ್ಷಣಕ್ಕೆ, ಮಾತ್ರ ತುಂಬಾ ಹ್ಯಾಪಿ ಫೀಲ್ ಮಾಡಿದೀನಿ, ಎಷ್ಟ್ ಚೆನ್ನಾಗಿದೆಯಲ್ಲ ಅಂತೇಳಿ. ಅದೇ ಮತ್ತೆ ಹೇಳೋಣ ಯಾರಿಗಂದ್ರೂ ಅಷ್ಟೇ ಹಂಗಂತ. ಬಟ್ ನನಗೆ ಬೇಜಾರಿಲ್ಲ ಅಷ್ಟೇ. ಹೌದು, ಏನ್ ಅಷ್ಟೇ ಅಷ್ಟೇ. ಮತ್ತೆ ಹೇಳ್ಬೇಕಂದಾಗ ನಾನು ಬುಕ್ ಮುಂದ್ ಇಟ್ಕೊಂಡೆ ಹೇಳ್ತೀನಿ ನಾನಾದ್ರೂ ಅಷ್ಟೇ. ಖಂಡಿತ, ಅದಕ್ಕೆ ಯಾವ್ದಕ್ಕೂ ಬೇಜಾರ್ ಮಾಡ್ಕೋಬಾರ್ದು, ನೆನ್ಪಿಲ್ಲ ಹಂಗೆ ಹಿಂಗೆ ಅಂತ ಅನ್ನಕ್ಕೆ ಹೋಗ್ಬಾರ್ದು. ನಾವ್ ಎಂಜಾಯ್ ಮಾಡಿವಲ್ಲ ಅಷ್ಟೇ. ಹೌದು, ನಮಗೆ ವಾಣಿ ಹಾಸನ್ ಮೇಡಮ್ ಇದಾರೆ, ಕಾಲೇಜ್ ಲೆಕ್ಚರರ್ ಕೂಡ, ಅವರು ಸಾಹಿತಿಗಳು ಕೂಡ, ಒಳ್ಳೊಳ್ಳೆ ಕವನಗಳನ್ನ ರಚನೆ ಮಾಡ್ತಾ ಇದಾರೆ. ಎಸ್ ಇದ್ರೆ ಮಾತಾಡ್ಬೋದಾ ಮೇಡಮ್? ಶಶಿಕಲಾ ಅನ್ನೋರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ನಮಸ್ತೆ ಮ್ಯಾಮ್, ಮಾತಾಡಿ. ನಮಸ್ತೆ ಮೇಡಮ್. ನಾನು ಈಗ 2-3 ದಿನದಿಂದ ಜಾಯಿನ್ ಆಗಿದ್ದೀನಿ ಅಷ್ಟೇ ಈ ಕ್ಲಾಸಿಗೆ. ಈಗ ಯಾರ ಮೇಡಮ್ ಕೇಳಿದ್ರಲ್ಲ ಮರ್ತೋಗುತ್ತೆ ಅನ್ನೋದಕ್ಕೆ, ಅದಕ್ಕೆ ನಾನ್ ಹೇಳ್ದೆ. ನಾನ್ ಅಂದ್ಕೊಂಡೆ ಓದಿದ್ದನ್ನ ಅವಾಗ ತಕ್ಷಣ ಯಾರಿಗಾರ ಹೇಳ್ತಾ ಬಂದ್ರೆ 2-3 ಸಲ ಹೇಳ್ಬಿಟ್ರೆ ಬೇರೆಯವರಿಗೆ ಅದ್ ನಮಗ್ ನೆನ್ಪುಳಿಯುತ್ತೆ, ರಿಜಿಸ್ಟರ್ ಆಗತ್ತೆ ತಲೆಲಿ ಅಂತ ಅನ್ನಿಸ್ತು, ಅದನ್ನ ಹೇಳೋಣ ಅಂತ ಮಾಡಿದೆ. ವೆರಿ ಗುಡ್. ಓದಿದ್ನ ಅದಕ್ಕೆ ನಾನು ನನ್ನ ವೃತ್ತಿಲಿ ಲೆಕ್ಚರರು, ನಾನು ರಿಟೈರ್ಡ್ ಇವಾಗ. ಈಗ ಸದ್ಯದಲ್ಲಿ ನಾನು ಯೋಗ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಯೋಗ ಪ್ಲಸ್ ಧ್ಯಾನ ಹಿಡ್ಕೊಳ್ರಿ. ಅದೇ ಧ್ಯಾನಕ್ಕೆ ನನ್ಗೆ ಬೆಳಗ್ಗೆ ಜಾಯಿನ್ ಆಗಕ್ಕಾಗಲ್ಲ, ಗ್ರೂಪ್ ಅಲ್ಲಿ ಇದೇನ್ ನಾನು. ಬಟ್ ಧ್ಯಾನಕ್ಕೆ ಜಾಯಿನ್ ಆಗಕ್ಕಾಗಲ್ಲ, ಯಾಕೆಂದ್ರೆ ಯೋಗದಲ್ಲಿ ಇರ್ತೇನೆ ನಾನು. ಆ ಟೈಮ್ ನಂದು ಯೋಗದಲ್ಲಿ 6:30 ತನಕ ಯೋಗದಲ್ಲಿ ಇರ್ತೇನೆ. ಆಮೇಲೆ ತಿಂಡಿ ಗಿಂಡಿ ಮಾಡಕ್ ಹೋಗ್ಬಿಡ್ತೇನೆ 7 ಗಂಟೆಯಿಂದ. ಸೊ ಹಾಗಾಗಿ ಅವಾಗ ಜಾಯಿನ್ ಆಗಕ್ ಆಗ್ತಿಲ್ಲ. ಈ ಮಧ್ಯಾಹ್ನ ಕ್ಲಾಸ್ ಇದೆ ಅಂತ ನಾನು ಈಗ ಮೊನ್ನೆಯಿಂದ ನೋಡಿದ್ದು, ಈ ಗ್ರೂಪ್ ಅಲ್ಲಿ ಇದೀನಿ ನಾನು. ಬಟ್ ನೋಡಿದ್ದು ನಾನು ಬಹಳ ಬ್ಯುಸಿ ಇರ್ತಿದ್ದೆ, ಹಾಗಾಗಿ ಮೊನ್ನೆಯಿಂದ ನಾನು ಜಾಯಿನ್ ಆಗ್ತಾ ಇದ್ದೇನೆ. ನಂಗೆ ಖುಷಿ ಆಗ್ತಿದೆ ಈ ಧ್ಯಾನದ್ದು. ಸ್ವಲ್ಪ ಅಂದ್ರೆ ಯೋಗ ಜೊತೆಗೆ ಧ್ಯಾನ ಬಹಳ ಚೆನ್ನಾಗಿ ಹ್ಯಾಂಡ್ ಇನ್ ಹ್ಯಾಂಡ್ ಅಂತ ಅನ್ನಿಸ್ತು ನನ್ಗೆ. ಆಮೇಲೆ ನಿಮ್ ಕೊಡೋ ಇನ್ಫಾರ್ಮೇಶನ್ಸ್ ಇದೆಯಲ್ಲ, ನಿನ್ನೆ ಅವರು ಹೆಬ್ಬೆರಳಿನ ಬಗ್ಗೆ ಹೇಳಿದ್ರಲ್ಲ, ಅದು ನಂಗೆ ತುಂಬಾ ಖುಷಿ ಅನ್ನಿಸ್ತು. ಈಗ ಮೇಡಮ್ ಹೇಳಿದ್ದು, ಲಲಿತಾ ಮೇಡಮ್ ಹೇಳಿದ್ದು ಬುಕ್ಸ್ ಬಗ್ಗೆ. ಬುಕ್ಸ್ ಅದೇ ಚಿಕ್ಕ ಚಿಕ್ಕ ಬುಕ್ಸ್ ಓದೋದ್ರಿಂದ ನಮ್ಗೆ ಬಹಳ ನಾಲೆಡ್ಜ್ ಸಿಗುತ್ತೆ. ಚಿಕ್ಕದು ಬೇರೆ ಬೇರೆ ಟಾಪಿಕ್ ಬಗ್ಗೆ ತಿಳ್ಕೊಂಡಾಗ ನಮ್ಗೆ ಎಷ್ಟೊಂದು ಗೊತ್ತಾಯ್ತು ಅಂತ ಅನ್ನೋದು ನಮ್ಗೆ ಖುಷಿ ಆಗುತ್ತೆ ಅಂತ ಅನ್ನಿಸ್ತು.
ಸೊ ಇನ್ನು ನಾನು ಸ್ವಲ್ಪ ಓದಕ್ಕೆ ಶುರು ಮಾಡೋಣ ಅಂತ ಅನ್ಕೊಂಡಿದೀನಿ. ಲೆಕ್ಚರರ್ ಆಗಿದ್ದಾಗ ನಾನು ಓದಿದ್ದು ಬರೀ ಕೆಮಿಸ್ಟ್ರಿ ಬುಕ್ಸ್. ಸೊ ಈಗ ನಾನು ಈ ಬೇರೆದೆಲ್ಲ ಓದ್ಬೇಕು ಅಂತ ಅನ್ಕೊಂಡಿದೀನಿ. ಆಕ್ಚುಲಿ ನಾನು ಹೋದ ವರ್ಷ ಯೋಗ ಪೋಸ್ಟ್ ಗ್ರಾಜುಯೇಷನ್ ಡಿಪ್ಲೊಮಾ ಮಾಡಿದೆ. ಸೊ ಓದೋದನ್ನ ಕಂಟಿನ್ಯೂ ಮಾಡಿದ್ದೇನೆ. ಬಟ್ ಧ್ಯಾನದ ಬಗ್ಗೆ ಬಹಳ ಕಡಿಮೆ ನಾಲೆಡ್ಜ್ ಇರೋದು. ನಾನು ಧ್ಯಾನ 15-20 ನಿಮಿಷ ದಿನ ಮಾಡ್ತೇನೆ. ಬಟ್ ಇಷ್ಟು ದೀರ್ಘವಾದ ಕಾಲದಲ್ಲಿ ನಾನ್ ಮಾಡಿಲ್ಲ. ಈಗ ಮೊನ್ನೆ ಒಂದು ನಮ್ಮ ನಾನು ಇರೋದು ಹಾಸನಲ್ಲಿ, ಇವರು ಅಯ್ಯಪ್ಪ ಪಿಂಡಿ ಅವರು ಒಂದು ಧ್ಯಾನ ಶಿಬಿರ ಮಾಡಿದ್ರು. ಇಲ್ಲಿ 3 ಗಂಟೆ ಕುತ್ಕೊಂಡಿದ್ದು ನನಗೆ ಗೊತ್ತಾಗಿಲ್ಲ. ನಂಗೆ ಆಶ್ಚರ್ಯ ಆಗೋಯ್ತು. ನನಗೆ ಕುತ್ಕೊಳ್ತೀನ ಅನ್ನೋದಿತ್ತು ನನಗೆ ಗೊತ್ತಿಲ್ಲ, ಅಷ್ಟೊತ್ತು ಕೂತಿದ್ದೆ. ಸೊ ಧ್ಯಾನ ಮಾಡಬಹುದು ಅನ್ನೋ ಕಾನ್ಫಿಡೆನ್ಸ್ ನನ್ಗೂ ಬಂದಿದೆ. ಇನ್ನು ಮಾಡಕ್ ಶುರು ಮಾಡ್ತೀನಿ. ನಮಸ್ತೆ ಮೇಡಮ್. ನಮಸ್ತೆ. ಶಶಿಕಲಾ ಮ್ಯಾಮ್, ನಿಜ ನೀವು ಖಂಡಿತ ಹೇಳಿದ್ದು. ಅದೇ ರೀತಿ ಪತ್ರಿ ಸರ್ ಹೇಳ್ತಿರ್ತಾರೆ, ನಿಮ್ಮ ಧ್ಯಾನ ಅನುಭವಗಳನ್ನ ಹೇಳ್ಕೋಬೇಕು ಅಂತಂದೇಳಿ. ನಿಮ್ಗೆ ಯಾವ್ದಾರ ಅನುಭವ ಆಗಿದೆ ಅಂದ್ರೆ ಇನ್ನೊಬ್ರಿಗೆ ಹೇಳ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ನೆನಪಿನ ಶಕ್ತಿ ಇರುತ್ತೆ ನಿಮಗೆ ಅಂತಂದೇಳಿ. ಮ್ಯಾಮ್, ನಿಮ್ನ ಶಶಿಕಲಾ ಮ್ಯಾಮ್ ನಿಮ್ದು ನಿಮ್ ನಂಬರ್ ಚಾಟ್ ಬಾಕ್ಸ್ ಆಗ ಹಾಕಿ. ಹಾಕ್ತೇನೆ. ಎಸ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಶಶಿಕಲಾ ಮೇಡಮ್, ಬೆಳಗ್ಗೆ ನಾವು 5 ಗಂಟೆಯಿಂದ 5:45 ಯೋಗಾಸನ ಮತ್ತು ಪ್ರಾಣಾಯಾಮ ಮಾಡಿಸ್ತಿರ್ತಾ ಇರ್ತೇವೆ ಮೇಡಮ್. ನಿಮ್ಮತ್ತ ಮಾಸ್ಟರ್ ಅಂತ ಹೇಳ್ತಾ ಇದೀರಾ ಯೋಗದ ಬಗ್ಗೆ. ನಮಗೂ ಕೂಡ ಕೆಲವೊಂದಿಷ್ಟು ಸ್ಟೆಪ್ಸ್ ಗೊತ್ತಿರಲ್ಲ, ಬಟ್ ನಮ್ ನಾಗರಾಜ್ ಗುರುಜಿ ಯೋಗ ಕ್ಲಾಸ್ ಆದ್ರೂ ನಾನು ಮಾಡ್ಕೊಡ್ತೇನೆ ಅಣ್ಣ. ನನ್ ಯೋಗದಾದ್ರೆ ನಾನು ಮಾಡ್ಕೊಡ್ತೇನೆ. ಯಾಕೆಂದ್ರೆ ನಾನು ಯೋಗ ಸಿನ್ಸ್ 1994 ಇಂದ ಕಲ್ತಿದ್ದೇನೆ. ನನ್ ಯೋಗದಲ್ಲಿ ಯೋಗ. ಸೊ ಯೋಗ ಬೇಕಾದ್ರೆ ನಾನು ಟೀಚ್ ಮಾಡ್ತೇನೆ. ನಾನು ಪತಂಜಲಿ ಯೋಗ ಶಿಕ್ಷಣ ಸಮಿತಿಲಿ ಫ್ರೀ ಆಗಿ ಆನ್ಲೈನ್ ಕ್ಲಾಸ್ ಮಾಡ್ತೇನೆ ಅಣ್ಣ. ಎಸ್ ಮ್ಯಾಮ್, ನಿಮ್ ಮಾತಾಡ್ತೀನಿ ಮ್ಯಾಮ್. ಖಂಡಿತ ನಿಮ್ ಫೋನ್ ನಂಬರ್ ಚಾಟ್ ಬಾಕ್ಸ್ ಹಾಕಿ. ಬೆಳಗ್ಗೆ 5 ಗಂಟೆಯಿಂದ ಕನೆಕ್ಟ್ ಆಗಿ ಅಟ್ಲೀಸ್ಟ್ 1 ವಾರ ನೀವು ಬಂದು ಕನೆಕ್ಟ್ ಆಗಿ ನಮಗೆ ಕೆಲವೊಂದಿಷ್ಟು ಇನ್ಫಾರ್ಮೇಶನ್ ಕೊಡಿ ಮೇಡಮ್. ಥ್ಯಾಂಕ್ ಯು ನಿಮ್ಗೆ. ಎಸ್ ವಾಣಿ ಮೇಡಮ್ ಅವರು ಕೂಡ ಹಾಸನದವ್ರೆ, ಅವರು ಕೂಡ ಲೆಕ್ಚರ್. ಚೂರ್ ನೀವು ಸಂಪರ್ಕ ತಗೊಳ್ಳಿ, ಮಾತಾಡಿ. ವಾಣಿ ಮೇಡಮ್ ಮಾತಾಡಿ. ಯಾರು ಸರ್? ವಾಣಿ. ಮಾತಾಡ್ತಾರೆ ನೋಡ್ರಿ, ಈಗ ಮಾತಾಡ್ತಾರೆ. ಮಾತಾಡಿ ಮೇಡಮ್. ನಮಸ್ತೆ ಮೇಡಮ್, ನಾನು ಹಾಸನ್ ಮೇಡಮ್. ಓ ನಮಸ್ತೆ. ಎಲ್ಲಿರೋದು ಮೇಡಮ್ ಹಾಸನಲ್ಲಿ? ಅಲ್ಲೇ ನಮ್ದು ದಾಸರಕೊಪ್ಪಲು ಮೇಡಮ್. ದಾಸರಕೊಪ್ಪಲು. ನಾವು ಇಲ್ಲೇ ಕಾಲೇಜ್ ಎದುರುಗಡೆ ಸರಸ್ವತಿಪುರಂ ಅಲ್ಲಿ ಇದೀವಿ. ನಾನು ಎವಿಕೆ ಕಾಲೇಜಲ್ಲಿ ರಿಟೈರ್ಡ್ ಪ್ರೊಫೆಸರ್ ಆಫ್ ಕೆಮಿಸ್ಟ್ರಿ. ನಾನು ವುಮೆನ್ಸ್ ಕಾಲೇಜಲ್ಲಿ ಕನ್ನಡ ಲೆಕ್ಚರ್ ಆಗಿದ್ದೆ ಮೇಡಮ್. ಇಲ್ಲಿ ವುಮೆನ್ಸ್ ಕಾಲೇಜು? ಓಕೆ ಓಕೆ, ಗವರ್ಮೆಂಟ್ ವುಮೆನ್ಸ್ ಕಾಲೇಜು. ಓಕೆ. ಈಗ ಮೇಡಮ್ ಏನ್ ಮಾಡ್ತಿದ್ದೀರಾ? ಈಗ್ಲೂ ನಾನು ಈಗ ಬೇರೆ ಕಡೆ ಸಾಗರದಲ್ಲಿದ್ದೀನಿ ಮೇಡಮ್, ಲೆಕ್ಚರ್ ಆಗಿದ್ದೀನಿ. ಈಗ ಕಡೆಗೆ ಶಿಫ್ಟ್ ಆಗಿದೆ ಪೋಸ್ಟ್. ಓ ಸರಿ 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 ಸರಿ. ಈಗ ಇದೆಲ್ಲ ಆಯ್ತಲ್ಲ ಅವಾಗ. ಓಕೆ ಮೇಡಮ್, ಖುಷಿ ಆಯ್ತು ನಿಮ್ಮನ್ನೊಂದ್ಸಲ ನೋಡಿ. ಓಕೆ ಮೇಡಮ್, ಭೇಟಿ ಮಾಡ್ತೀನಿ ಮೇಡಮ್. ನಮಸ್ತೆ. ಮೇಡಮ್ ನಮಸ್ತೆ. ನಮಸ್ತೆ. ಇವತ್ತು ಲಲಿತಾ ಕನ್ಗಲ್ ಮೇಡಮ್ ಅವರು ಅನೇಕ ಪುಸ್ತಕಗಳ ಬಗ್ಗೆ ಮಾಹಿತಿ ಕೊಟ್ರು. ನೀವ್ ಯಾವ್ಯಾವ ಪುಸ್ತಕದ ಓದಿದಿರ ಅದ್ರ ಬಗ್ಗೆ ನೀವು ಮಾಹಿತಿ ಕೊಡಿ ಅಂತ ಕೇಳಿದ್ದಾರೆ. ಎಸ್ ಮ್ಯಾಮ್. ಲಲಿತಾ ಮೇಡಮ್ ನನಗೆ ಒಂದ್ ಚಿರಪರಿಚಿತರು ಫೋನ್ ಮೂಲಕ. ಹೆಚ್ಚು ಕಮ್ಮಿ ನನಗೆ 4-5 ಸಾವಿರ ರೂಪಾಯಿ ಬುಕ್ ಅನ್ನು ಕಳಿಸ್ಕೊಟ್ಟಿದ್ದಾರೆ. ನಾನು ಅದ್ರಲ್ಲಿ ಕೆಲವೊಂದು ಪುಸ್ತಕನ ಓದಿದ್ದೀನಿ. ಆತ್ಮಕಥೆ ಇರ್ಬೋದು, ಮತ್ತೆ ಸೂಕ್ತ ಮನಸ್ಸಿನ ಶಕ್ತಿ, ಇದನ್ನು ಓದಿದ್ದೆ. ನಾವು ಹೆಚ್ಚು ಮೊದ್ಲಿಂದ ಓದಿರೋದು ಕಾದಂಬರಿಗಳನ್ನ ಹೆಚ್ಚು ಓದಿದ್ದೀನಿ. SL ಭೈರಪ್ಪನ್ ಕಾದಂಬರಿ ಆಲ್ಮೋಸ್ಟ್ ಮುಗಿಸಿದೀನಿ ಅನ್ಕೋತೀನಿ ಈಗಿನ ಬಿಟ್ರೆ. ಹಾಗೆ ಹೆಚ್ಚೆಚ್ಚು ತಾರಾಸು, ಅನಾಕ್ರು, ಕುವೆಂಪು, ಬೇಂದ್ರೆ ಇವರ ಸಾಹಿತ್ಯವನ್ನ ಓದ್ತಾ ಇದ್ದು. ನನಗೆ ಬೇಂದ್ರೆ ಓದ್ತಾ ಇದ್ದಾಗ ಬೇಂದ್ರೆ ನಿಜವಾಗ್ಲೂ ನನಗೆ ಮೊದ್ಲು ಅರ್ಥ ಆಗ್ತಾ ಇರ್ಲಿಲ್ಲ. ಏಕೆಂದ್ರೆ ಆ ಬೇಂದ್ರೆ 4 ತಂತಿ ಪದ್ಯನ ನಾವು ಈ ಧ್ಯಾನ ಆಧ್ಯಾತ್ಮಿಕ ಕ್ಷೇತ್ರವನ್ನು ಹೊರತುಪಡಿಸಿ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗಲ್ಲ. ನಂಗೆ ಧ್ಯಾನಕ್ ಬಂದ್ಮೇಲೆ 4 ತಂತಿಯನ್ನ ನಾನು ಕ್ಲಾಸ್ ಮಾಡಿ ಸಣ್ಣಗೌಡ್ರು ಸರ್ ಮತ್ತು ನಾಗರಾಜ್ ಸರ್ಗೂ ಕಳಿಸ್ದೆ. ಅವಾಗ ನಂಗೆ ಒಂದು ಪಕ್ಕ ಪಿಕ್ಚರ್ ಸಿಕ್ತದು. ಆ 4 ತಂತಿ ಅಂದ್ರೆ ನಮ್ಮ ಬದುಕಿನ ನಾನು, ನೀನು, ಆನು, ತಾನು, ಹೇಗೆ 4 ತಂತಿಗಳು. ವೀಣೆಯಲ್ಲಿ 4 ತಂತಿಗಳನ್ನ ಸುಶ್ರಾವ್ಯಗ ನುಡಿಸಿದಾಗ ಮಾತ್ರ ಸರಿ ನುಡಿಸ್ಲಿಕ್ಕೆ ಸಾಧ್ಯನೋ, ಅಲ್ಲಿ ನಾನು ಅಂದ್ರೆ ನಾನೇನ್ ತಿಳ್ಕೊಂಡಿದೀನಿ ಅನ್ನೋ ಭ್ರಮೆ, ನೀನು ಅಂತ ಅಂದ್ರೆ ನನ್ನನ್ನು ಬೇರೆಯವ್ರು ಏನ್ ತಿಳ್ಕೊಂಡಿದ್ದಾರೆ, ನಾನು ಅನ್ನೋದು ಸರಿ ಇಲ್ಲ, ನೀನು ಅನ್ನೋದು ನೀವ್ ಅನ್ಕೊಂಡಿದ್ದು ಸರಿ ಇಲ್ಲ, ನನ್ನ ಒರಿಜಿನಾಲಿಟಿ ಇದೆಯಲ್ಲ ಅದು ಆನು, ಅದೆಲ್ಲವನ್ನು ಮೀರಿದ ಭಗವಂತನ ಶಕ್ತಿ ಅನ್ನೋದು ತಾನು ಅನ್ನೋದು ನನಗೆ ಅರ್ಥ ಆಯ್ತು. ಅವಾಗ ನಿಜವಾಗ್ಲೂ ಬೇಂದ್ರೆ ಕಾವ್ಯಕ್ಕೆ ಹೋಗ್ಬೇಕು ಅಂದ್ರೆ ಆಧ್ಯಾತ್ಮಿಕ ಶಕ್ತಿ ಬೇಕು, ಜ್ಞಾನ ಬೇಕು ಅಂತ ಅನ್ನಿಸ್ತು. ನಂಗೆ ಆಧ್ಯಾತ್ಮಿಕ ಪುಸ್ತಕಗಳ ಪರಿಚಯ ರಿಯಲಿ ನಂಗೆ ಅದು ಅಷ್ಟು ಇಲ್ಲ. ಓದಿದ್ದೀನಿ ಅಂದ್ರೆ ಬೇಂದ್ರೆ ಕವನ ಇದನ್ನು ಓದ್ತಾ ಇದ್ದೀನಿ. ಈಗ ಮಾತ್ರ ಯೋಗಿ ಆತ್ಮಕಥೆಯನ್ನ ಓದ್ತಿದ್ದೀನಿ. ನನ್ನನ್ನ ತುಂಬಾ
ಸೆಳೆದಂತಹ ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಪವಾಡ ನನಗೆ ನಂಬಲಿಕ್ಕೆ ಮತ್ತೆ ಮತ್ತೆ ಅದನ್ನ ಪುನಃ ಓದ್ತೀನಿ, ಹೀಗುಂಟಾ ಹೀಗೆಲ್ಲ ಅವ್ರ ಮುಂದೆ ಬಂತ ಅಂತ ಅದನ್ನ ನನ್ನ ತುಂಬಾ ಸೆಳೆದಂತ, ನನ್ನನ್ನ ಆಧ್ಯಾತ್ಮಿಕವಾಗಿ ಇನ್ನೂ ಹೆಚ್ಚು ಪ್ರೇರೇಪಿಸಿದಂತ ಪುಸ್ತಕ ಅಂದ್ರೆ ಅದು. ಹಾಗೂ ಸುಪ್ತ ಮನಸ್ಸಿನ ಶಕ್ತಿ ಕೂಡ ಹಾಗೇನೆ. ಯದ್ಭಾವಂ ತದ್ಭವತಿ ಹೇಗೆ ವರ್ಕ್ ಮಾಡುತ್ತೆ. ನಾವು ಎಷ್ಟು ತಪ್ಪು ಮಾಡ್ಕೊಂಡೋ ನಮ್ ಬದುಕಲ್ಲಿ, ಸುಮ್ನೆ ಕೆಟ್ಟ ಮಾತು, ಕೆಟ್ಟ ಆಲೋಚನೆಯಲ್ಲಿ ಬದುಕನ್ನ ಅಂತ ನನ್ಗೆ ಅನ್ನಿಸ್ತು. ಅದ್ರ ಬಿಟ್ರೆ ನಾನು ಇವೆಲ್ಲ ಪುಸ್ತಕ ಪೆಂಡಿಂಗ್ ಇಟ್ಕೊಂಡಿದ್ದೀನಿ, ಸಮಯದ ಅಭಾವ ಇರೋದ್ರಿಂದ. ಏಕೆಂದ್ರೆ ನಾವು ತುಂಬಾ ಟೆಕ್ಸ್ಟ್ ಬುಕ್ನೇ ಓದ್ಬೇಕಾಗುತ್ತೆ ಕಾಲೇಜಿಗೆ. ಅದರಿಂದ ರಜೆಗಳಲ್ಲಿ ಇದ್ರಲ್ಲಿ ಹೆಚ್ಚು ಓದ್ಬೇಕು. ಬುಕ್ ಅಂತೂ ಕಲೆಕ್ಟ್ ಆಗಿದೆ ನಂಗೆ, ಈ ಮೇಡಮೇ ಕಳಿಸ್ಕೊಟ್ಟಿದ್ದಾರೆ ನಂಗೆ ಪೋಸ್ಟ್ ಅಲ್ಲಿ. ಅದರಿಂದ ಸಂತೋಷ ಆಯ್ತು ಇಂತ ಒಂದು ಇದನ್ನ ಮಾಡಿದಕ್ಕೆ. ಧನ್ಯವಾದಗಳು ಮೇಡಮ್. ಎಸ್ ಮ್ಯಾಮ್. ಮೇಡಮ್ ಸ್ವಲ್ಪ ಬಿಸಿ ಇದಾರೆ ಅಂತ ಅನ್ಸುತ್ತೆ, ಲಲಿತಾ ಕಂದಲ್ ಮ್ಯಾಮ್. ವಿಡಿಯೋ ಆಫ್ ಆಗಿದೆ, ಬಟ್ ನಮ್ ವಾಯ್ಸ್ ಕೇಳಿಸ್ತಾ ಇರಬಹುದು ಅನ್ಸುತ್ತೆ ಅವ್ರದ್ದು. ಎಸ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಿಮ್ಮ ವೇದಿಕೆಯಲ್ಲಿ, ನಮ್ ಬೆಳಗ್ಗೆ ವೇದಿಕೆಯಲ್ಲಿ ನಿಮ್ಮ ಕಾರ್ಯಕ್ರಮಗಳೆಲ್ಲ ನೋಡ್ತಾ ಇರ್ತೀವಿ. ಯೋಗಿ ಆತ್ಮಕಥೆ ಆಗಿರ್ಬೋದು, ತುಂಬಾ ಚೆನ್ನಾಗಿ ಕ್ಲಾಸ್ ಮೂಡಿ ಬರ್ತಾ ಐತಿ. ಈ ಮಧ್ಯಾಹ್ನ ವೇದಿಕೆಯಲ್ಲಿ ಸ್ವಲ್ಪ ಇರ್ತೀರಾ ನೀವು, ಬಟ್ ಮಾತಾಡೋದು ತುಂಬಾ ಕಡಿಮೆ. ಇವತ್ ನಮ್ಗೆ ಸಿಕ್ಕಿದೀರಾ ನೀವು. ಎಸ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಓಕೆ, ಶ್ಯಾಮಲಾ ಮೇಡಮ್ ಮಾತಾಡಿದ್ರನ್ರಿ? ಶ್ಯಾಮಲಾ ಉರಾಳ ಇಲ್ಲ, ಅವರು ಹೊಸದಾಗಿ ಬಂದಿದ್ದಾರೆ. ಪರವಾಗಿಲ್ಲ, ಕ್ಲಾಸ್ ಹೇಗ್ ನಡೀತಂದ್ರೆ ಚೆನ್ನಾಗ್ ನಡೆಯುತ್ತೆ ಅಂತ ಒಂದ್ ಮಾತಲ್ಲಿ ಹೇಳ್ತಾರ ಅವರು. ಸುವರ್ಣ ಮೇಡಮ್ ಮಾತಾಡಿದ್ರ? ಸುವರ್ಣ ಇಲ್ಲ ಸರ್, ಇಲ್ಲ. ಮಾತಾಡಿ ಮೇಡಮ್, ಎಲ್ಲಿಂದ ಮಾತಾಡ್ತಾರೆ? ಅಟ್ಲೀಸ್ಟ್ ನಿಮ್ ಹೆಸರು ಹೇಳಿ, ವಿಡಿಯೋ ಆನ್ ಮಾಡ್ಕೊಳ್ಳಿ. ಈ ಶಶಿಕಲಾ ಮ್ಯಾಮ್, ನಿಮ್ ಫೋನ್ ನಂಬರ್ ಹಾಕಿ ಮ್ಯಾಮ್ ಚಾಟ್ ಬಾಕ್ಸ್ ಅಲ್ಲಿ ಪ್ಲೀಸ್. ಉಳಿದವರು ಯಾರು ನಿಮಗೆ ಮಾತಾಡಕ್ ಭಯ ಇದ್ರೆ ಅಟ್ಲೀಸ್ಟ್ ಮೆಸೇಜ್ ಮಾಡ್ಬೋದಲ್ಲ, ಏನ್ ಬುಕ್ಸ್ ಓದಿದಿರಿ ನೀವು ಅಂತ. ಬುಕ್ಸ್ ಹೆಸರನ್ನ ಬರಿಬಹುದಲ್ಲ, ಅಲ್ಲಿ ಕನ್ನಡದಲ್ಲಿ ಬರೆದಿಟ್ಟು ಮೆಸೇಜ್ ಮಾಡ್ಬೋದಲ್ಲ. ಇನ್ ಮುಂದೆ ಜೂಮ್ ಸೆಷನ್ ಇನ್ ಹೊಸ ಪ್ರಯತ್ನ ಸ್ಟಾರ್ಟ್ ಮಾಡುತ್ತೆ. ಪ್ರತಿದಿನ ಪ್ರತಿಯೊಬ್ಬರು ಏನಾದ್ರೂ ಮಾತಾಡ್ಲೇಬೇಕು, ಇಲ್ಲ ಅಂದ್ರೆ ಮೆಸೇಜ್ ಮಾಡ್ಲೇಬೇಕು. ಅಂದ್ರೆ ಅಲರ್ಟ್ ಆಗಿದ್ದಾರೆ, ಕೇಳ್ತಾ ಇದಾರೆ ಅಂತ ಹೇಳ್ಬಿಟ್ಟು. ಇಲ್ಲ ಅಂತಂದ್ರೆ ಮೊಬೈಲ್ ಕೇಳ್ತಾ ಇರ್ತವೆ, ಅದು ಉಪಯೋಗ ಆಗಲ್ಲ. ಅದಕ್ಕೆ ಆ ಪ್ರಯತ್ನ ಒಂದು ಮಾಡ್ಬೇಕಾಗತ್ತೆ ನಾವು. ಎಸ್, ಉಳಿದವ್ರು ಯಾರಾದ್ರೂ ಮಾತಾಡಿ, ಏನ್ ಬುಕ್ಸ್ ಓದಿದೀರಾ ಅಥವಾ ಎಲ್ಲಿಂದ ಮಾತಾಡ್ತಿದ್ದೀರಾ ಅಟ್ಲೀಸ್ಟ್, ಅಥವಾ ಹೊಸದಾಗಿ ಬಂದಿರೋದು ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ ಅಂದ್ರೆ ಅದನ್ನಾದ್ರೂ ಮಾತಾಡ್ಬೋದಲ್ಲ ಪ್ರಶ್ನೆ ರೂಪದಲ್ಲಿ. ಇದು ನಾಗಲಲಿತಾ ಮೇಡಮ್ ಇದಾರ ನೋಡಿ, ಕೇಳಿ. ಅವ್ರು ಸ್ವಲ್ಪ. ಯಾರ್ರಿ? ನಾಗಲಲಿತಾ ಮೇಡಮ್, ಅವರು ಚೆನ್ನಾಗಿ ಸ್ವಾಧೀನ ಬುಕ್ಸ್ ಎಲ್ಲ ಇದೆ. ನಾಗಲಲಿತಾ ಮ್ಯಾಮ್ ನಮಸ್ತೆ, ಮಾತಾಡಿ. ಇದಾರೆ ಅವರು? ಎಸ್, ನಾಗಲಲಿತಾ ಮೇಡಮ್ ಇದಾರಲ್ರಿ? ವೆಲ್ಕಮ್ ಮೇಡಮ್, ಮಾತಾಡಿ. ನಾಗಲಲಿತಾ ಮೇಡಮ್, ಎಸ್, ಅನ್ಮ್ಯೂಟ್ ಆಗಿತ್ತು, ಮಾತಾಡಿ. ನೀವೇ ಅನ್ಮ್ಯೂಟ್ ಮಾಡ್ಕೊಳ್ಳಿ, ಆಗುತ್ತೆ. ಯಾರೋ ಬಂದಿದ್ರು, ಹಾಗಾಗಿ ಅಟೆಂಡ್ ಮಾಡ್ಲಿಲ್ಲ ಸರ್, ಅಷ್ಟೇ. ಹೌದ್ರಾ? ಇದ್ದೆ, ಈಗ ಮಾತಾಡಕ್ ಯಾರ ಇದ್ರಲ್ಲ, ಅದಕ್ಕೆ ಸುಮ್ಮನೆ. ನಾನು ವಿವೇಕಾನಂದ್ರ ಬುಕ್ಗಳಿದೆ ಸರ್, ವಿವೇಕಾನಂದ್ರ, ರಾಮಕೃಷ್ಣ ಪರಮಹಂಸ ಪುಸ್ತಕಗಳನ್ನ ನಾನು ಓದ್ತಾ ಇದ್ದೀನಿ. ಅಂದ್ರೆ ತುಂಬಾ ಆಳವಾಗೇನು ಓದಿಲ್ಲ ಸರ್. ಒಂದು ಸಮಯ ನನ್ಗೆ ಮಾನಸಿಕವಾಗಿ ಒಂದ್ ರೀತಿ ತೊಂದರೆ ಆದಾಗ ಆ ಬುಕ್ಗಳನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡಿದ್ದೆ. ಹಾಗಾಗಿ ಅದನ್ನ, ಮತ್ತೆ ವಿವೇಕ ಸಂಪದ ಅನ್ನೋದೊಂದು ಬುಕ್ ನ ತರ್ಸ್ಕೊತಾ ಇದ್ದೆ, ಮಂತ್ಲಿ ಮ್ಯಾಗಝೈನ್. ಅದನ್ನ ಓದ್ತಾ ಇದ್ದೀನಿ. ಹಾಗಾಗಿ ತುಂಬಾ ಓದ ಕಲೆ ಅಷ್ಟರಲ್ಲೇ ಸ್ವಲ್ಪ. ಈಗ ಇದನ್ನೆಲ್ಲ ಇವ್ರು ಹೇಳೋದೆಲ್ಲ ಕೇಳಿ, ಮತ್ತೆ ಇದೆಲ್ಲ ಕೇಳಿ ಓದ್ಬೇಕು ಅನ್ನೋ ಆಸಕ್ತಿ ಹೆಚ್ಚಾಗ್ತಾ ಇದೆ. ಮತ್ತೆ ಓದ್ತಾ ಇದ್ದೀನಿ. ತುಂಬಾ ಆಳವಾಗಿ ಏನ್ ಅಧ್ಯಯನ ಮಾಡಿಲ್ಲ, ಇದೆ ಸರ್ ಬುಕ್ಗಳೆಲ್ಲ ತುಂಬಾ. ವಿವೇಕಾನಂದ, ರಾಮಕೃಷ್ಣ ಪರಮಹಂಸರು, ಬುದ್ಧಂದು ಎಲ್ಲ ಇದೆ ಸರ್. ಓದ್ತಿದ್ದೀನಿ. ಓಕೆ, ಗುಡ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಎಸ್ ಮಾಸ್ಟರ್ಸ್, ಒಂದು ಗಮನಿಸಿ, ನೀವೆಲ್ಲೂ ಪುಸ್ತಕ ಮಳಿಗೆಗೆ ಹೋದಾಗ ಅಲ್ಲಿ ಸ್ವಾಮಿ ವಿವೇಕಾನಂದರ ಸಣ್ಣ ಹೊತ್ತಿಗಳು ಇರ್ತವೆ, ಚೈತನ್ಯ ಚಿಲುಮೆ, ಈ ತರದ ಸಣ್ಣ ಸಣ್ಣ ಬುಕ್ಸ್ ಇರ್ತಾವೆ. ಬರೀ 10 ರೂಪಾಯಿ 15 ರೂಪಾಯಿ ಇಷ್ಟೇ ಇರ್ತಾವ. ಓಕೆ, ಅವ್ನ್ ತಗೊಂಡ್ಬಂದು ಓದಿ. ನೀವು ಓದಿದ್ಮೇಲೆ ನಿಮ್ಮಲ್ಲೂ ಕೂಡ ಅಂತ ಒಂದು ಶಕ್ತಿ ಐತಿ ಅನ್ನೋದು ಅವಾಗ ಗೊತ್ತಾಗುತ್ತೆ. ಯಾಕಂದ್ರೆ ನಮ್ಮನ್ನ ನಾವೇ ಗುರುತಿಸ್ಬೇಕು ಹೊರತು ಬೇರೆ ಗುರುತಿಸಕ್ಕಾಗಲ್ಲ. ನಮಗೆ ಇನ್ನೂ ಒಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ, ನನ್ನ ಅನುಭವದ ಪ್ರಕಾರ ನಮಗ್ ನಾವೇ ಸಾಟಿ ಹೊರತು ಬೇರೆ ಸಾಟಿ ಆಗಕ್ಕಾಗಲ್ಲ. ಯಾಕಂದ್ರೆ ಪ್ರತಿಯೊಬ್ಬರ ಹತ್ರ ಎಂತ ಅಗಾಧ ಶಕ್ತಿ ಐತಿ ಅನ್ನೋದು ಬೇರೆ ಗೊತ್ತಾಗಲ್ಲ. ಈಗ ನಾನ್ ಮಾತಾಡ್ತಾ ಇದ್ದೇನೆ, ಗಂಡು ವಯಸ್ಸಿನಲ್ಲಿ ಮಾತಾಡ್ತಾನೆ, ನನ್ನಂಗ್ ನಿಮಗೆ ಮಾತಾಡಕತ್ತ ಉಳಿದವ್ರಿಗೆ ಹಾಗಲ್ಲ. ನನ್ನಲ್ಲಿ ಏನೋ ಒಂದ್ ಕಲೆ ಇದು ಇರ್ಬೋದು, ಬಟ್ ನಿಮ್ಮಲ್ಲಿ ಇರಲ್ಲ. ಬಟ್ ನಿಮ್ಮಲ್ಲಿ ಒಂದಿದೆ, ಅದು ನನಗೆ ಇಲ್ಲ. ಹಂಗೆ ಪ್ರತಿಯೊಬ್ಬರೇ ಸಾಟಿ ಆಗಿರ್ತಾರೆ. ಅದಕ್ಕೆ ಈ ತರ ಜ್ಞಾನ ನಾವು ಹೆಚ್ಚು ಸಂಪಾದನೆ ಮಾಡಿದಾಗ ಅದನ್ನ ಜಗತ್ತಿಗೆ ವ್ಯಕ್ತಪಡಿಸ್ಲಿಕ್ಕೆ ಒಂದು ವೇದಿಕೆ ಸಿಕ್ಕೇ ಸಿಗುತ್ತೆ.
ವೇದಿಕೆ ಸಿಕ್ಕಾಗ ನೋಡೋಣ ಅಂತಂದ್ರೆ ಉಪಯೋಗ ಅಲ್ಲ. ಹಳ್ಳಿದ್ದ ಕಡ್ಲಿಲ್ಲ, ಕಡ್ಲಿದ್ದ ಹಲ್ಲಿಲ್ಲ ಅನ್ನಂಗಾಗುತ್ತೆ. ಅದಕ್ಕೆ ಬುಕ್ಸ್ ಸಿಕ್ಕಾಗ ಪರ್ಚೇಸ್ ಮಾಡ್ಬಿಡಿ, ಓದಿ. ಸಮಯ ಇಲ್ಲ ಸರ್ ನಮ್ಗೆ ಓದಾಕ ಅಂತ ಹೇಳ್ತಾರೆ ಕೆಲವರು. ಬೇಕಾದ್ 24 ತಾಸ ಐತ್ರಿ, 24 ತಾಸನ 8 ತಾಸು ಮಲ್ಗಾಕ್ ಕೊಟ್ರು ಇನ್ನು ಉಳಿದ ತಾಸನೆ ಬೇಕಾದಂಗ್ ಮಾಡ್ಕೋಬಹುದು. ನಾನು ಫಸ್ಟ್ ಡಿಸೈಡ್ ಮಾಡ್ಬೇಕು ನನಗ್ ಬೇಕು ಅಂತ ನಾನು ಅನ್ಕೊಂಡ್ರೆ ಭಗವಂತ, ಪರಿಸರ, ಪ್ರಕೃತಿ ಹೆಂಗಾದ್ರೂ ನಮಗೆ ಸಮಯ ಅವಕಾಶ ಮಾಡ್ಕೊಡ್ತೈತಿ. ನಾ ತಗೋಬೇಕು ಅಂತ ನಿರ್ಧಾರ ಮಾಡಿದ್ರೆ ಬುಕ್ಸ್ ಎಲ್ಲಾದ್ರೂ ಸಿಗ್ತವೆ. ಕಡೆ ಯಾರಾದ್ರೂ ಗಿಫ್ಟ್ ಆದ್ರೂ ಕೊಡ್ತಾರೆ ಬುಕ್ಸ್ ಅನ್ನ. ನಾನ್ ಫಸ್ಟ್ ಡಿಸೈಡ್ ಮಾಡ್ಬೇಕು ನಾನು ಓದ್ಬೇಕು ಅಂತಕ್ಕಂಥ ಆಲೋಚನೆ ಎಲ್ಲರೂ ಮಾಡ್ತೀರಿ, ಎಲ್ಲರೂ ಓದ್ತೀರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಸ್, ಮತ್ತಾರಾದ್ರೂ ಮಾತಾಡ್ಲಿಕ್ಕೆ ಇಷ್ಟಪಡ್ತೀರಾ? ನಿಮ್ಮ ಅನಿಸಿಕೆ ಅನುಭವಗಳನ್ನ ಹೇಳಕ್ ಇಷ್ಟಪಡ್ತೀರಾ? ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ, ಇಲ್ಲ ಅನ್ಮ್ಯೂಟ್ ಆಗಿ ಮಾತಾಡಿ, ಇಲ್ಲ ಮೆಸೇಜ್ ಮಾಡಿ. ಸಣ್ಣ ಸಣ್ಣ ಬುಕ್ಗಳು ಇದೆ ಸರ್ ನನ್ನ ಹತ್ರ. ಮತ್ತೆ ವಿವೇಕಾನಂದ ಕೃತಿ ಶ್ರೇಣಿ ಇದೆ. ಯೋಗಾನಂದರ್ದು ಬುಕ್ಕು 2008ನೇ ಇಸ್ವಿಲಿ ನಾನು ಸುಧಾ ಬುಕ್ಗಳನ್ನ ಓದ್ತಾ ಇದ್ದೆ. ಅದ್ರಲ್ಲಿ ಒಂದು ಓ ಮನಸ್ಸೇ ರಿಲ್ಯಾಕ್ಸ್ ಪ್ಲೀಸ್ ಅಂತ ಒಂದು ಬರ್ತಾ ಇತ್ತು ಸರ್, ಒಂದೊಂದು ಪೇಜು. ಅದನ್ನೆಲ್ಲ ಕಲೆಕ್ಟ್ ಮಾಡಿ ಇಟ್ಟಿದೀನಿ. ಅದರಲ್ಲಿ ಒಂದು ಇದನ್ನ ಬರೆದು ಇಟ್ಟಿದೀನಿ. ಮೇಡಮ್ ಒಂದಿನ ಕ್ಲಾಸ್ ಮಾಡಿ ಅಂತ ಹೇಳಿದಾರೆ, ನಾಯಕ್ ನಟ್ಟಿ ಅವರು. ಅದನ್ನ ಕಲೆಕ್ಟ್ ಮಾಡಿ ಬರೆದು ಇಟ್ಟಿದೀನಿ. ಮನಸ್ಸಿನ ಬಗ್ಗೆ ಒಂದಿನ ಕೊಡ್ತೀನಿ ಸರ್. ವಾವ್, ನೋಡ್ರಿ ಹಂಗಾರೆ ನಾವು ಅಂದ್ರೆ ಎಲ್ಲರೂ ಇದಾರೆ ಇಲ್ಲಿ. ನಾವು ಕೆದಕ್ಬೇಕಾಗಿತ್ತು ಅಷ್ಟೇ ಅವ್ರನ್ನ, ಇಲ್ಲಾಂದ್ರೆ ಬಾಯ್ ಬಿಡ್ತಾ ಇಲ್ಲ ಕಳ್ರು. ನಾವೇ ಇಲ್ಲ ಹೇಳಿದ್ರು ಸರ್, ರೆಡಿ ಮಾಡಿ ಇಟ್ಟಿದೀನಿ. ಓಕೆ, ಥ್ಯಾಂಕ್ ಯು. ಎಸ್, ಗೀತಾ ಮೇಡಮ್ ನೋಡಿ ಮತ್ತೆ ಯಾರಿದ್ರು ಇದಾರ? ಹೊಸಬ್ರು ಇದಾರೆ? ಭಾಗ್ಯನವ್ರ ನೋಡಿ. ನಮಸ್ತೆ ಮ್ಯಾಮ್, ಮಾತಾಡಿ. ನಮಸ್ತೆ ಮ್ಯಾಮ್. ನಾನು ಬೇರೆ ಕ್ಲಾಸ್ ಅಲ್ಲಿ ಧ್ಯಾನ ಮಾತೃತ್ವ ಅದ್ರ ಬಗ್ಗೆ ಒಬ್ರು ಹೇಳ್ತಿದ್ರು ಮ್ಯಾಮ್. ಅವರು ಕ್ಲಾಸ್ ಮಾಡಿದ್ರು. ಅದು 1-2 ಕ್ಲಾಸ್ ಕೇಳಿದ್ದೆ. ಬಹಳ ಅಂದ್ರೆ ತುಂಬಾನೇ ಇಷ್ಟ ಆಗ್ಬಿಡ್ತು ಮ್ಯಾಮ್. ಅದು ಓದ್ಲೇಬೇಕು ಅಂತ ಹೇಳಿ ಅವ್ರ ಹತ್ರ ನಂಬರ್ ಇಸ್ಕೊಂಡು ಲಲಿತಾ ಮ್ಯಾಮ್ ಹತ್ರನೇ ಆ ಬುಕ್ಸ್ ತರ್ಸ್ಕೊಂಡಿದೀನಿ. ನಾನು ಒಂದು 9-10 ಬುಕ್ ತರ್ಸ್ಕೊಂಡಿದೀನಿ ಮ್ಯಾಮ್ ಹತ್ರನೇ. ಅದು ಓದ್ತಾ ಇದೀನಿ ಮ್ಯಾಮ್. ತುಂಬಾ ಚೆನ್ನಾಗಿದೆ. ಯಾರಾದ್ರೂ ಈಗಿನ್ನು ತಾಯಿ ಆಗ್ಬೇಕು ಅನ್ನೋ ಇದ್ರೆ ಆ ಬುಕ್ ನ ಖಂಡಿತವಾಗ್ಲೂ ಓದಿ ಅಂತ ಹೇಳಕ್ ಇಷ್ಟಪಡ್ತೀನಿ ಮ್ಯಾಮ್. ತುಂಬಾ ಚೆನ್ನಾಗಿದೆ ಆ ಬುಕ್ ಮಾತ್ರ. ತೋರಿಸಿ ಮೇಡಮ್, ನಿಮ್ಮ ಕೈಯಲ್ಲಿ ಇದ್ರೆ ಅದನ್ನ ವಿಡಿಯೋ ಆನ್ ಮಾಡಿ ತೋರಿಸ್ಬಿಡಿ. ಅದು ಅಟ್ಲೀಸ್ಟ್ ಒಂದು ಪುಸ್ತಕ ಮುಖಪುಟ ನೋಡಿದಾಗ ಜನರಿಗೆ ಒಂದು ಫ್ಲಾಶ್ ಆಗುತ್ತೆ, ಓ ಈತ ಹಿಂಗ ಅಂತ ಹೇಳ್ಬಿಟ್ಟು. ಹಾ ಮ್ಯಾಮ್, ತೋರಿಸ್ತೀನಿ. ಒಂದು ನಿಮಿಷ. ಕಾಣಿಸ್ತಿದ್ಯಾ? ಧ್ಯಾನ ಸರಿ ಮೇಡಮ್. ತುಂಬಾ ಚೆನ್ನಾಗಿದೆ ಮ್ಯಾಮ್. ತುಂಬಾನೇ ಯೂಸ್ಫುಲ್ ಅನ್ಸುತ್ತೆ ಅದು. ಅದ್ರೊಳಗಿರೋ ಮೆಸೇಜಸ್ ಎಲ್ಲ ಚೆನ್ನಾಗಿದೆ. ಮುಂಚೆ ಯಾಕೆ ಸಿಗ್ಲಿಲ್ಲ ಅಂತ ನನಗೆ ಆಮೇಲೆ ಅನ್ಸ್ತು ಮ್ಯಾಮ್. ಅದ್ ಕೇಳಿ ತಗೊಳ್ಳೇಬೇಕು ಅಂತ ಹೇಳಿ ತಗೊಂಡೆ ನಾನು. ಅದು ಯಾವಾಗ ಯಾರಿಗೆ ಏನ್ ಸಿಗ್ಬೇಕು ಅನ್ನೋದು ಇರುತ್ತ, ಖಂಡಿತ ಅವಾಗೇ ಸಿಗದದು. ಥ್ಯಾಂಕ್ ಯು ಸೋ ಮಚ್ ಸರ್. ಕಾರ್ಯಕ್ರಮ ಸಂಪನ್ನಗೊಳಿಸೋಣ. ಯಾರು ಮಾತಾಡ ಇಲ್ಲ ಅಂತ ಅನ್ಸುತ್ತೆ. ಆಯ್ತು, ಕಂಪ್ಲೀಟ್ ಮಾಡಮ್ಮ. ಎಸ್ ಸರ್, ಎಸ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಮ್ ಶ್ಯಾಮ್ಲಾ ಮ್ಯಾಮ್ ಯಾರಾದ್ರೂ ಸ್ಪೆಷಲ್ ಪ್ರೋಗ್ರಾಮ್ ಕೊಡಕ್ಕೆ ರೆಡಿ ಆಗ್ತಾರೆ ಹಂಗ ನೋಡಮ್ಮ. ಶನಿವಾರ ದಿವಸಕ್ಕೆ ವಿಶೇಷ ಸಂಚಿಕೆ ಇದೆಯಲ್ಲ? ಶನಿವಾರ ವಿಶೇಷ ಸಂಚಿಕೆ ಇರುತ್ತೆ ಮಾಸ್ಟರ್ಸ್. ಅವತ್ತು ನಿಮ್ಮಲ್ಲಿ ಇರುವಂತ ಪ್ರತಿಭೆಯನ್ನು ಹೊರಗ ಹಾಕ್ಲಿಕ್ಕೆ ಒಳ್ಳೆ ಸಮಯ ಅಂತ ಅನ್ಕೋಬಹುದು. ಒಂದು ಹಾಡು ಆಗಿರ್ಬೋದು, ಕತೆ ಆಗಿರ್ಬೋದು, ಒಂದು ಧ್ಯಾನಕ್ಕೆ ಬಂದು ಇಷ್ಟ ದಿನದಿಂದ ಹಿಂಗಾಯ್ತು ಅಂತ ಅನುಭವ ಸಹ ಹೇಳ್ಕೋಬಹುದು ಮಾಸ್ಟರ್ಸ್. ಅವತ್ತಿನ ವಿಶೇಷ ಸಂಚಿಕೆ ಶನಿವಾರ ಇರುತ್ತೆ. ಎಲ್ಲರೂ ಭಾಗವಹಿಸೋಣ, ಕಾರ್ಯಕ್ರಮವನ್ನು ಅತ್ಯುತ್ತಮವಾಗಿ ಗೊಳಿಸೋಣ ಅಂತ ಹೇಳ್ತಾ ಇರ್ತೀನಿ ಮಾಸ್ಟರ್ಸ್. ಇವತ್ತಿನ ಕಾರ್ಯಕ್ರಮ ಬುದ್ಧ ಪೌರ್ಣಮಿ ಇದೆ ಅಲ್ಲ ಬೆಂಗಳೂರಲ್ಲಿ? ಹೌದು ಮ್ಯಾಮ್. ಮತ್ತೆ ಎಲ್ಲ ಹೋಗ್ಬೇಕಲ್ಲ? ಇನ್ನು ಉಳಿಕಿದ್ದಾರೆ, ಇಲ್ಲಿ ನಡೆದ ಕಾರ್ಯಕ್ರಮ ಅಂತೂ ನಡೆಯುತ್ತೆ ಇರುತ್ತೆ ಮ್ಯಾಮ್. ಅದು ಹೌದಾ? ಶನಿವಾರ, ಭಾನುವಾರ, ಸೋಮವಾರ 3 ದಿನಗಳ ಕಾಲ ಇದೆ. ಬಟ್ ಅಲ್ಲಿ ಹೋಗಿ ಜಾಯಿನ್ ಆಗಾರ ಆಗ್ತಿರ್ತಾರೆ ಕಾರ್ಯಕ್ರಮಕ್ಕೆ. ಇನ್ನು ಉಳ್ಕಿದವರು ಇಲ್ಲಿ ಜಾಯಿನ್ ಆಗ್ತಾರೆ ಮ್ಯಾಮ್. ಎಸ್ ಮ್ಯಾಮ್, ಎಸ್. ನಮ್ ಜೊತೆ ಲಲಿತಾ ಕನ್ಗಲ್ ಮೇಡಮ್ ಇವತ್ತು ಅತಿ ಹೆಚ್ಚು ಪುಸ್ತಕಗಳ ಬಗ್ಗೆ ಪರಿಚಯವನ್ನು ಮಾಡ್ಕೊಟ್ರು. ಮತ್ತೆ ಧ್ಯಾನ ಕಸ್ತೂರಿ ಪುಸ್ತಕ ಬಗ್ಗೆ ಆಗಿರ್ಬೋದು, ಒಂದು ಧ್ಯಾನದ ಲಾಭಗಳು, ಮತ್ತೆ ಭಿನ್ನವಾಗಿ ಆಲೋಚಿಸಿ ತುಳಸಿದಳ ಪುಸ್ತಕ ಅಂತ ಕಡ್ಡಾಯವಾಗಿ ಎಲ್ಲರೂ ಓದ್ಲೇಬೇಕು ಅಂತಾನೆ ಹೇಳಿದ್ದಾರೆ. ಅದೇ ರೀತಿ ಎಲ್ಲರೂ ಓದೋಣ. ಅರ್ಥ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಅರ್ಥ ಆಗಲ್ಲ ಅಂತ ಅನ್ಕೊಳ್ಳೋದೇ ಬೇಡ. ನಾವು ಆ ಕ್ಷಣಕ್ಕೆ ಓದೋಣ, ಎಂಜಾಯ್ ಮಾಡೋಣ. ಎಲ್ಲರಿಗೂ ಧನ್ಯವಾದಗಳು ಮಾಸ್ಟರ್ಸ್. ಇಲ್ಲಿ ತನಕ ಎಲ್ಲರೂ ಆತ್ಮೀಯವಾಗಿ ಭಾಗವಹಿಸಿದ್ದಾರೆ ಈ ಕಾರ್ಯಕ್ರಮಕ್ಕೆ. ಥ್ಯಾಂಕ್ ಯು ಸೋ ಮಚ್. ಲಲಿತಾ ಕನ್ಗಲ್ ಮೇಡಮ್ ಧನ್ಯವಾದಗಳು ಮ್ಯಾಮ್. ಈ ಕಾರ್ಯಕ್ರಮಕ್ಕೆ ಬಂದು ಅತ್ಯುತ್ತಮವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು.
ಈ ವೇದಿಕೆಯನ್ನು ಕಲ್ಪಿಸಿಕೊಟ್ಟಂತ ರಂಗನಾಥ್ ಸರ್ಗೂ ಧನ್ಯವಾದಗಳು ಮಾಸ್ಟರ್ಸ್. ಧನ್ಯವಾದಗಳು.